यो नित्यमच्युतपदाम्बुजयुग्मरुग्मव्यामो हतस्वरितराणि तृणायुवेने अस्मत्सुरो भगवद्वत्स्यकैकसिन्धोः रामानुजस्य चरणौ शरणं प्रपद्ये मातापितायुवदयस्तनया विभूतिः सर्वज्ञदेव नियमेन मदन्मयानाम् आद्यस्य न कुलपते वकुलमधिराणं श्रीवत्सरश्रीकरं प्रणमामि मूर्ध्ना भूतं सरस्य माता स्वयंकनाथां श्रीभक्तिसारयोगिवाहान् भक्ताश्रयेण परसालयेन्द्रनिश्वान् श्रीमत्परामनिष्प्रणतोऽस्मि नित्यम् नीराजं दत्तायेतुत्सवोऽध्यक्षं पराख्यं त्वं श्रीशरीरसिद्धमध्यापयन्ति शिष्टायां कलिकलितं यावत्सत्यपुंसे गोदास्ते नमयदिवं पूजये वास्तुभूयः अन्नमयदुर्गयान्तानरङ्गन्ते वन्दतिरुपावैपल्पनियम् इन्दिशयाल्पाणि कुरुत्तारणत्वामानै भूमानि चूरि कुरुत्ता स्तन्वदे भवयः प्रजापतिर्मध्ये छन्दसः भास्वतीः ज्योतिष्मती प्रतिमुञ्चते नभोरात्रि देवी सूर्यस्य व्रतानि विपश्यन्ति पशवो नाभ्याजमाना नानारूपा भ्रातुरस्याम् उपस्थे ಇವತ್ತಿನ ಭಾಷಣ ನೋತ್ತುಚ್ಚುವರ್ಕಂ ಭುವನಿಂದ್ರಾಂ ಮಮಾಯ್ ಮಾತಮಂತಾರಾದೋ ಭಾಷರುಚಿರಮಾತಃ ನಾರ್ತತ್ತುಳಾಯ್ ಮುನಿನಾರಾಯಣಂ ോർക്കപരതരം പുണ്യനാൾ പണ്ടവുനാൾ കൂട്ടത്തിന്മായുണ്ടവും തോർത്തുണക്കെ ജലന്തുയെല്ലാം തന്നാമോ ആഗ്രഹങ്ങളുടയായ പ്രണമേ ക്ഷേത്രമായി വന്ന് ചെറവേലോ ಎಂಬಾವಾಯ್. ಇವತ್ತಿನ ಭಾಷಣದ ಬರುವಂತಹ ಸಖಿ ಯಾವ ಥರ ಅಂತ ಹೇಳ್ತಾರೆ, ಇವಳು ಈ ಸಖಿ ಬಹಳ ಇವಳು ಕೃತಜ್ಞತೆ ಅಂತ ಹೇಳ್ತಾರೆ. ಅಂತಂದರೆ ಶರಣಾಗತಿಯನ್ನು ಮಾಡ್ಕೊಂಬಿಟ್ಟ ಅಂದರೆ ಮಾಡಬೇಕಾದ ಕೆಲಸ ಬೇರೆ ಏನೂ ಇರೋದಿಲ್ಲ, ಅದು ಕೃತಜ್ಞತೆ ಅಂತ. ಮಾಡಿದ್ರೆ ಮುಗೀತು, ನಾವಾಗಿ ಮಾಡುವುದಕ್ಕೆ ನಮ್ಮ ಕರ್ತವ್ಯ ಅಂತ ಮಾಡುವ ಕೆಲಸ ಏನೂ ಇಲ್ಲ. ಏನು ಕರ್ತವ್ಯ ಅಂದರೆ ಭಗವಂತ ಕೈಂಕರ್ಯಗಳನ್ನು ಮಾಡಿಕೊಂಡು ಕಾಲವನ್ನು ಕಳೆಯೋದು ಅಂತ. ಇಲ್ಲಿರುವ ಈ ಭಾಷಣದ ಸಖಿ ಅವಳು ಕೃತಜ್ಞತೆ, ಈ ಭಾಷಣಕ್ಕೆ ಕೃತಜ್ಞತೆ ಅನ್ನೋದು ಶರಣಾಗತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದನ್ನು ನಾನು ಮಾಡಬೇಕಾಗಿದೆ ಏನಿಲ್ಲ, ಎಲ್ಲ ಮಾಡಿ ಆಗಿದೆ. ಅದರಲ್ಲಿ ನಾವು ಬೇರೆ ಇತರ ದೇವತೆಗಳು ಮಾಡೋದು ಯಾವುದೂ ಇಲ್ಲ. ಆಮೇಲೆ ನಮಗೆ ಬೇರೆ ಏನಾದ್ರು ಮಾಡೋದಕ್ಕೆ ಅದ್ಭುತವಾಗಿ ಒಂದು ಇದರಲ್ಲಿ ಕೃತಜ್ಞಾಧಿಕಾರ ಅಂತಲೇ ರಹಸ್ಯ ಪ್ರಸಾದದಲ್ಲಿ ಸ್ವಾಮಿ ದೇಶಿಕನ ಅದ್ಭುತವಾದ ಒಂದು ಶ್ಲೋಕವನ್ನು ಅವರು ಹೇಳಿದ್ದಾರೆ. ಅದನ್ನು ಅನುಭವಿಸೋಣ. ಆದರೆ ಎಲ್ಲರೂ ಇದವರೆಲ್ಲರೂ ಭೂಷಣಪ್ರಾಯರೇ, ಯಾರೂ ಇಲ್ಲ. ಅಂದರೆ ಇಲ್ಲಿವರೆಗೆ ಬಂದಿದ್ರಲ್ಲಿ ಅಂದರೆ ಮೊದಲನೇದವಳು ಹೊಸಬಳು ಪರಾಯದಲ್ಲಿ, ಅದರಿಂದ ಅವಳು ಪರವಾಗಿನ ಹೊಸಬಳು, ಇನ್ನೂ ಭಕ್ತಿ ಅಷ್ಟು ಬೆಳೆದಿಲ್ಲ ಅವಳಿಗೆ. ಎರಡನೇ ಅವಳು ಪರಮಾತ್ಮ ತಾನೊಬ್ಬನೇ ಅನುಭವಿಸ್ಬೇಕು ಅಂತ ಇದ್ದಿದ್ದವಳು. ಆಮೇಲೆ ಮೂರನೇ ಇದ್ದವಳು ಅವಳು ಕುತೂಹಲವುಳ್ಳವಳು, ನನ್ನ ಪ್ರೇಮ ಹೆಚ್ಚೋ ಭಗವಂತ ನನ್ನ ಪ್ರೇಮ ಹೆಚ್ಚೋ ಕುತೂಹಲವುಳ್ಳವಳು. ಕೆಳಗೆ ಹೋದಾಗ ತೂಮಣಿ ಪಾಶದಲ್ಲಿ ಅವರು ನಾನು ಯಾಕೆ ಹೋಗಬೇಕು, ಭಗವಂತನೇ ನನಗೆ ಬರಲಿ ಅಂತ ಆ ಥರ ಬರ್ತಾನೇನೋ ವಿಶ್ವಾಸ ಅವಳಿಗೆ. ಆ ಥರ ಉಳ್ಳವಳು ಅವಳು. ಅದಕ್ಕೆ ಇಲ್ಲ ಇಲ್ಲಿರೋಳು ಏನಂದರೆ ಕೃತಜ್ಞತೆ ಆಗಿದೆ, ಭಗವಂತ ನನ್ನಲ್ಲಿ ಬಂದ್ಬಿಟ್ಟಿದ್ದಾನೆ, ನನ್ನಲ್ಲಿ ಆಗಲೇ ಬಂದಿದ್ದಾನೆ ಅಂತ ಭಗವಂತನ ಏಕಾಂತದಲ್ಲಿ ಅನುಭವಿಸ್ತಾ ಇರೋಳು ಅವಳನ್ನ. ಅದಕ್ಕೆ ಇಲ್ಲಿ ಕೃತಜ್ಞತೆ ಅಂದರೆ ಶರಣಾಗತಿಗೆ ಹೇಳ್ತಾರೆ. ಶರಣಾಗತಿ ಪಂಚಾಂಗಗಳಿಂದ ಕೂಡಿರುವಂಥ ಶರಣಾಗತಿ. ಅದೇ ಆನುಕೂಲ್ಯಶ್ಚ ಸಂಕಲ್ಪ ಪ್ರಾತಿಕೂಲ್ಯಶ್ಚ ವರ್ತ್ಯನಂ ರಕ್ಷಿಷ್ಯಸಿ ಇತಿ ವಿಶ್ವಾಸ ಭೋಕ್ತೃತ್ವವರ್ಣಂತದ ಆತ್ಮನಿಕ್ಷೇಪಕಾತ್ಮ್ಯೋ ಷಡ್ವಿಧ ಶರಣಾಗತಿ ಇರ್ತಾರೆ. ಭಗವಂತನಲ್ಲಿ ಎರಡು ಮೋಕ್ಷವನ್ನು ಕೊಡೋದು ಎರಡು ದಾರಿ.
ಒಂದು ಭಕ್ತಿ ಮಾರ್ಗ, ಒಂದು ಪ್ರವೃತ್ತಿ ಮಾರ್ಗ. ಭಕ್ತಿ ಮಾರ್ಗ ಅಂದ್ರೆ ಇದು ಇಲ್ಲಿ ನಮ್ಮ ಇದರಲ್ಲೂ ಪ್ರೇಮ ರೂಪವಾದ ಭಕ್ತಿ, ಅಲ್ಲಿ ಭಕ್ತಿ ಯೋಗ ಮಾರ್ಗ. ಅದರಲ್ಲಿ ಏನಂದ್ರೆ ಪ್ರಾರಬ್ಧ ಕರ್ಮವನ್ನ ಅವರು ಅನುಭವಿಸೇ ಕಲಿತಾರೆ. ಅವರು ಭಗವಂತನ ಹೋಗೋದು ಕೇಳೋದಿಲ್ಲ. ಉಪಾಸನೆ ಮಾಡಿದ್ರೆ ಅವರಿಗೆ ಹಿಂದಿನ ಸಂಚಿತ ಕರ್ಮ ಆಗುತ್ತೆ. ಪ್ರಾರಬ್ಧ ಕರ್ಮವನ್ನ ಎಷ್ಟು ಜನ್ಮ ಆಗುತ್ತೋ, ಒಂದಾಗೋದು, ಎರಡಾಗೋದು, ಎಡಬರ್ತನಿಗೆ 3ನೇ ಜನ್ಮಕ್ಕೆ ಸಿಕ್ತು. ಆ ಥರ ಇವ್ರಿಗೆ ಎಷ್ಟು ಜನ್ಮ ಹೇಳೋಕ್ಕಾಗಲ್ಲ. ಪ್ರಾರಬ್ಧ ಕರ್ಮ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಆವಾಗ ಪ್ರಾರಬ್ಧ ಒಂದೊಂದು ಜನ್ಮದಲ್ಲೂ ಅವರಿಗೆ ತಮ್ಮ ಹಿಂದಿನ ಜನ್ಮದ ಜ್ಞಾಪಕ ಇಲ್ಲ ಇರುತ್ತೆ ಅವರಿಗೆ. ಆದರೆ ಪ್ರಪತ್ತಿ ಆ ಥರ ಅಲ್ಲ. ಪ್ರಪತ್ತಿನಲ್ಲಿ 2 ವಿಧ ಹೇಳ್ತಾರೆ, ಆರ್ಥ ಪ್ರಪತ್ತಿ, ತೃಪ್ತ ಪ್ರಪತ್ತಿ ಅಂತ. ಆರ್ಥ ಪ್ರಪತ್ತಿ ಅಂದರೆ ಈಗಲೇ ಬೇಕು, ಈ ಕ್ಷಣ ನಮ್ಗೆ ಇರೋಕ್ಕಾಗಲ್ಲ ಅಂತ ಕೇಳಿದ ತಕ್ಷಣ ಕೊಟ್ಬಿಡ್ತಾನೆ ಭಗವಂತ, ಅದು ಆರ್ಥ ಪ್ರಪತ್ತಿ. ಆದರೆ ನಮ್ಮ ಪೂರ್ವಾಚಾರಗಳೆಲ್ಲ ಅದು ಬೇಡ, ಯಾಕಂದರೆ ಈ ಅನುಭವಿಸೋದು ನಾವಿನ್ನೂ ಬಹಳ ಇದೆ, ನಮ್ಮ ಇದರಲ್ಲಿ ಅನುಭವಿಸೋದು ಬಹಳ ಇದೆ. ಹಾಗಾಗಿ ನೀವು ಆರ್ಥ ಪ್ರಬೇಡ, ತೃಪ್ತ ಪ್ರಪತ್ತಿ ಅಂದರೆ ನಮ್ಮ ಆಯುಸ್ ಇರೋವರೆಗೂ ಈ ಲೀಲಾ ವಿಭೂತಿಯಲ್ಲಿ ಇರೋದು, ಆಯುಸ್ ಮುಗಿದ ತಕ್ಷಣ ಭಗವಂತ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಇದು ಒಂದು ವಿಶೇಷ ಏನು ಅಂದರೆ ಅವಾಗ ಮುಂದಿನ ಪಾಪವನ್ನು ತೆಗಿತಾನೆ, ಹಿಂದೆ ಇರೋ ಪಾಪವನ್ನು ತೆಗಿತಾನೆ, ಮಧ್ಯದಲ್ಲಿರೋ ಯಾವುದಾದ್ರು ಈ ಪ್ರಾರಬ್ಧ ಕರ್ಮ ಮುಂದಿನ ಜನ್ಮಕ್ಕೆ ಕೊಡುವಂತ ಇದ್ದರೆ ಅದನ್ನು ತೆಗೆದಾಕ್ಬಿಡ್ತಾನೆ ಭಗವಂತ. ಅವಾಗೇನಂದ್ರೆ ಕೃತಕೃತ್ಯತೆ ಬಂದ್ಬಿಡುತ್ತೆ. ಏನಾದರೂ ಆಯಿತು, ಮಾಡಿ ಆಯಿತು, ನಾನು ಇನ್ನು ಮೋಕ್ಷಕ್ಕಾಗಿ ಮಾಡುವ ಕರ್ತವ್ಯ ಇನ್ನೇನು ಇಲ್ಲ. ಇನ್ನೇನಿದ್ರು ಭಗವಂತನ ಮಾಡಿಕೊಂಡು ಕೈ ಕೆರೆ ಮಾಡ್ಕೊಂಡು ದೇವಸ್ಥಾನಗಳಲ್ಲಿ ಯಾವ ಕೈಕರ್ಯೂ ಸಹ ಗುಡಿಸೋದ್ರಿಂದ ಹಿಡಿದು ಅದೇ ರಂಗೋಲಿ ಹಾಕೋದಾಗಲಿ, ಭಗವಂತನಿಗೆ ಹೇಳೋದಾಗಲಿ, ಹೂ ತಂದು ಕೊಡೋದಾಗಲಿ, ತುಳಸಿ ತಂದು ಕೊಡೋದಾಗಲಿ ಎಲ್ಲವೂ ಸಹ ಕೈಕರ್ಯದಲ್ಲೇ ಬರ್ತಾರೆ. ಎಲ್ಲ ಮಾಡ್ಕೊಂಡಿರೋದು. ನೀವು ಮನೆಯಲ್ಲಿ ಇದ್ದದ್ದು ಆರಾಧನೆಗಳೆಲ್ಲ ಮಾಡಿಕೊಂಡು ನಮಗೇನು ವರ್ಣಾಶ್ರಮದಲ್ಲಿ ಯಾವ ಥರ ಹೇಳಿದನೋ ಅದ್ರ ಪ್ರಕಾರ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು, ಬೇರೆ ಏನು ಮಾಡಬೇಕಾಗಿಲ್ಲ ಅಂತದ್ದು. ಇಲ್ಲಿ ಇರೋ ಪಾರ್ಶ್ವದಲ್ಲಿರೋಳು ಆ ಥರ ಇರೋಳು. ಅದಕ್ಕೆ ಹೇಳ್ತಾರೆ ಭಗವತಿ ಆದ ಸ್ವಾಮಿ ಕೃತಕೃತ್ಯಾಧಿಕ ಅಂತ ಹೇಳ್ತಾರೆ. ಭಗವತಿ ಹರೋಂ ಪಾರಂಗಂತುಂ ಪರಂಗ್ಯಸನಂ ಕೃತಂ ಪರಿಮಿತ ಸುಖ ಪ್ರಾಪ್ತೈ ಕೃತ್ಯಂ ಪ್ರಹೀಣಂ ಅಕೃತ್ಯವತೆ ಭವತಿ ಚ ವಪುರ್ವೃತ್ತಿ ಪೂರ್ವಂ ಕೃತೈ ನಿಯತಿ ಕ್ರಮ ಪರಮಿಹ ವಿಭೋರಾಜ್ಞ ಸೇತುರ್ಬುಧೈ ಅನುಪಾಲ್ಯತೆ ಅಂದ್ಬಿಟ್ಟು ಕಡೆಯಲ್ಲಿ ಸಂಗ್ರಹ ಮಾಡ್ತಾರೆ. ಕೃತಕೃತ್ಯಾಧಿಕಾರದಲ್ಲಿ ಮಾಡಿ ಕಡೆಗೆ ಇಡೀ ಅಧಿಕಾರದ ಸಾರಾಂಶವನ್ನು ಒಂದು ಏನಂದ್ರೆ ಭಗವತಿ ಹರೋ, ಭಗವಂತನಲ್ಲಿ ಹರಿಯಲ್ಲಿ ಪಾರಂಗಂತಂ, ಈ ಸಂಸಾರವನ್ನು ದಾಟೋದಕ್ಕೆ ಗಂತಂ ಪಾರಂ ದಾಟೋದಕ್ಕೆ ಭರನ್ಯಸನಂ ಕೃತಂ, ನಾವು ಪರನ್ಯಾಸವನ್ನು ಮಾಡ್ಕೊಂಡಿದ್ದಾಯಿತು. ಸೊ ಮಾಡಿದ ಮೇಲೆ ಏನು ಹೇಳ್ತಾರೆ, ಪರಿಮಿತ ಸುಖ ಪ್ರಾಪ್ತೈ ಕೃತ್ಯಂ ಪ್ರಹೀಣಂ ಅಕೃತ್ಯವತೆ. ಒಂದು ಸಲ ಮಾಡ್ಕೊಂಡ್ಮೇಲೆ ಈ ಪರಿಮಿತವಾದ ಸುಖ ಪ್ರಾಪ್ತಿ ಕೊಡುವಂತಹ ಕೆಲಸಗಳಲ್ಲಿ ಅದರಲ್ಲಿ ಏನು ಮಾಡ್ತಾರೆ, ಅದನ್ನ ಪ್ರಹೀಣಂ ಅಂದರೆ ಮನಸ್ಸು ಮಾಡೋಂತೆ, ಅಕೃತ್ಯವತೆ ಮಾಡಬಾರದು ಅನ್ನೋ ಭಾವನೆಯಿಂದ ಈ ಅಲ್ಪ ಸುಖವನ್ನು ಕೊಡುವಂತಹ ಸಂಸಾರದಲ್ಲಿರುವಂತಹ ಅದನ್ನು ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅವರು ಯಾರು ಪ್ರಬಂಧರಾದವರು ಅದನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೆ ಅದರಲ್ಲಿ ಏನು ಅಂದರೆ ಎಷ್ಟೋ ಮಾಡ್ತೀವಿ ನಾವು ಕಾಮ್ಯ ಕರ್ಮಗಳು ಅಂತ ಅನ್ಸೋದ್ರಲ್ಲಿ. ಈ ಸುಖ ಪ್ರಾಪ್ತಿ ಕಾಮ್ಯ ಕರ್ಮ, ಇದನ್ನು ಮಾಡಿ, ಈ ಹೋಮ ಮಾಡಿ, ಆ ಹೋಮ ಮಾಡಿ ಆಯುಷ್ ವೃದ್ಧಿ ಆಗುತ್ತಿಲ್ಲ. ಆ ಥರ ನಾವು ಯಾವುದನ್ನು ಮಾಡೋದಿಲ್ಲ. ನಮಗೆ ತುಂಬ ಶಿಷ್ಟಾಚಾರ ಮತ್ತು ಆಯುಷ್ ಹೋಮ ಸಹ ಮಾಡ್ಕೊಳ್ಳೋದಿಲ್ಲ. 60ನೇ 50ನೇ ವರ್ಷದಲ್ಲಿ ತುಂಬ ಶಿಷ್ಟಾಚಾರ ಆಗಿರೋರು ಆಯುಷ್, ಯಾಕಂದರೆ ಆಯುಷನ್ನ ಕೇಳಿದಾದ್ರೆ ನಮ್ಮ ಪ್ರಪತ್ತಿ ವಿರುದ್ಧವಾಗುತ್ತೆ. ನಮ್ಮ ದೇಹ ಸ್ಮಶಾನದಲ್ಲಿ ಮೋಕ್ಷ ಕೊಡೋದು ಕೇಳ್ಬಿಟ್ಟು ಆಯುಷನ್ನು ವೃದ್ಧಿ ಮಾಡುವಂದ್ರೆ ಪ್ರಪತ್ತಿ ಧರ್ಮಕ್ಕೆ ವಿರುದ್ಧವಾಗುತ್ತೆ. ಹಾಗಾಗಿ ಮಾಡ್ಕೊಳ್ಳಿದ್ದಾರೆ. ಆದರೆ ನಮ್ಮಲ್ಲಿ ಹಿರಿಯವರು ನಾನು ಮಾಡ್ಕೊಳ್ಳಿಲ್ಲ, ನಮ್ಮ ಹಿರಿಯರು ಯಾರು, ಯಾಕೆಂದರೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಕೇಳ್ತಾರಲ್ಲ ಆರೋಗ್ಯಕ್ಕೆ ಅಂತೆಲ್ಲ, ಆರೋಗ್ಯ ಭಗವಂತ ಅವನೇ ಕೊಡ್ತಾನೆ, ಆನುಷಂಗಿಕವಾಗಿ ಹೇಳ್ತಾನೆ. ನಮಗೇನಾದ್ರು ಕಾಯಿಲೆ ಬಂದ ಅಂದರೆ ನಮ್ಮ ಪಾಪವನ್ನು ಕಳೆಯೋದು ಕೊಡುವಂಥದ್ದು ಅಂತ ಅರ್ಥ. ಆ ಭಾವನೆ ಇರಬೇಕು ನಮಗೆ. ಅದರಿಂದ ಅವ್ರೇನು ಮಾಡ್ತಾರೆ, ಈ ಪರಿಮಿತ ಸುಖ ಬೇಕು ಅಂತ ಬೇರೆ ಯಾವ ಕಾಮ್ಯ ಕರ್ಮಗಳು, ಯಾವ ಯಜ್ಞಗಳು, ಯಾಗಗಳನ್ನು ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಭವತಿನ ಒಬ್ಬರವೃತ್ತಿಯಿಂದ ನಮ್ಮ ಜೀವನೋಪಾಯ ಬೇಕಲ್ಲ, ವೃತ್ತಿ ಇರುತ್ತಲ್ಲ, ನಮಗೆ ಮಾಡಬೇಕು, ಬರಬೇಕು, ಇವಾಗ ಊಟ ಮಾಡಬೇಕು, ಅದಕ್ಕೆ ಎಲ್ಲ ಇರ್ತಲ್ಲ, ಒಬ್ಬರವೃತ್ತಿ ಇರ್ತಲ್ಲ, ಅದನ್ನ ಪೂರ್ವೈಹಿ ಕೃತ ನಿಯತಿ ಕ್ರಮ, ಅದು ನಮ್ಮ ಈ ಜೀವನ ಕ್ರಮ ಪೂರ್ವೈಹಿ ಅಂದ್ರೆ ನಮ್ಮ ಪ್ರಾರಬ್ಧ ಕ್ರಮದಲ್ಲೇ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಪ್ರಾರಬ್ಧ ಕ್ರಮದಲ್ಲಿ ನಾವು ಯಾವ ಥರ ಇರಬೇಕು ಅನ್ನೋದು ಅದು ಪೂರ್ವೈಹಿ ಕೃತೈಹಿ ನಿಯತವಾಗಿ ಬಿಡ್ತಾರೆ. ಆ ಪ್ರಾರಬ್ಧ ಕ್ರಮ ಯಾವ ಥರ ಇರಬೇಕು ಅಂತ ಅದರಲ್ಲೇ ಬಂದ್ಬಿಡುತ್ತೆ. ಆಗಿರ್ಬೇಕಾದ್ರೆ ಪರಮಿಹ ವಿಭೋರಾಜ್ಞಾ ಸೇತುರ್ಬುಧೈಹಿ ಅನುಪಾಲ್ಯತೆ ಅಂತ ಹೇಳ್ತಾರೆ. ಅಂದ್ರೆ ಪರಮಿಹ ಅಂತಂದ್ರೆ ಅವಾಗ ಭಗವಂತನಿಗೆ, ಪೂರ್ವೈಕೃತೈ ಅಂತಂದ್ರೆ ಭಗವಂತನಲ್ಲಿ ನಾವು ಶರಣಾಗತಿ ಮಾಡಿಕೊಂಡಾಗ ಸಂಚಿತ ಪಾಪವನ್ನು ಹೋಗಿಸ್ತಾನೆ.
ಅನಭ್ಯುಪಗವಾದ ಪಾಪನ ಹೋಗುತ್ತಾನೆ. ಅಭ್ಯುಪಗ ಅಂದರೆ ಫಲವನ್ನು ಕೊಡುವಂಥ ಇದನ್ನು ಮಾತ್ರ ನಮ್ಮ ದೇಹಾವಸಾನಕ್ಕೆ ಭಗವಂತ ಕೊಡ್ತಾನೆ. ಹಾಗಾಗಿ ಇದರಲ್ಲಿ ನಮ್ಮ ಕರ್ತವ್ಯಾಂಶ ಏನಿಲ್ಲ, ಎಲ್ಲ ಭಗವಂತ ಮಾಡೋದು. ನಾವು ಮಾಡುವ ಕರ್ತವ್ಯ ಅಂಶ ಯಾವುದೂ ಇಲ್ಲ, ಅದರಿಂದ ನಾವು ಮಾಡೋದಕ್ಕೆ ಏನಿಲ್ಲ ಕರ್ತವ್ಯ. ಆದರೆ ಏನು ಮಾಡಬೇಕು ಹೇಳ್ತಾರೆ ಅದಕ್ಕೆ ವಿಭೋರಾಜ್ಞಾ ಸೇತುರು ಬುಧೈ ಅಂತ. ಆದರೆ ಭಗವಂತನ ಆಜ್ಞಾ ಕೈಂಕರ್ಯದಿಲ್ಲ. ಅವನ ಆಜ್ಞಾ ಕೈಂಕರ್ಯವಾದಂಥ ಆಜ್ಞಾ ಕೈಂಕರ್ಯದಲ್ಲಿ ವರ್ಣಾಶ್ರಮಕ್ಕೆ ತಕ್ಕಂತಹ ಆಜ್ಞಾ ಕೈಂಕರ್ಯ ಎಲ್ಲರಿಗೂ ನಾವು ಮೋಕ್ಷಕ್ಕೆ ಅಧಿಕಾರದಿಂದ ಅವರವರು ತಮ್ಮ ವರ್ಣಾಶ್ರಮ ಧರ್ಮಕ್ಕುಳ್ಳಂತಹ ಅದನ್ನು ಅನುಸರಿಸಿ ಅವರು ಅದೇ ಬರುವಂತಹ ಮಾಡಬೇಕು ಅದನ್ನು. ಅದಕ್ಕೆ ಅದು ವಿಭೋರಾಜ್ಞಾ. ವಿಭೋ ಅಂದ್ರೆ ಭಗವಂತನ ಆಜ್ಞಾ, ವಿಭೋ ಆಜ್ಞಾ. ಅದು ಏನ್ಮಾಡ್ತಂತೆ ಆ ಪರಮಿಹ ಅಂತ ಹೇಳ್ತಾರೆ. ಅದು ಸೇತು ಅಂತ ಹೇಳ್ತಾರೆ. ಸೇತುರ್ ಬುಧೈಹಿ ಅನ್ನೋ ಪಾಲಿಕೆ ಒಂದು ಸೇತುವೆ ಅಂತ ಪಾಲನೆ ಮಾಡ್ತಾರೆ. ಇಲ್ಲಿಂದ ಭಗವಂತನ ಸೇತುವೆ. ಆ ಸೇತುವೆಗೆ ಏನಿರಬೇಕು, ಶುದ್ಧವಾಗಿರ್ಬೇಕು. ಅದರಿಂದ ಏನು ಮಾಡ್ತಾರೆ, ಮಾಡಬೇಕಾದ್ರೆ ಆ ಪ್ರಪತ್ತಿ ಮಾರ್ಗಕ್ಕೆ ವಿರುದ್ಧವಾಗಿರೋ ಕೆಲಸವನ್ನು ಮಾಡೋದಿಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ತುಂಬ ಶಿಷ್ಟಾಚಾರನೇ ಮಾಡ್ಕೊಳ್ತಾರೆ. ಆಶ್ಚರ್ಯವಾಗ್ತಾನೆ ಕೆಲಸ. ತುಂಬ ಯಾರು ಕಾಲಕ್ಷೇಪ ಹೇಳೋದು ದೊಡ್ಡವರೇ ನಾನು ನೋಡಿದ್ದೇನೆ, ನಮ್ಗೆ ಆಶ್ಚರ್ಯವಾಗುತ್ತೆ. ಇದೆಲ್ಲ ಥರ ಇದು ನೇರು ಇದು ಹೇಳಿದ್ದಾರೆ. ಆ ಸೇತು ಬಂಧನಕ್ಕೆ ಹೋಗ್ಬೇಕಾದ್ರೆ ಭಗವಂತನ ಸೇತು ಕರ್ಕೊಂಡು ಹೋಗ್ತಾನ, ಅವಾಗ ಬೇರೆ ಯಾವುದು ಬಂದ ಸಂಕರ ಆಗಬಾರ್ದು ಅವ್ರಿಗೆ. ಅದರಲ್ಲಿ ಇವೆಲ್ಲ ಸಂಕರ ಆಗುತ್ತೆ, ಮಾಡಬಾರ್ದು ಅಂತ ಹೇಳ್ತಾರೆ. ಅನುಪಾಲ್ಯತೆ ಭಗವಂತನ ಹೋಗೋದಕ್ಕೆ ಸೇತುವೆ ಥರ ನಮ್ಮ ಮಾಡಿದನಲ್ಲ, ಅದನ್ನು ನಾವು ಪರಮ್ಯ ಅಂತ ಅಂದರೆ ಬೇರೆ ಎಲ್ಲ ಮಾಡಿದ್ರೆ ಆ ದಾರಿಗೆ ಕಲ್ಲು ಮುಳ್ಳು ಹಾಕಿದಂಗೆ. ಅದರಿಂದ ಅದನ್ನು ಅನುಪಾಲನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಒಂದಿದೆ, 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅದು ವಿಹಿತತ್ವಾಚ ಆಶ್ರಮ ಕರ್ಮಾವಪಿ ಅಂತ ಅಂದರೆ ವಿಹಿತ್ವಾಚ ಆಶ್ರಮ ಕರ್ಮ ವಿಹಿತವಾದದ್ದು. ಅದು ಹೆಸರೇ ವಿಹಿತತ್ವಾಧಿಕರಣ ಅಂತ ಅಧಿಕರಣ. 4 ಸೂತ್ರಗಳು. ಇದು ಒಂದು ಇನ್ಮೇಲೆ 3 ಸೂತ್ರಗಳಿದೆ. ಅದರಲ್ಲಿ ಮಾಡ್ತಾರೆ ಆಶ್ರಮ ಧರ್ಮ ವಿಹಿತವಾದದ್ದು. ಅವ್ರಿಗೂ ಸಹ ಅದು ಈ ಬ್ರಹ್ಮಸೂತ್ರದಲ್ಲಿ ಬರೋದೆಲ್ಲ ಭಕ್ತಿಯೋಗ ಕುರಿತು ಹೇಳೋದು, ಪ್ರಪತ್ತಿಯೋಗ ಮಾಡೋದು. ಅದರಲ್ಲಿ ಆಶ್ರಮ ಕರ್ಮ ವಿಹಿತತ್ವಾದದ್ದು. ಅವರು ಭಕ್ತಿಯೋಗ ಮಾಡೋರು ಆಶ್ರಮ ಕರ್ಮವನ್ನು ಬಿಡಬಾರ್ದು, ಆಶ್ರಮ ಕರ್ಮ ಮಾಡಲೇಬೇಕು ಅವರು. ಅದು ವಿಹಿತತ್ವಾಂಚ ಅಂತ. ಅದು ಅದರಲ್ಲಿ 4 ಸೂತ್ರಗಳಿಂದ ವೇದವ್ಯಾಸರು ಹೇಳ್ತಾರೆ, ಅದನ್ನು ಮಾಡ್ತಾರೆ. ನಮ್ಮ ಆಶ್ರಮ ಧರ್ಮ ವಿಹಿತವಾದದ್ದು. ಯಾವ ವರ್ಣದಲ್ಲಿದೆಯೋ ವರ್ಣ ಆಶ್ರಮ ಎರಡೂ ಸಹ ವರ್ಣಾಶ್ರಮ ಧರ್ಮ ವಿಹಿತವಾದದ್ದು, ಮಾಡಲೇಬೇಕು ಅಂತ. ಅದನ್ನು ಮಾಡ್ಕೊಂಡಿದ್ರು ಸಾಕು, ಇದು ಏನು ಬೇರೆ ಏನು ಮಾಡೋದಿಲ್ಲ ಅಂತ ಆ ಥರ ಮನೆ ಭಾವ ಉಳ್ಳಂತಹ ಇವಳು. ಅದಕ್ಕೆ ಇವರು ಆರಾಯಪಡಿನಲ್ಲಿ ಐಹೇಳ ಮೈಮಲ್ ನಾನೇನು ಅದ್ಭುತವಾಗಿ ಹೇಳ್ತಾರೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಎನ್ನಾದೆ ಏಷಕ್ಕೇವಾನಂದಯಾತಿ ಎಂದ್ರವನ್ ಆನಂದಿ ಮಿಕ್ಕಿರ ಇರುಪಾಳು ವೃತ್ತಿ ಎಂಬುದು ಅಂತ. ಅದರಲ್ಲಿ ತೈತ್ರೋಪನಿಷತ್ತಲ್ಲಿ ಬರುತ್ತೆ, ಆನಂದಂ ಬ್ರಹ್ಮಣೋ ವಿದ್ವಾನ್. ಭಗವಂತನೇ ಆನಂದ. ಆನಂದಂ ಬ್ರಹ್ಮಣೋ ವಿದ್ವಾನ್ ತಿಳ್ಕೊಂತ ಆ ಭಗವಂತನೇ ಆನಂದ. ಆನಂದಕ್ಕಂತೂ ಬಹಳ ದೊಡ್ಡ ಇದು ಬರುತ್ತೆ. ಆನಂದ ಎಷ್ಟಿದೆ ಅಂತ ತಿಳಿಸ್ಕೊಡೋದಕ್ಕೆ ನಮಗೆ ಶ್ರುತಿನಲ್ಲಿ ಎಷ್ಟು ಇದಾಗಿ ಹೇಳುತ್ತೆ ಅಂದರೆ, ಭಗವಂತನ ಆನಂದ ಎಷ್ಟು ಅಂತ ತಿಳಿಬೇಕಲ್ಲ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಹೇಳ್ಬಿಡ್ತು. ಅದೆಷ್ಟು ನಮಗೆ ಗೊತ್ತಾ, ಆನಂದ ಎಷ್ಟು ಗೊತ್ತಾಗುತ್ತೆ ತಾನೇ ವ್ಯಾಖ್ಯಾನ ಮಾಡಿಬಿಡುತ್ತೆ. ಅದಕ್ಕೆ ಹೇಳುತ್ತೆ, ಒಬ್ಬ ದೃಢಕಾಯನಾಗಿರುವ ಮನುಷ್ಯ, ಪೂರ್ಣ ಆಯಸ್ಸು, ಯಾವ ರೋಗವೂ ಇಲ್ಲ, ಅವನು ದೃಢಕಾಯನಾಗಿರ್ತಾನೆ. ಅವನಿಗೆ ಇಡೀ ಪ್ರಪಂಚದ ಸೊತ್ತೆಲ್ಲ ಅವನಿಗಿರಬೇಕು. ಇದು ಸಾಧ್ಯವಿಲ್ಲ. ಅಂದರೆ ಒಬ್ಬ ಮನುಷ್ಯನ ಆನಂದ ಪರಿಪೂರ್ಣ ಅನ್ನೋದಕ್ಕೆ ಇದು ಭಕ್ಷತೆ ಹೇಳೋದು. ಇಡೀ ಪೃಥ್ವಿಯೇ ಅವನ ಸೊತ್ತಾಗಿ ದೃಢಕಾಯನಾಗಿ ರೋಗರುಜಿನಗಳಿಲ್ಲದೆ ಏನು ಆನಂದನ ಅನುಭವಿಸ್ತಾನ ಅವನು ಶಾಸ್ತ್ರ ಪ್ರಕಾರ. ಅದು ಒಬ್ಬ ಮನುಷ್ಯನ ಆನಂದ ಅಂತ. ಅದು ಮನುಷ್ಯನ ಆನಂದ ಯಾರಿಗೂ ಸಂಪೂರ್ಣ ಬರೋದು ಸಾಧ್ಯವೇ ಇಲ್ಲ. ಅದು ಆ ಥರ ಒಂದು ಆನಂದವನ್ನು ಅಳತೆ ಬಲ ಇಟ್ಕೊಳುತ್ತೆ. ಆ ಥರ ಇರೋ ಒಂದು ಆನಂದ ಅಂತ. ಅದಕ್ಕೆ ಆ ಆನಂದಕ್ಕೆ 100 ಪಟ್ಟು, 100 ಅಂತ ಹೆಸರನ್ನೇ ಹೇಳಿದ್ರೆ ನಾವು ತಿಳಿಯೋದಕ್ಕೆ, ಅದು 100 ಪಟ್ಟು ಈ ಮನುಷ್ಯ ಗಂಧರ್ವರು ಅಂತಾರೆ. ಮನುಷ್ಯರು ಪುಣ್ಯಗಳನ್ನ ಹೇಳ್ತಾರೆ. ಪುಣ್ಯವನ್ನು ಮಾಡ್ದ ಅಂದ್ರೆ ಮೇಲೆ ಹೋಗಿ ಮೋಕ್ಷವನ್ನು ಮಾಡ್ಕೊಂಡ್ರೆ ಅರ್ಚಾದಿ ಮಾರ್ಗಕ್ಕೆ ಹೋಗ್ತಾರೆ, ಇಲ್ಲದೆ ಧೂಮಾದಿ ಮಾರ್ಗಕ್ಕೆ ಹೋಗ್ತಾರೆ. ಆವಾಗ ಅವ್ರು ಮಾಡಿದ ಪುಣ್ಯ ಪ್ರಕಾರ ಮನುಷ್ಯರ ಗಂಧರ್ವ ಅಂತಿದೆ. ಆ ಮನುಷ್ಯ ಗಂಧರ್ವರಿಗೆ ಅದಕ್ಕಿಂತ 100 ಪಟ್ಟು ಬರುತ್ತಂತೆ. ಅದಕ್ಕೆ ಮನುಷ್ಯ ಗಂಧರ್ವರಿಗಿಂತ 100 ಪಟ್ಟು ಹೆಚ್ಚು ದೇವಗಂಧರ್ವರು, ಗಂಧರ್ವ ದೇವತೆಗಳಿದ್ದಾರೆ, ಅವರು ದೇವಗಂಧರ್ವರು. ಮನುಷ್ಯರು ಪುಣ್ಯಲೋಕದಿಂದ ಪುಣ್ಯ ಮಾಡಿ ಪಡ್ಕೊಳ್ಳುವಂಥ ಗಂಧರ್ವಂತ ಮನುಷ್ಯ ಗಂಧರ್ವಂತ. ಅದು ಅವು ದೇವಗಂಧರ್ವರು. ಅವರಿಗೆ 100 ಪಟ್ಟು ದೇವಗಂಧರ್ವಂತೆ. ಆ ದೇವತೆಗಳಿಂದ ಆ ದೇವತೆಗಳಿಂದ 100 ಪಟ್ಟು ಪಿತೃಗಳು, ನಮ್ಮ ಪಿತೃಗಳೆಲ್ಲ ಇರ್ತಾರಲ್ಲ, ಅವ್ರಿಗಿಂತ 100 ಪಟ್ಟು ಹೆಚ್ಚು ಸುಖ ಪಿತೃಗಳಂತೆ. ಆ ಪಿತೃಗಳಿಗಿಂತ 100 ಪಟ್ಟು ಹೆಚ್ಚು ಸುಖ ಆಜಾನ ಅದೊಂದು ದೇವತೆಗಳು ಗುಂಪು, ಆಜಾನ ದೇವತೆ ಅಂತ. ಅಲ್ಲಿ ಯಕ್ಷರು ಎಲ್ಲ ಬರ್ತಾ ಇದ್ರು, ಅವರಿಗೆ 100 ಪಟ್ಟು ಅಂತ. ಈ ಆಜಾನ ದೇವತೆಗಳಿಗಿಂತ 100 ಪಟ್ಟು ಕರ್ಮ ದೇವತೆಗಳು.
ಯಾರು ಅದೇ ಶ್ರುತಿ ಹೇಳೋದು ಯಾರು ಕರ್ಮದೇವತೆ? ಏ ಕರ್ಮಣ ದೇವಾನಪಿ ಯಂತಿ ಅಂತ ಹೇಳ್ತಾರೆ. ಏ ಕರ್ಮಣ ತಮ್ಮ ಕರ್ಮಗಳಿಂದ ಯಜ್ಞಯಾಗ ಸೋಮಯಾಗ ಮಾಡ್ತಾರಲ್ಲ, ಅದರಿಂದ ದೇವಾನಪಿ ಅವರು ದೇವತತ್ವ ಪಡೆದಿರ್ತಾರೆ. ಯಜ್ಞ ಸೋಮಯಾಗಗಳು ಎಲ್ಲ ಮಾಡಿ ದೇವತ್ವವನ್ನು ಪಡೆದಿರ್ತಾರೆ, ಅವರು ಕರ್ಮದೇವತೆಗಳು. ಈ ಆಚರಣ ದೇವತೆಗಳಿಗಿಂತ 100 ಪಟ್ಟು ಕರ್ಮದೇವತೆಗಳು. ಆ ಕರ್ಮದೇವತೆಗಳಿಗಿಂತ 100 ಪಟ್ಟು ದೇವತೆಗಳು, ಬೇರೆ ದೇವತೆಗಳಿರ್ತಲ್ಲ ಅವರಿಗೆ. ಅವರಿಗಿಂತ 100 ಪಟ್ಟು ಇಂದ್ರ, ಅವನಿಗಿಂತ 100 ಪಟ್ಟು ಇಂದ್ರನಿಗೆ. ಇಂದ್ರನಿಗಿಂತ 100 ಪಟ್ಟು ಪ್ರಜಾಪತಿ, ಬೃಹಸ್ಪತಿ ಅವರ ಆಚಾರ್ಯ, ಅವರು ಇಂದ್ರನ ಆಚಾರ್ಯ ಬೃಹಸ್ಪತಿ. ಆ ಬೃಹಸ್ಪತಿಗಿಂತ 100 ಪಟ್ಟು ಪ್ರಜಾಪತಿ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಗಿಂತ 100 ಪಟ್ಟು ಪರಮಾತ್ಮ ಬ್ರಹ್ಮ. ಅದು ಬಂದು ಬರ್ತಾ ಇದೆ. ಏಕೋ ಬ್ರಹ್ಮಣ ಆನಂದ. ಅದೇ ಹೇಳೋದು ಆನಂದಂ ಬ್ರಹ್ಮಣೋ ಅನ್ನೋದು ತಾನೇ ಬರುತ್ತೆ. ಅವನು ಹೇಳ್ಬಿಟ್ಟು ನಿಲ್ಸಲ್ಲ ಅದು. ಮತ್ತೆ ಸಯಶ್ಚಾಯಂ ಪುರುಷೇ ಯಶ್ಚಾದಿತ್ಯೆ ಸ ಏಕಃ. ಅವನೊಬ್ಬನೇ. ಈಗ ಎಷ್ಟ ಅಸೌ ಆದಿತ್ಯ, ನೀವು ಸೂರ್ಯನಲ್ಲಿ ಯಾರು ನೋಡ್ತಿರಲ್ಲ ಅವನು ಏಕ, ಅವನೊಬ್ಬನೇ, ಅಂದ್ರೆ ಇನ್ಯಾರು ಇಲ್ಲ ಅನ್ಬಿಟ್ಟು ಅಂತ. ಇದು ತುಂಬ ಚೆನ್ನಾಗಿದೆ. ಮಂತ್ರ ಹೇಳ್ತಾರೆ ಶೇಷತಂ ದೇಶತಂ ದೇಶತಂ ಬರ್ತಾ ಇದ್ರು. ನಾನು ಸುಮ್ಮನೆ ಅರ್ಥ ಹೇಳಿದೆ, ಸಮಯ ಆಗುತ್ತೆ ಅಂತ ಮಂತ್ರವನ್ನು ಹೇಳ್ಕೊಳ್ಳೋದಿಲ್ಲ. ಆ ಥರ ಅವನು ಬ್ರಹ್ಮ. ಅಂದರೆ ಬ್ರಹ್ಮನಿಗೆ ಅಷ್ಟು, ಅಂದರೆ ಅದಕ್ಕಿಂತ ಹೆಚ್ಚಿರುತ್ತೆ. ನಮಗೆ ತಿಳಿಬೇಕಲ್ಲ, ಹೇಳಿ ನಾವು ಶ್ರುತಿನಲ್ಲಿ ನಮಗೆ ಅರ್ಥ ಪಡಿಸ್ಬೇಕಾದ್ರೆ 100 ಪಟ್ಟು ಅಂತ. ಆ ಪ್ರತಿಯೊಂದು ಸಲ ಹೇಳಬೇಕಾದ್ರೂ ಶ್ರೋತ್ರಿಯಸ್ಯ ಚಾಕ ಮಹತಸ್ಯ ಅಂತ ಹೇಳಿದೆ. ಪ್ರತಿಯೊಂದು ಈ ಬ್ರಹ್ಮಾನಂದ ಹೇಳಬೇಕು, ಶ್ರೋತ್ರಿಯಸ್ಯ ಚಾಕ ಮಹತಸ್ಯ ಅಂತಂದರೆ ಇದು ಶ್ರೋತ್ರಿಯಸ್ಯ ಚ ಅಕಾಮಹಕ್ಕೂ ಸಿಗುತ್ತೆ ಅಂತ ಪ್ರತಿಯೊಂದು ಹೇಳ್ಕೊಂಡು ಬರ್ತಾ ಇದ್ರು. ಬ್ರಹ್ಮನಾನಂದಕ್ಕೂ ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಇದರಲ್ಲಿ ಬರ್ತಾರೆ, ಬ್ರಹ್ಮ ಇದರಲ್ಲಿ ಬರಬೇಕಾದಂದ್ರೆ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಭೋಗ್ಯ ಮಾತ್ರ ಸಾಮ್ಯ ಲಿಂಗಾಚ ಬ್ರಹ್ಮಸೂತ್ರ ಅನ್ನೋದು. ಭಗವಂತನಿಗೆ ನಮಗೂ ಸಾಮ್ಯ ಭೋಗ್ಯದಲ್ಲಿ ಮಾತ್ರ, ಈ ಆನಂದದಲ್ಲಿ ಮಾತ್ರ ಭೋಗ್ಯ ಸಾಮ್ಯತೆ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ನಾವು ಬರೋದಿಲ್ಲ. ಅದರಲ್ಲಿ ಸತ್ಯ ಸಂಕಲ್ಪ ಸತ್ಯ ಕಾಮತ್ವಲ್ಲೂ ಅಲ್ಲೊಂದು ಸ್ವಲ್ಪ ಪರಿಮಿತ ಇರುತ್ತೆ. ಅಷ್ಟಗುಣ ಬಂದರೂ ಅದು ಪೂರ್ಣ ನಮಗೆ ಬರೋದಿಲ್ಲ, ಅದು ಭಗವಂತನಿಗೆ ಮಾತ್ರ. ಅದಕ್ಕೆ ವೇದವ್ಯಾಸ ಹೇಳ್ಬಿಟ್ಟು ಭೋಗ್ಯ ಮಾತ್ರ ಏನು ಲಿಂಗ ಅಂತಂದ್ರೆ ಗುರುತು. ಏನಪ್ಪ ಗುರುತು ಅಂದರೆ ಭೋಗ್ಯದಲ್ಲಿ ಮಾತ್ರ ನಮಗೂ ಭಗವಂತನಿಗೂ ಸಾಮ್ಯತೆ, ಬೇರೆ ಯಾವುದೂ ಸಾಮ್ಯತೆ ಇಲ್ಲ. ಆ ಥರ ಇದು ಅದನ್ನು ಅವ್ರು ಹೇಳ್ತಾರೆ. ಇವರು ಆ ಥರ ತಿಳ್ಕೊಳ್ದೆ ಇವರು ಇಲ್ಲಿರೋಳು ಆನಂದೋ ಬ್ರಹ್ಮಣೋ ವಿದ್ಯ ಅನ್ನೋದೇ ಅದೆಲ್ಲ ಬರುತ್ತೆ. ಏಷಕ್ಕೇವಾನಂದ ಯಾತಿ. ಏಷಃ ಅಂದರೆ ಏಷಃ ಬ್ರಹ್ಮಣ ಆನಂದ ಯಾತಿ. ನಮ್ಮ ಜೀವಾತ್ಮಗಳನ್ನ ಆನಂದವನ್ನ ಕೊಡ್ತಾನೆ ಅಂತ ಅದನ್ನ ಹೇಳ್ತಾರೆ. ಏಷಕ್ಕೆ ಅಂದ್ರೆ ಅವನ್ ಆನಂದಿಕ್ಕಿರ ಪೋಲೆ ಅಂತ ಆನಂದವನ್ನು ಕೊಡುತ್ತಾರ. ಈಗ ಹೇಳ್ತಾರೆ ನಿಮಗೆ ಸ್ತೋತ್ರೇಶ ಜಾಗ ಮತ್ತು ಪ್ರಪನ್ನರಿಂದ ಹೋದ್ರೆ ಭಗವಂತನ ಆನಂದ ನಾವು ಪಡಿತೀವಿ. ಅದಕ್ಕೆ ಸಾಯುಜ್ಯ ಅಂತ ಹೇಳಿ, ಅದಕ್ಕೆ ನಾವು ಸಾಯುಜ್ಯ ಅಂತ ಹೇಳೋದು. ಆ ಸಾಯುಜ್ಯದಲ್ಲಿ ಭಗವಂತನಿಗೆ ಏನು ಆನಂದ ಅದೇ ಆನಂದ ನಮಗೂ ಬರುತ್ತೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೆ ಆನಂದಿಕ್ ಅಂತ ಇವಳು ಆ ಥರ ಇದ್ದಾಳೆ. ಇವಳು ಆನಂದಂ ಬ್ರಹ್ಮಣದ ಅವನು ಆನಂದಕ್ಕೆ ಕೇಳ್ತಾರೆ. ಏಷಕ್ಕೇವಾನಂದ ಯಾಕೆ ಅಂತಿಲ್ಲ. ಇವೆರಡೂ ಗುರಿದರೆ ಅವ್ರು ಹೇಳೋ ಮಾತು ಅರ್ಥವಾಗೋದಿಲ್ಲ. ಅವರು ಅದನ್ನು ಹಾಕಿದ್ರೆ ಇದಿಷ್ಟು ಇರ್ದಿದ್ರೆ ಅರ್ಥ ಆಗುತ್ತೆ, ಇಲ್ಲೇ ಅರ್ಥವಾಗೋದಿಲ್ಲ. ಏನೋ ಹೇಳಿದಾರಲ್ಲ ಅಂತ ಅನ್ಕೋಬೇಕು ಗುರುವಾಚಾರ್ಯ. ಆ ಥರ ಅದ್ಭುತವಾಗಿ ಅನುಭವಿಸಿದ್ದಾರೆ ಆ ಥರ ಅವರು ತನ್ನ ವ್ಯಾಖ್ಯಾನದಲ್ಲಿ. ಇಲ್ಲಿರೋಳು ಆ ಥರ ಅಂದರೆ ನಾನು ಭಗವಂತನ ಚೆನ್ನಾಗಿ ಮಾಡಿದ್ದು, ನಾನು ಇನ್ನು ಮಾಡುವ ಕೆಲಸ ಬೇರೆ ಏನೂ ಇಲ್ಲ ಅಂದರೆ ಮತ್ತೆ ಭಗವಂತನ ಹೋಗೋದು ಸ್ತೋತ್ರ ಮಾಡೋದು ಇಲ್ಲವೇ ಅವಶ್ಯಕತೆ ಇಲ್ಲ ಅನ್ನೋ ಭಾವನೆ ಅವಳಿಗೆ. ಅದನ್ನು ರಾಸತಾಸಲ್ಲಿ ಅವರು ಹೇಳಿದ್ರಲ್ಲ, ಕಥಕಥೆ ಆದ ಈ ಭಾವನೆಯಲ್ಲಿ ಇರ್ತಾಳೆ ಇವಳು. ಆಗ ಅದಕ್ಕೆ ಹೇಳ್ತಾರೆ ಅವರು, ಅದಕ್ಕೆ ಇವಳಿಗೆ ಹೇಳ್ತಾರೆ ಇದನ್ನು ಅವಳ ಒಂದು ಇವಳು ಯಾವ ಥರ ಈ ಸ್ವರ್ಗ ನೋತ್ತು ಚೋರ್ಗಂ ಹೂವಿನ ಅಮ್ಮನ ಎಂಬೇಕಾದ್ರೆ ನೋತ್ತು ಸ್ವರ್ಗಂ. ನೋತ್ತು ಅಂದರೆ ವ್ರತವನ್ನು ಆಚರಿಸೋಕ್ಕೆ ನೋಂಬನ್ನ ಮಾಡಿದ್ದು ನೋತ್ತು ಅಂದ್ಬಿಟ್ಟು. ಅಂದರೆ ಇವಳು ಆಗಲೇ ಷಡಾಗಿ ವ್ರತವನ್ನು ಆಚರಿಸ್ಬಿಟ್ಟಿದ್ದಾಳೆ. ಈ ಇವ್ರು ಮಾಡ್ತಿರೋ ಇವಾಗ ನೋಂಬು ಇನ್ನೂ ಬೇರೆ. ಬಟ್ ಇವಳು ನೋತ್ತು ಅಂದರೆ ಪಾಸ್ಟ್ ಟೆನ್ಸ್, ಅವಳು ವ್ರತವನ್ನು ಆಚರಿಸ್ತಿದ್ದಾಳೆ. ಹಾಗೆ ಉಗುಗಿಂದ್ರ ಅಮ್ಮನಾಯಿ ಅಂತ ಪದವನ್ನು ಹಾಕಿದ್ರು ಅವರಿಗೆ. ಸ್ವರ್ಗಂ ಅಂದರೆ 2 ಥರ ಅರ್ಥವನ್ನು ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಏನಪ್ಪ ಅಂದರೆ ಇಲ್ಲಿ ಇದರಲ್ಲಿ ಮೇಲೆ ಇದಕ್ಕೆ ಸ್ವರ್ಗಂ ಅಂದರೆ ಸುಖ ಅಂದರು ಅಂತ. ಅವಳ ಏನು ಸುಖ ಪಡ್ತಾರೋ ಆ ಸುಖ ಅಂತ ಮಾಡಿದ್ದಾರೆ. ಸ್ವಾಪದೇಶದಲ್ಲಿ ಇಲ್ಲಿ ಸ್ವರ್ಗಂ ಅಂದರೆ ಇದು ಮೋಕ್ಷ ಅಂತಲೇ ಅರ್ಥ ಮಾಡಿದ್ದಾರೆ. ಸ್ವರ್ಗಂ ಅನ್ನೋದು ಇಲ್ಲಿ ಶ್ರುತಿನಲ್ಲೂ ಸ್ವರ್ಗ ಇಂದ್ರ ಎಲ್ಲ ಭಗವಂತ ಮತ್ತು ಮೋಕ್ಷದ ಪರವಾಗಿ ಅದಕ್ಕೂ ಸ್ವರ್ಗ ಅಂತ ಹೇಳ್ತಾರೆ. ಅಲ್ಲಿರೋ ಹೆಸರನ್ನೇ ಸ್ವರ್ಗ ಅಂತ ಇಟ್ಕೊಂಡ್ರೆ ಅಷ್ಟೇ. ಸ್ವರ್ಗ ಅಂದ್ರೆ ಅದೇ. ಆ ಹೆಸರನ್ನ ತೆಗೆದು ಹೇಗೆ ಅಯೋಧ್ಯ ಅಲ್ಲಿರೋದಕ್ಕೂ ಅಯೋಧ್ಯ ಹೆಸರು, ಅಯೋಧ್ಯ ತೆಗೆದು ಇಲ್ಲಿರೋ ಅಯೋಧ್ಯ ಇಟ್ಟಿದಾರಲ್ಲ, ಆ ಥರ ಸ್ವರ್ಗ ಅನ್ನೋ ಹೆಸರನ್ನ ತೆಗೆದು ಇಂದ್ರ ತನ್ನ ಇದಕ್ಕೂ ಇಟ್ಕೊಂಡ ಅಷ್ಟೇ.
ಸ್ವರ್ಗ ಅಂದರೆ ಅದೇ, ಬಟ್ ರೂಢಿನಲ್ಲಿ ಇದೇ ಜಾಸ್ತಿ ಇರೋದ್ರಿಂದ ಸ್ವರ್ಗ ಅಂದರೆ ಇಂದಿನ ಸ್ವರ್ಗ ಅಂತ ಬರುತ್ತೆ. ಸ್ವರ್ಗ ಅಂದರೆ ಭಗವಂತ ಇರುವಂತಹ ವೈಕುಂಠಕ್ಕೆ ಸ್ವರ್ಗ ಅಂತ ಹೆಸರೋದಕ್ಕೆ. ಅಂದರೆ ಇದಕ್ಕೆ ಲೌಕಿಕ ಇದರದ್ದು ಸ್ವರ್ಗಂ ಅಂತ ಹೇಳಿದ್ರೆ ಕೂಡಿನ ಮನಾಯ್ ಅಂದರೆ ಇಲ್ಲಿ ಇವಳು ಸುಖವನ್ನು ಪಡೆದಾಳೆ ಅಂದ್ಬಿಟ್ಟು ಅಂತ. ಇಲ್ಲಿ ಏನು ಸುಖವನ್ನು ಪಡೆದಾಳೆ? ಸ್ವರ್ಗ ಅನ್ನೋದು ಹೇಳ್ತಾರೆ ಅದರಲ್ಲಿ. ಮೊದಲೇ ಸುವರ್ಗ, ಸುವರ್ಗಂ ಸ್ವರ್ಗಂ ಅಂತ. ಅಂದರೆ ವರ್ಗ ಅಂದರೆ ಗುಂಪುಗಳು. ಬ್ರಾಹ್ಮಣ ಇದು ಭಗವಂತನ ಕದಿಯಾರ ಅಂತ ಯಾರು ಹೇಳ್ತೀವಿ ಅವರ ಒಂದು ಗುಂಪು. ಭಾಗವತರು ತಗೊಳ್ಳಿ, ಭಾಗವತರು ಭಾಗವತರು ಆ ಗುಂಪು. ಸುವರ್ಗ ಅಂದರೆ ಒಳ್ಳೆಯ ವರ್ಗ ಅಂತ. ಅದಕ್ಕೆ ವರ್ಗ ಅಂದ್ರೆ ಎಲ್ಲ ಆಗುತ್ತೆ. ಸುವರ್ಗ ಆ ಥರ ಅರ್ಥ ಮಾಡ. ಸುವರ್ಗ ಅಂದರೆ ಒಳ್ಳೆಯ ಭಾಗವತರು ಭಾಗವತರು ಇರುವಂತ ಇದು, ಅದನ್ನ ಪಡೆದಾಳೆ ಎಂಬುದಂತ. ಇನ್ನೊಂದು ಸುವರ್ಗ ಅಂದರೆ ಕೃಷ್ಣನ ಪರವಾಗಿ ಆಗುತ್ತೆ. ಆ ಸ್ವರ್ಗ ಅನ್ನೋ ಪದ ಕೃಷ್ಣನನ್ನೇ ಭಗವಂತನ ಹೇಳುತ್ತೆ. ಹಾಗಾಗಿ ನೀನು ಭಗವಂತನ ಶರಣಾಗತಿ ಮಾಡಿ ಸ್ವರ್ಗಂ ಅಂದರೆ ಕೃಷ್ಣನನ್ನೇ ಪಡ್ಕೊಂಡ್ಬಿಟ್ಟಿದೀಯ ಅಂತ. ಸುಖವನ್ನು ಎಲ್ಲ ಸುಖವನ್ನು ಪಡ್ಕೊಂಡಿದೀಯ ಅಂತ ಒಂದರ್ಥ ತಗೊಂಡು ಸ್ವರ್ಗ ಸುಖ ಅಂತ ಹೇಳ್ತೀವಲ್ಲ, ಎಲ್ಲ ಸುಖವನ್ನು ನೀವು ಪಡ್ಕೊಂಡಿದೀಯ, ಪ್ರಪನ್ನವರು ಪಡ್ಕೊಳ್ಳೋ ಸುಖವನ್ನೆಲ್ಲ ಪಡ್ಕೊಂಡಿದ್ದು ಒಂದರ್ಥ. ಸ್ವರ್ಗ ಅಂದರೆ ಕೃಷ್ಣ ಅಂತ ಅರ್ಥ ಮಾಡಿ ಕೃಷ್ಣನ್ನೇ ಪಡ್ಕೊಂಡ್ಬಿಟ್ಟಿದೀಯ. ನೋತ್ತು ಏನಂದ್ರೆ ಶರಣಾಗತಿ ನೋವು ನೋತು ಅಂತ ಇವ್ರು ಮಾಡುವಂಥ ಈ ಮಾರ್ಗಳಿ ನೋವಲ್ಲ ಅದು, ಅದನ್ನು ಮಾಡಿ ಪಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದಕ್ಕೆ ಅದೇ ಕೂಗಿನ ಅಮ್ಮನ ಎಂಬಿಟ್ಟು ಅಂತ ಅದಕ್ಕೆ ಅಂದ್ಬಿಟ್ಟು ಅದಕ್ಕೆ ಅದನ್ನು ಒಳಹೊಕ್ಕು ಅಂದರೆ ನೀವು ಭಗವಂತನ ಪಡ್ಕೊಂಡು ಒಳಹೊಕ್ಕೋದು ಅಂದರೆ ಭಗವಂತನ ಮನಸ್ಸಲ್ಲಿಟ್ಟು ಅನುಭವಿಸೋದು. ಆನಂದ ಒಳಹೊಕ್ಕು ಅಂದರೆ ಹೇಗೆ ಮನಸ್ಸಿನ ಹಾಲು ಸಿದ್ಧಿಕ ಅಂದ್ರಲ್ಲ, ಆ ಥರ ಭಗವಂತನ ಮನಸ್ಸಲ್ಲಿ ಇಟ್ಕೊಂಡು ಅವಳೇ ಅನುಭವಿಸ್ತಾ ಇದ್ದಾರೆ ಅವರು. ಹಿಂದಿನ ಇದು ಹೇಗೆ ಭಗವಂತ ಬಂದಿದ್ದ ಅಂತ ಆತ ತುಳುವಾಯಿತು ವಾಸನೆ ಗೊತ್ತಾಗುತ್ತೆ ಅಂತ ಅಂದರು, ಅದೇ ಥರ ಇಲ್ಲೂ ಸಹ ಭಗವಂತನೇ ಬಂದಿದ್ದಾನೆ ಅಂತ. ಇಲ್ಲಿ ಏನು ಅಂದರೆ ಹೇಳ್ತಾರೆ, ಅಲ್ಲಿ ಭಗವಂತನೇ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಇವಳನ್ನ ಪಡೆಯೋದಕ್ಕೆ ಭಗವಂತ ನೋವಂತೆ. ಇವಳು ನಾವೆಲ್ಲ ಭಗವಂತನ ನೋವು ಅಂದರೆ ಇವಳನ್ನ ಪಡೆಯೋದಕ್ಕೆ ಭಗವಂತ ನೋಡ್ತಾ ಅಂದ್ಬಿಟ್ಟು ಅದಕ್ಕೆ ಆ ಥರ ಮಾಡ್ತಾರೆ. ಅದೇ ನೋದ ಸುವರ್ಗಂ ಅಂದರೆ ಕೃಷ್ಣ ಮಾಡಿದ ವರ್ಗದಿಂದ ಪೂರ್ಣ ಅವನು ನಿನ್ನನ್ನ ಪಡೆಯೋದಕ್ಕೆ ಅವನು ವ್ರತವನ್ನು ಮಾಡಿ ನಿನ್ನ ಒಳಗಡೆ ಮನೆ ಒಳಗಡೆ ಬಂದಿದ್ದಾನೆ ಅಂತ ಒಂದು ಅನುಭವಿಸೋದಕ್ಕೆ ಇದೆಲ್ಲವೇ ವ್ಯಾಖ್ಯಾನ ಮಾಡಿ ಭಗವಂತ ಮಾಡಿದ್ರೆ ಕೇಳಬೇಡಿ, ಅನುಭವಿಸೋದಕ್ಕೆ ಅನುಭವಿಸೋ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಇವಳು ಭಗವಂತನಿಗೆ ಪ್ರೀತಿ ಪಾತ್ರಳಾದಂತಹ ಸಖಿ ಅಂತ. ಅವನೇ ನಾನು ಇದನ್ನು ಮಾಡಿ ವ್ರತವನ್ನು ಮಾಡಿ ಇವಳನ್ನ ಪಡಿಬೇಕು ಅಂತ ಮನೋಭಾವದಲ್ಲಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ಆ ಥರ ಇವರು ಹೇಳ್ತಾ ಅದಕ್ಕೆ ಅಮ್ಮನಾಯಿ ಅಂತ ಸಂಬೋಧನೆ ಮಾಡ್ತಾರೆ. ತಾಯಿಯ ಸ್ಥಾನದಲ್ಲಿದ್ದ ಇವರು ಎದರಲ್ಲಿದ್ದಾರೆ, ಶ್ರೀ ಸ್ಥಾನದಲ್ಲಿದ್ದಾರೆ. ಅದರಿಂದ ಶ್ರೀ ಸ್ಥಾನದಲ್ಲಿರೋದ್ರಿಂದ ಇವಳನ್ನ ಅಮ್ಮನಾಯಿ ಅಂತ ಸಮುದ್ರ ಇದು ಮಾಡ್ತಾರೆ. ಅದಕ್ಕೆ ಆಮೇಲೆ ಅವಳು ಅಲ್ಲಿಂದ ಏನು ಬರೋದೇ ಇಲ್ಲ ಅವರಿಗೆ. ಇಷ್ಟೆಲ್ಲ ಹೇಳಿ ಮಾಡಿದ್ರು ಸಹ ಅವರು ಏನು ಅವಳು ಜವಾಬೇ ಕೂಡ ಹಿಂದೆ ಮಾತಾಡೋದು ಸುಮ್ಮನೆ ಇರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವರು ಭಾಗ ತೆಗೆದು ಹೇಳಿರ್ತಾರೆ ಮತ್ತು ಅವಳು ಭಾಗ ತೆಗೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಅವ್ರು ಹೇಳ್ತಾರೆ ಮಾತಂತಾರೋ ಭಾಗಲ್ ತೆರವಾದಾಯ, ಬಾಗಿಲಂತೂ ತೆರೆಯಿಲ್ಲ ನಿನಗೆ, ಮಾತನ್ನಾರು ಬಾಯಿನಾರು ತೆರೆಯಮ್ಮ ನೀನು. ಬಾಗಿಲಂತೂ ತೆಗಿಲ್ಲ ಬಿಟ್ಬಿಡು, ಬಾಯಿನಾರು ತೆರೆ ಏನು ಎರಡು ಮಾತಾಡೋ. ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ನೀನು ಅದು ಕೂಡ ಮಾಡಲಿಲ್ಲ. ನೀನು ಇಷ್ಟಂದ್ರೆ ಕೃಷ್ಣಾನುಭವದಲ್ಲಿ ಇದೆಯೇ ಕರೆಕ್ಟ್. ಅವರು ನೀನು ಒಂದು ರಕ್ತಪ್ರಾಯಳಾಗಿಲ್ಲ ಇಲ್ಲ. ಆದರೆ ನಾವು ಭಗವಂತನ ನಿಮ್ಗೆ ಕೇಳುವಾಗ ಒಂದು ಎರಡು ಮಾತನ್ನಾದರೂ ಆಡು ಅಂತ ಹೇಳ್ತಾರೆ. ಅದಕ್ಕೆ ಅಂದರೆ ಇಲ್ಲಿ ಹೇಳ್ತಾರೆ ಸುಗೋಷ್ಠಿ ಅನ್ನೋದಕ್ಕೆ ಪ್ರತಿವಾದ ಬೈತಾರೆ ಅಣ್ಣಂಗಾರ ಸ್ವಾಮಿ. ಸುಷ್ಟು ಗೋಷ್ಠಿ ಅಂತ ಅದ್ಭುತವಾದ ಅಂದರೆ ಇಲ್ಲಿರೋರು ಅಂದರೆ ಅವಳ ಭಾವನೆಯಲ್ಲಿ ಹೊರಗಡೆ ಇರೋ ಸಂಖ್ಯೆಯಲ್ಲೆಲ್ಲ ಪ್ರಾಪಂಚಿಕ ವಿಷಯಾಸಕ್ತರಾಗಿರ್ತಾರೆ. ಅದರಿಂದ ಅವರಿಗೆ ಏನಂದರೆ ಇವಳು ಸುಷ್ಟುಗೋಷ್ಠಿ ಅಂದರೆ ಯಾರು ಪ್ರಾಪಂಚಿಕ ಸುಖದಲ್ಲಿ ಮನಸ್ಸಿಲ್ಲವೋ ಅವ್ರ ಜೊತೆ ಇರಬೇಕು ಅಂತ ಅವಳ ಭಾವನೆ. ಹಾಗಾಗಿ ಅವಳಿಗೆ ಅಂದರೆ ಇನ್ನೂ ಅವಳು ಗೊತ್ತಿಲ್ಲ, ಅವಳ ಭಾವನೆ ಅಷ್ಟೇ. ಇವರೆಲ್ಲ ಪ್ರಾಪಂಚಿಕದಲ್ಲಿ ಇರ್ತಾರೆ, ಇವ್ರ ಜೊತೆ ಏನು ನಮಗೆ ನನ್ನ ಗೋಷ್ಠಿ ಯಾರು ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಭಗವಂತನನ್ನೇ ಮಾಡ್ತಾರೋ ಅವ್ರ ಜೊತೆ ಇರಬೇಕು ಅಂತ ಆ ಒಂದು ಇದರಿಂದ ಇವಳು ಭಾಗ ತೆಗೆದಿಲ್ಲ ಅಂದ್ಬಿಟ್ಟು ಅವರ ಎಲ್ಲ ಅನುಭವ, ಆಚಾರ್ಯ ಅನುಭವ. ಅಣ್ಣಂಗೆಲ್ಲ ವಾಕ್ಯ ತುಂಬ ಚೆನ್ನಾಗಿದೆ. ಕೆಲವು ಒಂದೊಂದು ಎಲ್ಲೆಲ್ಲಿ ತುಂಬ ಇರುತ್ತೆ ಅದು ಹೇಳ್ತಿದ್ದಕ್ಕೆ. ಅದರಿಂದ ಆ ಭಗವಂತ ಸುಖ ಶಬ್ದ ಸ್ವರ್ಗಾನು ಸುಖ
ಆ ಸುಖ ಶಬ್ದ ಕೃಷ್ಣ ಪರವಾಗಿದೆ, ಅದರಿಂದ ಸ್ವರ್ಗ ಅಂದರೆ ಕೃಷ್ಣನ್ ತಗೋಬೋದು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಇವರು ಹೇಳ್ತಾರೆ ಕಡೆಗೆ ಕೃಷ್ಣ ಅಲ್ಲಿದ್ದಾನೆ ನೀನು ಅನುಭವಿಸ್ತಾ ಇರ್ತಾರಲ್ಲ, ಕೃಷ್ಣ ಇದ್ದಾನೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂತ ಅವ್ರು ಕೇಳ್ತಾ ಇರೋದು. ಕೃಷ್ಣ ಇದ್ದಾನೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂದ್ಬಿಟ್ಟು ಅಂತ ಅವ್ರು ಹೇಳ್ತಾ ಅದಕ್ಕೆ. ನೀನು ಯಾರು ಹೇಳಬೇಕಾಗಿಲ್ಲ, ನಾವು ಆತ್ತೂಯಾಡಿ ನಾರಾಯಣನ್ ಅನ್ಬಿಟ್ಟು ಅಂತ ಅವನು ಬರದೇ ಇದ್ರು ಅವನ ಧರಿಸ್ಕೊಂಡಿರೋ ತುಳಸಿ ಮಾಲೆ ಇದೆಯಲ್ಲ, ಆ ತುಳಸಿ ಮಾಲೆ ವಾಸನೆ ಗೊತ್ತಾಗುತ್ತಾ ಅಂದ್ಬಿಟ್ಟು ಅದಕ್ಕೆ ಇವರು ಪೆರೆವಾಚಾರ್ಯರು ಹೇಳ್ತಾರೆ, ಕೋಯಿಲ್ ಶಾಂತೆ ಒಳಿ ಕಪ್ಪೋಮು ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿರುವ ಗಂಧ ಧೂಪ ಮತ್ತು ಗಂಧ ಹಚ್ಚಿದೆ, ಗಂಧ ಅಂದರೆ ತೃಪ್ತಿ ನೋಡಬೇಕು, ಒಂದಿನಕ್ಕೆ ಒಂದು ಕಟ್ಟೆ ಅನ್ಬಿಸ್ಬಿಡ್ತಾರೆ. ಇಲ್ಲೆಲ್ಲ ಚೂರು ಗಂಧ, ಆ ಗಂಧ ಒಂದು ಮೈಲಿವರೆಗೂ ವಾಸನೆ ಬರ್ತಾ ಇರ್ತದೆ. ತಿರುಪ್ತಿಯಲ್ಲಿ ನೋಡ್ಬೇಕಲ್ಲ ಇಟ್ಟಿರ್ತಾರೆ ನೋಡಿ ಸೈಡೆಲ್ಲ ದಿನಾಕಿ ಇಷ್ಟೆಷ್ಟು ಗಂಧ ಹರಿತಾರೆ ಗಂಧನಿಗೆ. ಆ ಗಂಧದ ಪರಿಮಳ ಒಳ್ಳೆಯ ಗಂಧ ದೂರಕ್ಕೆ. ಅದಕ್ಕೆ ಕೋಯಿಲ್ ಶಾಂತ ಅಂದರೆ ವಾಸನೆ, ಅದನ್ನು ಮರ್ಚ ಯಾರಿಗಾದ್ರೂ ಆಗುತ್ತೆ ಅನ್ನೋದು ಅಂತ. ಅದರಿಂದ ಭಗವಂತ ನಾರಾಯಣ ಇಲ್ಲದೆ ಇದ್ದರೂ ನೀವು ಭಾಗವತೆಲ್ಲ ನೋಡೋಕ್ಕಾಗಲ್ಲ. ಆದರೆ ನಾವು ಧರಿಸಿರುವ ತುಳಸಿ ಮಾಲೆ ಇದೆಯಲ್ಲ, ಆ ಮಾಲೆ ನಮಗೆ ಬರ್ತಾನೆ. ನಾರಾಯಣನ್ ನಮ್ಮಾಲ್ ಹೋಗ್ತಾರೆ, ಅದಕ್ಕೆ ನಮ್ಮಾಲ್ ಅನ್ನೋದಕ್ಕೆ ಎರಡು ಅರ್ಥ ಮಾಡಿದ್ದಾರೆ, ನಾವು ಇಟ್ಕೊಂಡಿದ್ದಾನೆ ಅನ್ಬಿಟ್ಟು ಅಂತ. ಅದಕ್ಕೆ ನಮ್ಮಾಲ್ ಅನ್ನಂದ್ರೆ ನಮ್ಮಿಂದ ಒಂದು ಅರ್ಥ. ನಮ್ ಮಾಲ್ ಅಂತ ಬಿಡಿಸ್ಬಿಟ್ರೆ ನಮ್ಮ ಮಾಲ್ ಅಂದ್ರೆ ತಮ್ಮಲ್ಲಿ ದೇವರು ಭಗವಂತನಿಗೆ ಪರಮಾತ್ಮನಿಗೆ ಮಾಲ್ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮಾಲ್, ಅವನು ಯಾರ ನಾರಾಯಣನ, ಅವನು ನಮ್ಮಾಲ್. ಅವನನ್ನ ನಾವು ನಮ್ಮಾಲ್ ವ್ರತವನ್ನ ಅವನೇನು ಮಾಡೋದು, ನಮ್ಮಿಂದ ವ್ರತ ಆಚರಿಸಿ ಮಾಡೋದಂದ್ರೆ ನಮ್ಮಾಲ್ ಒಂದೇ ಪದ ಹೇಳಿದ್ರೆ ನಮ್ಮಿಂದ ಅಂತ. ನಮ್ಮ ಮಾಲ್ ಅಂದ್ರೆ ನಮ್ಮ ಮಾಲ್ ಅಂತ, ನಮ್ಮ ದೇವನಾದ ಅವನು ಯಾರು ನಾರಾಯಣ ನಿನ್ನಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅವನು. ಆದರೆ ಅವನು ಹೋದ ಅಂದ್ರೆ ಅವನು ಪೋತ್ರ ಪರಗರಂ ಪುಣ್ಯನ ಅಂದ್ಕೊಂಡ್ರೆ ನಾವು ಪೋತ್ರ ಅಂದ್ರೆ ಅವನ ಹೊಗಳಿ ಹಾಡಿ ಮಾಡ್ದ ಅಂದ್ರೆ ನಮಗೆ ವ್ರತಕ್ಕೆ ಬೇಕಾದ ಇದನ್ನೆಲ್ಲ ಕೊಡ್ತಾನೆ. ಹಾಗಾಗಿ ಆ ಕೃಷ್ಣ ನೀನು ಮನೆಯಲ್ಲಿ ಇಟ್ಕೊಂಡು ಹೇಗಮ್ಮ, ನೀನು ಬರದೇನು ಬೇಡ, ಕೃಷ್ಣ ಅಂದ್ರೆ ಈಚೆ ಕಳಿಸು ಅಂತ ಇವ್ರು ಹೇಳ್ತಾರಂತೆ. ಅದು ಒಳಗಡೆ ಅವ್ರು ಇದೆಲ್ಲ ಊಹಿಸ್ಕೋಬೇಕು. ಕೆಲವು ವ್ಯಾಖ್ಯಾನಕಾರರು ಅದ್ಭುತವಾಗಿ ಹೋಗ್ತಾರೆ. ಅದೇ ಥರ ನೀವು ಬರೀ ವಾಸನೆ ಬಂತು ಅಂತ ಕೃಷ್ಣ ಇದೆ ಅಂತ ಹೇಗೆ ಹೇಳ್ತೀರ ನೀವು? ನಾನು ನಿನ್ನೆ ಕೃಷ್ಣನ ನೋಡಿದ್ದೆ ಸಾಯಿರಿ, ಕೃಷ್ಣ ನೋಡಿದ್ದೆ, ಇಂದ್ರ ಸಂಖ್ಯೆ ಹೇಳ್ತಾರೆ, ನಿಮ್ಮ ಜೊತೆ ಇಟ್ಟಾನ್ ಬರ್ತೀನಿ, ಹೇಗೆ ತಾನೇ ಬರೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅವರು. ನಾನು ಅವನು ಕೊಟ್ಟಿದ್ದ ತುಳಸಿ ಮಾಲೆ ತಂದು ಇಟ್ಕೊಂಡಿದ್ದೀನಿ, ಆ ತುಳಸಿ ಮಾಲೆ ವಾಸನೆ ಬಂದಿದೆ ನಿಮಗೆ, ಅದ ತುಳಸಿ ಮಾಲೆ ವಾಸನೆ ನೋಡಿ ಕೃಷ್ಣ ಇದ್ದಾನೆ ಅಂತ ನೀವು ಹೇಳ್ತೀರಾ ಅಂದ್ಬಿಟ್ಟು ಅವಳು ಕೇಳ್ತಾರಂತೆ. ಅದಕ್ಕೆ ಅಕ್ಕಳಿಗೆ ಇವರು ಅದಕ್ಕೆ ಕೇಳ್ತಾರಂತೆ. ಈ ಥರ ವಾಗ್ವಾದಗಳು ನಡೆಯುತ್ತೆ. ಆ ವಾಗ್ವಾದಗಳು ನಡೆದಾಗ ಅವಾಗ ಹೇಳ್ಕೊಡ್ತಾರೆ ಹಾಗೆ ಅವನು ನಮ್ಮ ಪೋಟ್ರ ಅಂದರೆ ನಮ್ಮ ಮಾಲ್, ನಮ್ಮಿಂದ ಒಂದು ನಮ್ಮ ಭಗವಂತನಾದ ಕೃಷ್ಣನ ನಾವು ಹಾಡಿ ಹೊಗಳಿದ್ರೆ ಅವನು ನಮಗೆ ಬೇಕಾದ ಇಷ್ಟೊಂದು ಕೊಡ್ತಲ್ಲ. ಅವನು ಪುಣ್ಯನಾಲ್ ಅಂತಾರೆ, ಪುಣ್ಯನಾಲ್ ಪಂಡೋರ ನಾಲ್ ಅಂದ್ಬಿಟ್ಟು ನನ್ನ ಕಡೆಗೆ ಆ ಪುಣ್ಯನಾಲ್ ಅಂದ್ಬಿಟ್ಟು ಅಂತ ಒಳ್ಳೆಯ ಪುಣ್ಯವಂತ ಅಂತ ಹೇಳ್ತಾರೆ. ಅವನು ನಮಗೆ ಅವನು ಪುಣ್ಯವನ್ನು ಮಾಡೋ ನಮಗೆಲ್ಲ ಪುಣ್ಯವನ್ನು ಕೊಡ್ತಾನೆ, ಪುಣ್ಯನಾಲ್ ಅಂತ ಹೇಳಿ ಇವರು ಇನ್ನೂ ಹೇಳೋದಿಲ್ಲ, ಇವರು ಮಲಗಿರ್ತಾರೆ. ಅದಕ್ಕೆ ಹೇಳ್ತಾರೆ ಪಂಡೋರನಾಲ್ ಕೂತತ್ತಿನ ವಾಯುವಿಂದ ಕುಂಭಕರ್ಣನ್ ಅಂದ್ಬಿಟ್ಟು ಅಂತ. ಪಂಡೋರನಾಳ್ ಹಿಂದೆ ಅಂದರೆ ಇದು ತ್ರೇತಾಯುಗದಲ್ಲಿ ಹೇಳೋದಲ್ಲ, ಹಿಂದರಲ್ಲಿ ಕೂತತ್ತಿನ ವಾಯುವಿಂದ ಕುಂಭಕರ್ಣ ಅವನು ಮೃತ್ಯು ಅವನಿಗೆ ಬರಲಿಲ್ಲ ಅವನ ಬಳಿ, ಇವನೇ ಮೃತ್ಯುವಿನ ಬಾಯಿಗೆ ಹೋಗಿ ಬಿದ್ದ. ಯಾತಕ್ಕೆ ಹೇಳ್ತಾರೆ ಅಂತ ಬಹಳ ಅದ್ಭುತವಾದ ಮಾತದು. ನಾವು ಎಲ್ಲ ಸುಮಾರು ರಾಮಾಯಣ ವ್ಯಾಖ್ಯಾನಕಾರರು ಎಲ್ಲರೂ ಕೆಲವರನ್ನ ಬಿಟ್ಟು ಒಂದಿಬ್ಬರನ್ನು ಬಿಟ್ಟ ಅಂದರೆ ಎಲ್ಲರೂ ಕುಂಭಕರ್ಣನ ರಾವಣನ ಥರಾನೇ ಹೋಲಿಸಿ ಅವನ ಥರಾನೇ ಕೆಟ್ಟವನು ಅನ್ನೋ ಥರ ಮಾಡಿದ್ದಾರೆ. ಆದರೆ ನೀವು ನಿಜವಾಗ್ಲೂ ರಾಮಾಯಣ ನೋಡಿದ್ರೆ ಕುಂಭಕರ್ಣ ಇಲ್ಲಿ ವರ್ಣನೆ ಮಾಡಿದರೆ ಕೆಟ್ಟವನಲ್ಲ ಅವನು, ಅದು ಹೇಳ್ತೇನೆ ಇದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳೋದು. ಅವನು ತಾನಾಗೇ ಹೋಗಿಬಿಟ್ಟ ಮೃತ್ಯುವಿನ ಬಾರಿಗೆ, ಅಣ್ಣನಿಗೋಸ್ಕರ ಕೂತದ್ದೇನು ವಾಯುವಿಂದ ಅಂತಾರೆ. ಕೂತು ಇವನ ಬಗ್ಗೆ ಬರಲಿಲ್ಲ, ಇವನೇ ಹೋಗಿ ಆ ಕೂತಂದ್ರೆ ಮೃತ್ಯುವಿನ ಬಾಗಿ ಇವನು ಬಿದ್ದ. ಆಗ ಅವನ ಬಾಗಿಂದ ಕುಂಭಕರ್ಣನ ಅಂತ ಅವನಿಗೆ ಹೇಳ್ತಾ ಇದಕ್ಕೆ ತೋತ್ತು ಮನಕ್ಕೆ ಬೆರಂತು ಹೇಳ್ತಾ ಅಂತಂದ ಅಂದ್ಬಿಟ್ಟು ಅಂತ. ಅಂದರೆ ನಿಮ್ಮಿಬ್ಬರಿಗೂ ಒಂದು ಪೈಪೋಟಿ ಆಗಿದೆ ಅನ್ಸುತ್ತೆ. ಯಾರು ಹೆಚ್ಚು ನಿದ್ದೆ ಮಾಡ್ತಾರೋ ನೋಡಿ ಕಡೆಗೆ ಅವನ ಕುಂಭಕರ್ಣ 6 ತಿಂಗಳಿಗೆ ನಿದ್ದೆ ಮಾಡಿ ಒಂದಿನ ಆದರೂ ಹೆಚ್ಚು ಆಡ್ತಾನೆ. ನಮಗೆ ವರ್ಷದಲ್ಲಿ ಒಂದಿನ, ನೀನು ಒಂದಿನವೂ ಹೇಳೋದಿಲ್ಲ, ಕಡೆಗೆ ಸೋತ್ಬಿಟ್ಟು ಹೋಗ್ಬಿಟ್ಟು ಅವನು ಹಿಂಗಾಗ್ಬಿಡು ಅಂತ, ಆ ನಿದ್ದೆ ನಿನಗೆ ಬಂದ್ಬಿಟ್ಟು ಅಂತ. ಅದಕ್ಕೆ ವ್ಯಾಖ್ಯಾನ ತಮಾಷೆ ಹೇಳ್ತಾರೆ. ಅವನಿಗೆ ಅವನ ಹೆಂಡತಿ ನಿದ್ರಾದೇವಿ ಅಂದರೆ ಬೇರೆ ಹೆಂಡತಿ ಇರ್ತಾಳೆ, ಕುಂಬಾನಿ ಮಕ್ಕಳು ಇರ್ತಾರೆ. ಇದಕ್ಕೆ ಹೇಳೋದು ನಿದ್ರಾದೇವಿ ಹೆಂಡತಿ ಅಂತ. ಯಾವಾಗ ಕುಂಭಕರ್ಣ ಮರಣವಾಗುತ್ತೋ ನಿದ್ರಾದೇವಿ ಬ್ರಹ್ಮನ ಹತ್ರ ಹೋಗ್ತಾನಂತೆ, ನಾನೇನು ಮಾಡಲಿ, ಎಲ್ಲಿ ಹೋಗ್ಬೋದು ಅಂತ. ಅದಕ್ಕೆ ಹೇಳ್ತಾನಂತೆ, ಎಲ್ಲೆಲ್ಲಿ ಪ್ರವಚನ ನಡೆಯುತ್ತೋ, ಎಲ್ಲೆಲ್ಲಿ ಕಾಲಕ್ಷೇಪ ನಡೆಯುತ್ತೋ ಅಲ್ಲಿ ಹೋಗ್ಬೋದು. ಅದಕ್ಕೆ
ಎಲ್ಲೆಲ್ಲಿ ಪ್ರವಚನ ಕಾಲಕ್ಷೇಪ ಆಗುತ್ತೋ ನೀವು ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡೋದು ನೋಡ್ಬೋದು. ಅದಕ್ಕೆ ಯಾರೋ ತಮಾಷೆ ಹೇಳ್ತಾ ಇದ್ರು, ಯಾರೋ ಒಬ್ಬ ಆ ಗಂಡ ತುಂಬ ಡಾಕ್ಟರ್ ಹೋಗೋದು ನಿದ್ದೆನೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಡಾಕ್ಟರ್ ದುಡ್ಡು ವೇಸ್ಟ್ ಮಾಡ್ತೀರಿ, ಯಾವ್ದಾದ್ರು ಪ್ರವಚನ ಕೂತ್ಕೊಳ್ಳಿ ಅದಕ್ಕೆ ಪ್ರವಚನ ಮಾಡೋ ಜಾಗದಲ್ಲಿ ನಿದ್ದೆ ಬರುತ್ತೆ ಅನ್ನೋದಕ್ಕೆ ಆ ನಿದ್ರಾದೇವಿಯಲ್ಲಿ ಬಂದಿರ್ತಾಳೆ ಅಂದ್ಕೊಂಡು ತಮಾಷೆ ವ್ಯಾಖ್ಯಾನ ಹೇಳ್ತಾರೆ. ಅದರಿಂದ ಆ ಥರ ಕುಂಭಕರ್ಣ ನಿನಗೆ ತಾನು ಸೋತು ಅವನು ಸೋತಾಗ ಏನಂದ್ರೆ ಯಾವಾಗಲೂ ಯಾರು ಗೆಲ್ತಾರೋ ಅವರಲ್ಲಿರುವ ವಸ್ತುಗಳನ್ನೆಲ್ಲ ತಗೋತಾರೆ. ಕುಂಭಕರ್ಣ ಸೋತಿದ್ರಿಂದ ಕುಂಭಕರ್ಣದಿರುವ ವಸ್ತು ಕೆಲವು ನಿನ್ಗೆ ಒಡವೆ ಬೇಡ ಅವ್ನು ತೊಗೊಂಡಿರ್ತೀಯ ನಿದ್ದೆ, ಆ ನಿದ್ದೆ ನೀನು ತೊಗೊಂಡ್ಬಿಟ್ಟಿದೀಯಾ, ಅದರಿಂದ ನೀನು 5 ಮಂದಿ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ವ್ಯಾಖ್ಯಾನದಲ್ಲಿ ಇದಕ್ಕೂ ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಹೇಳ್ತಾರೆ ಕರುಜ ತಂದಾನ ಆತ್ತವನಂದ ಹೇಳ್ತಾರೆ ಆತ್ತವನಂದಲುಡೆಯ ಅರುಂಕಲನೆ ಅಂತ ಬಂದೆ ಅಲುಂಕಲನೆ ಅಂತ ಹೇಳ್ತಾರೆ. ಅದಕ್ಕೆ ಅರುಂಕಲನೆ ಅಂತಂದ್ರೆ ಆಭರಣ ಅಂತ ಒಂದು ಅರ್ಥ. ಅರುಂ ಅಂದ್ರೆ ಪಾತ್ರೆ ಅಂತ ಒಂದು ಅರ್ಥ ಆಗುತ್ತೆ. ಆಭರಣ ಅಂದ್ರೆ ಒಳ್ಳೆಯ ಆಭರಣ ಉಳ್ಳ ಒಳೆ, ಆಭರಣ ಅಂದರೆ ಒಳ್ಳೆಯ ಒಳೆ ಅಂದ್ಬಿಟ್ಟು ಅಂದ್ರೆ ಅರುಂಕಲನೆ ತೀರ್ಥಮಾಯಿ ಒಂದು ಕೆಲವು ಅಂದ್ರೆ ನೀನು ತುಂಬಾ ನಿದ್ದೆ ಮಾಡಿದೀಯಾ, ಎದ್ದ ತಕ್ಷಣ ಬಿದ್ದೋಗ್ಬಿಡ್ತೀಯ, ಅದಕ್ಕೆ ನಿಧಾನ ಎದ್ದು ಕೂತ್ಕೊಂಡು ತೀರ್ಥಮಾಯಿ ನಿಧಾನವಾಗಿ ನಾವು ಕಾಯ್ತೀವಿ, ನಮಗೇನು ಇದಿಲ್ಲ, ನಿಧಾನವಾಗಿ ಎದ್ದು ಬಂದು ಬಾಗಿಲನ್ನು ತಗೊಂಡು ಅಂತಾರೆ. ಅದು ವ್ಯಾಖ್ಯಾನಿಕರು ತಾರೆ ಥರ ಬರಬೇಡ, ಲಕ್ಷ್ಮಣನ ಹತ್ರ ಒಳ್ಳೆ ಚೆನ್ನಾಗಿ ಇದೆಲ್ಲ ಇದು ಮಾಡ್ಕೊಂಬ ಅಂತ ಹೇಳ್ತಾರೆ. ಅದು ವ್ಯಾಖ್ಯಾನ ಹೇಳ್ತೀವಿ ತಾರೆ ಥರ ಯಾಕೆ ಬಂದು ಅಂತ, ಅದಕ್ಕೆ ಕರೆ ಥರ ಅಂತ ಹೇಳ್ತಾರೆ. ಇದರಲ್ಲಿ ನೋಡ್ತ ಚೋರ್ಗಂ ಹೇಳಿದ ಅದಕ್ಕೆ ಆ ನಾರ್ತತ್ವ ಅಂತ ಹೇಳಬೇಕಾದ್ರೆ ಆ ತುಳಸಿ ಮಾಲೆ ಭಗವಂತನ ವಾಸೆ, ಆ ವಾಸನೆ ಹೇಗೆ ಗಂಧ ವಾಸನೆ ತಾರತಮ್ಯ ಇಲ್ಲ, ಮಳೆ ಥರ ಎಲ್ಲರಿಗೂ ಒಂದೇ ಅದು, ಅಲ್ಲಿರುವ ಒಂದೇ ಹೊರಗಡೆವರೆಗೂ ಒಂದೇ ಥರ ಹರಿಯುತ್ತೆ, ಯಾರ್ಯಾರು ಅನುಭವಿಸಿ ಎಲ್ಲರೂ ಅನುಭವಿಸ್ತಾರೆ. ಅದರಲ್ಲಿ ಹೇಳ್ಬೇಕು ಅದಕ್ಕೆ ಭಗವಂತನ ಒಂದು ಗುಣವನ್ನು ಗೌರವಿಸ್ತಾರೆ. ಅವನಿಗೆ ಇದನ್ನು ಚಾಂದೋಗದಲ್ಲಿ ಕೊಂಡಾಡ್ತಾರೆ. ಅವನಿಗೆ ಸರ್ವರ ಸಹ ಸರ್ವಗಂತಹ ಅಂತ ಅದು ಹೇಳ್ತಾನೆ. ಅವನಿಗೆ ಆದಿತ್ಯೋ ಹಿರಣ್ಮಯ ಪುರುಷ ಹಿರಣ್ಯಶ್ಮಶು ಹಿರಣ್ಯಕೇಶ ಸರ್ವರಸ ಸರ್ವಗಂತಹ ಅವಾತರ ಅಂದ್ಬಿಟ್ಟು ಅವನು ಕೊಂಡಾಡ್ತಾರೆ. ಅವನಿಗೆ ಭಗವಂತ ಅವನು ಅವಾಕಿ ಮಾತಾಡೋದಿಲ್ಲ ಅಂದ್ಬಿಟ್ಟು ಅನಾದರ ಒಂದು ಅನಾದರನಾಗಿ ಇದ್ಬಿಡ್ತಾನೆ, ಯಾವುದನ್ನು ಕಂಡುಕೊಳ್ಳದೆ ಅಂತ ಭಗವಂತನ ಕೊಂಡಾಡುತ್ತೆ. ಅವಾಗ ಸರ್ವರ ಸಹ ಸರ್ವಗಂಧ ಅಂದ್ಬಿಟ್ಟು ಅಂತ ಎಲ್ಲದಕ್ಕೂ ರಸವನ್ನು ಬರಸವನ್ನು ಅದಕ್ಕೆ ತೈತಿರೋಷ ಬರುತ್ತೆ. ಇದರಲ್ಲಿ ಅದೊಂದು ವಿದ್ಯೆಯನ್ನು ಹೇಳ್ತಾ ಅದಕ್ಕೆ ಆನಂದ ವಿದ್ಯೆ ಅದಕ್ಕೆ ರಸೋ ವೈ ಸಹ ರಸಕೃತ್ಯವಾಯಂ ಲಬ್ಧ್ವಾನಂದಿ ಭವತಿ, ರಸವನ್ನು ಕೊಟ್ಟು ಆನಂದಿ ಭವತಿ ಎಲ್ಲರಿಗೂ ಆನಂದ ಉಂಟು ಮಾಡ್ತಾನೆ ಅಂತ. ಅದರಿಂದ ಅವನು ರಸ ಇಲ್ಲದವನು. ಸರ್ವಗಂಧ ಅವ್ರು ಭಗವಂತನೇ ಗಂಧ ಅವನು. ಅದರಲ್ಲಿ ತುಳಸಿ ಮಾಲೆ ಅವನ ಗಂಧವನ್ನು ತಗೊಂಡು ತುಳಸಿ ಮಾಲೆ ಇನ್ನೂ ಹೆಚ್ಚು ಇದಾಗುತ್ತಂತೆ ಅದಕ್ಕೆ. ಆ ಥರ ಅವನು ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಂತೆ, ನೀವು ನಿನ್ನೆ ರಾತ್ರಿ ಜೊತೆಲೇ ಇದ್ದೆ, ನಾ ಬಂದು ಮಲಗಿದ ತಕ್ಷಣ ಹಿಂದಲೇ ನೀವು ಪಿಶಾಚಿಗಳಿಂದ ಬಂದ್ಬಿಟ್ರಿ, ಕೃಷ್ಣ ಬರೋಕ್ಕೆ ಎಲ್ಲಿ ಅವನಿಗೆ ಅವಕಾಶ ಬಂದಿದ್ರು, ನಾನು ಬರಬೇಕು ಅಂತ ಆಸೆ ಇದ್ರು ಸಹ ನಿಮ್ಮನ್ನು ದಾಟ್ಕೊಂಡು ಬರೋಕ್ಕೆ ಸಾಧ್ಯವೇ ಅವನು, ನೀವು ಬಿಡ್ತೀರ ಅವನು ಒಳಗಡೆ ಬರೋಕ್ಕೆ ಅಂತ ಕೇಳ್ತಾರಂತೆ ಅವರು. ಅದಕ್ಕೆ ಹೇಳ್ತಾರೆ ಅವನು ಯಾರಮ್ಮ ಅವನು ನಾರಾಯಣನ, ಅವನು ನಾರಾಯಣ ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿ ಎಲ್ಲ ಕಡೆ ಇರ್ತಾನೆ ಅವನು. ಹಾಗಾಗಿ ಅವನು ಅದಕ್ಕೆ ನಾರಶಕ್ತಿಯ ಜೀವಾನಾಂ ಪ್ರೋಚ್ಯತೆ ಹೀಗೆ ಹೇಳ್ತಾರೆ ಆ ಥರ ಅದಕ್ಕೆ. ಅದರಿಂದ ಅವನು ಎಲ್ಲದರಲ್ಲೂ ಒಳಗಡೆ ಇರೋದ್ರಿಂದ ನಾವು ನಮ್ಮ ಕಣ್ಣು ತಪ್ಪಿಸಿ ಒಳಗಡೆ ಬರೋಕ್ಕಾಗಲ್ಲ. ಹಾಗಾಗಿ ಒಳಗಡೆ ಇದ್ದೇ ಇದ್ದಾನೆ. ನೀನು ಹೇಳಿದೆಲ್ಲ ಅದು ಇದು ತೊಗೊಂಡೆ, ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಅದನ್ನು ನೀನು ಇಲ್ಲ ಅಂತ ಮಾತ್ರ ಹೇಳ್ಬೇಡ ನೀನು ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಇಷ್ಟ ಆಗಿ ಮತ್ತೆ ಯೋಗ ನೀರು ಕೊಡೋಗ್ಬಿಡ್ತಾ ಇರ್ತಾರೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಇನ್ನು ಏನು ಭಾಗತೆ ಇಲ್ಲ, ಮತ್ತೆ ನಿದ್ದೆ ಮಾಡೋ ಕೊಟ್ಟೋಗ್ಬಿಡ್ತಾರೆ ಯೋಗ ನಿದ್ದೆ ಹೊಡೋಗ್ತಾರೆ. ಅದಕ್ಕೆ ಅವಾಗ ನಾವು ಹೇಳ್ತಾರೆ, ಅಲ್ಲಮ್ಮ ನಾವು ಕೇಳ್ತಿರೋದು ಅದಕ್ಕೆ ನೀನು ಸಿದ್ಧಿಯನ್ನು ಪಡ್ಕೊಂಡ್ಬಿಟ್ಟಿದೀಯ, ಆದರೆ ನಿನ್ನ ಥರ ಯಾವಾಗಲೂ ಏಕಸ್ವಾದವನ್ನ ಬುದ್ಧಿ ನನ್ನ ಥರ ನೀನು ಒಬ್ಬಳೇ ಪಡ್ಕೊಂಡ್ರೆ ಲೋಕದ ವೈಯದ್ದು ವಾಯುವೀರಗಳು ನಾವೆಲ್ಲ ಇದೀವಲ್ಲ ಎಲ್ಲರೂ ಪಡ್ಕೋಬೇಕು. ಅದಕ್ಕೆ ಹೋಗಿ ನೀವು ಹೋಗಿ ಅಂತ ಹೇಳ್ಬೋದು. ಆದರೆ ನಿನ್ನಂತಹ ಭಕ್ತಿ ಜೊತೆಯಲ್ಲಿದ್ದರೆ ಹಿಂದಿನ 3 ಹೇಳಿದಂಗೆ ಆಗ ಭಗವಂತ ನಮಗೆ ಸುಲಭವಾಗಿ ನಮ್ಮ ಕೆಲಸವನ್ನು ನಡೆಸ್ಕೊಡ್ತಾನೆ. ಶಿಫಾರಸಿದ್ದಂಗೆ ನೀವೆಲ್ಲ ಇದ್ಬಂದು ಅದರಿಂದ ನೀವು ಬಾ ಅಂತ ಹೇಳ್ತಾ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮಾಲ್ ಕೋರ್ತ ಬರೋದು ಅಂದರೆ ಅವನು ನಮ್ಮಿಂದ ನಿನ್ನ ಜೊತೆ ಸ್ತುತಿಸಲ್ಪಟ್ರೆ ಅಂತ. ನಮ್ಮಾಲ್ ಬಂದರೆ ನಿನ್ನನ್ನು ಮುಂದೆ ಇಟ್ಕೊಂಡು ನಾವು ಭಗವಂತನ ಸ್ತೋತ್ರ ಮಾಡ್ದ ಅಂದರೆ ಆವಾಗ ಅವನು ಹೇಳ್ತಾನೆ, ಅವನ ಪುಣ್ಯನ್ ಅನ್ನುವಾಗ ಮಾಡ್ತಾರೆ. ಪುಣ್ಯನ್ ಅಂದರೆ ಹೇಗೆ ಹೇಳ್ತಾರೆ ಅಂದರೆ ಭಗವಂತನ ಅವನು ಹೇಯ ಪ್ರತಿನೀಕ ಹೇಳ್ದಂಗೆ
ಅವನು ಹೇಯ ಅಂದರೆ ಯಾವ ಹೇಯ ಗುಣಗಳು ಇಲ್ಲದವನು ಅವನಿಗೆ. ನಮ್ಮಲ್ಲಿ ನಿರ್ಗುಣ ಅನ್ನೋದು ನಮ್ಮಲ್ಲಿ ಒಪ್ಪೋದಿಲ್ಲ. ನಿರ್ಗುಣ ಅನ್ನೋದಕ್ಕೆ ಭಗವಂತನಿಗೆ ಗುಣ ಇಲ್ಲ ಅಂತ ಹೇಳಿದ್ರೆ ಶ್ರುತಿಲ್ಲ ಅಷ್ಟು ಸರ್ವಗಂಧ ಇದೆಲ್ಲ ಮುಗಿದಿಲ್ಲ. ಅದಕ್ಕೆ ಏನು ಅರ್ಥ ಹೇಳ್ತೀವಿ? ನಿರ್ಗುಣ ಅಂದರೆ ಗುಣವಿಲ್ಲ. ಅದಕ್ಕೂ ಭಾಷೆಯ ಕಡೆ ಹೇಳ್ತಾರೆ ನಿರ್ಗುಣ ಅನ್ನೋದು ಒಂದು ಗುಣ ಆಯ್ತಲ್ಲ, ನಿರ್ಗುಣ ಅನ್ನೋದು ಒಂದು ಗುಣ ಆಯ್ತಲ್ಲ. ಅವಾಗ ಅದೇ ಅವರು ಹೇಳ್ತಾರೆ ಹೇಗೆ ನಿರ್ಗುಣನಾಗಲಿಕ್ಕೆ ಸಾಧ್ಯ? ಅವ್ರು ಹೇಳೋದು ಆ ಥರ ಅಲ್ಲ, ಆ ಗುಣಾತೀತ ಅಂದ್ಬಿಟ್ಟು ಗುಣಗಳಿಗೆಲ್ಲ ಮೇಲೆ ಅಂದರೆ ಎಲ್ಲ ಇದರಲ್ಲೂ ಅವನಿಗೆ ಷಾಡ್ಗುಣ್ಯ ಪರಿಪೂರ್ಣ ಅಂತ ಎಲ್ಲ ಶ್ರುತಿಯಲ್ಲಿ ಕೊಂಡಾಡಿದೆ, ಮಗ ಇದನ್ನ ಹೇಳಿದೆ. ಆಗ ಅದನ್ನೆಲ್ಲ ನೀವು ಗೌಣ ಅಂತ ಹೇಳಬೇಕಾಗುತ್ತೆ. ಆಗ ಅರ್ಥ ಏನಂತು, ಭಗವಂತನ ಇದೆಲ್ಲ ಗೌಣ ಅವನಿಗೆ. ಅವ್ನಿಗೆ ಯಾವ ಗುಣವೂ ಇಲ್ಲ ಅಂದರೆ ಕರುಣೆ ದಯೆಯೂ ಬರೋದಿಲ್ಲ ಅವನಿಗೆ. ಆ ಗುಣಗಳು ಇಲ್ಲದೆ ಇದ್ರೆ ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡಿ ಹೇಗೆ ಮಾಡ್ತಾನೆ? ಅದು ಅದರಿಂದ ನಿರ್ಗುಣ ನಿರಂಜನ ಅವರು ಅಂದರೆ ಆ ಸಿದ್ಧಾಂತ ಇಟ್ಕೊಂಡಿದ್ದಾರೆ. ಆವಾಗ ಹೇಳೋದು ಅದಕ್ಕೆ ಹೇಳ್ತಾ ಅದಕ್ಕೆ ಪುಣ್ಯನಾಲ್ ಅನ್ಬೇಕಾದ್ರೆ ಇಲ್ಲಿ ಅದಕ್ಕೆ ಯಾವ ಪುಣ್ಯನಾಲ್ ಯಾವ ಎಂತಹ ಪುಣ್ಯವಿಲ್ಲ ಅಂದರೆ ಅಪಾಸಪಾತ್ಮಾದಿಗಳುಳ್ಳಂತಹ ಭಗವಂತ ಹೇಯ ಪ್ರತ್ಯನೀಕ ಅಂದರೆ ಹೇಯ ಗುಣಗಳು ಯಾವುದೂ ಇಲ್ಲದೆ ಇರೋದು. ಅದಕ್ಕೆ ನಮಗೆ ನಿರ್ಗುಣ ಅನ್ನೋದಕ್ಕೆ ಭಾಷಿಕಾರರು ನಿರ್ಗುಣ ಪದ ಇದೆ, ನಿರ್ಗುಣ ನಿರಂಜನ ಅಂತ ಬರುತ್ತೆ. ಅದರಲ್ಲಿ ನಿರ್ಗುಣ ಅಂದರೆ ಗುಣವಿಲ್ಲದು ಅಂತಲ್ಲ, ಹೇಯ ಗುಣವಿಲ್ಲದವನು ಅಂತ. ಗುಣವಿಲ್ಲ ಅಂದರೆ ಹೇಯ ಗುಣವಿಲ್ಲದವನು ಅಂತ ಮತ್ತೆ ಅದಕ್ಕೆ ಹೇಯ ಪ್ರತ್ಯನೀಕ ಅಂತ ಭಾಷಿಕಾರ ಮಾಡ್ತಾರೆ. ಅದಕ್ಕೆ ಏನಂತ ಮಾಡೋದು ಅಂದರೆ ಹೇಯ ಗುಣಗಳಿಲ್ಲದವನು, ಎಲ್ಲ ಗುಣಗಳು ಒಳ್ಳೆಯದೇ ಇರೋವನ ಹತ್ರ ಹೇಯ ಗುಣಗಳಿಲ್ಲ ಅಂತ ಅವಾಗ ನಿರ್ಗುಣ ಅಂತ ಮಾಡಬೇಕು ಅಂತ ಆ ಥರ ಹೇಳ್ತಾರೆ. ಅದಕ್ಕೆ ಅವರ ಪೂರ್ವ ಹಾಕುತ್ತಾರೆ. ನಿರ್ಗುಣ ಅಂತ ಸೃಷ್ಟಿನೇ ಹೇಳಿದಿಲ್ಲ, ಅದಕ್ಕೇನರ್ಥ ನಿರ್ಗುಣ ಅಂದರೆ ಹೇಯ ಗುಣವಿಲ್ಲದವನು ಅಂತ ಅರ್ಥ ಮಾಡಬೇಕು. ಅವಾಗ ಕಲ್ಯಾಣ ಗುಣಗಳು ಸೇರಿಕೊಂಡು ಅರ್ಥ ವಿರುದ್ಧವೇ ಆಗೋದಿಲ್ಲ ಅವಾಗ ಅಂದ್ಬಿಟ್ಟು ಹೇಳ್ತಾರೆ. ಅಂತಹ ಪುಣ್ಯಪುರುಷನಿಂದ ಅಂತಹ ಪುಣ್ಯಪುರುಷನಿಂದ ಹಿಂದೆ ಒಂದು ದಿನ ಕೊಳ್ಳಲ್ಪಟ್ಟಂತಹ ಪಂಡವನಾಲ್ ಅಂದರು. ಆ ಪುಣ್ಯನಿಂದ ನಿರಸನ ಮಾಡಲ್ಪಟ್ಟಂತಹ ಇವರು ಮಾಡ್ತಾರೆ. ಇಲ್ಲಿ ಕುಂಭಕರ್ಣ ಹೇಳಿದ ರಾವಣಷ್ಟು ಅವನ ದುರ್ಳ ಅಲ್ಲ. ರಾವಣ ಮೊದಲೇ ಇವನು ನಿದ್ದೆ ಶಾಪ ಬರೋದಕ್ಕೆ ಮುಂಚೆ ರಾವಣನ ಜೊತೆ ಅವನು ಹೋಗಿ ದೇವತೆಗಳು ತೊಂದರೆ ಎಲ್ಲ ಕೊಟ್ಟಿದ್ದಾನೆ. ಎಲ್ಲಿಯೂ ಸಹ ಕುಂಭಕರ್ಣ ಋಷಿಗಳಿಗೆ ತೊಂದರೆ ಕೊಟ್ಟದ್ದು ಎಲ್ಲ ಯಾವ ಪುರಾಣದಲ್ಲೂ ಇಲ್ಲ. ರಾವಣ ಮಾಡಿದ್ದಾನೆ. ಕುಂಭಕರ್ಣ ದೇವತೆಗಳಿಗೆ ತೊಂದರೆ ಕೊಟ್ಟಿದ್ದಾನೆ, ಋಷಿಗಳಿಗೆ ಅವರಿಗೆ ಯಾವತ್ತೂ ತೊಂದರೆ ಕೊಟ್ಟಿದ್ದು ಇಲ್ಲವೇ ಇಲ್ಲ, ಯಾವತ್ತೂ ಇಲ್ಲ ಅವನು. ಅವಾಗ ಅದಕ್ಕೊಂದು ರಾಮೋದಾತ್ತಮ್ ಅಂತ ಒಂದು ಸ್ತೋತ್ರ ಇದೆ, ಅದರಲ್ಲಿ ತುಂಬ ಚೆನ್ನಾಗಿದೆ, 8-9 ಶ್ಲೋಕ ಅದರಲ್ಲಿ ಬರುವಂಥದ್ದು. ಹೊರಗಳಿಗೆ ಎಲ್ಲ ತಪಸ್ ಮಾಡ್ತಾನಂತೆ. ರಾವಣ, ವಿಭೀಷಣ, ಕುಂಭಕರ್ಣ 3 ಜನ ತಪಸ್ ಮಾಡ್ತಾರೆ. ತಪಸ್ ಮಾಡುವಾಗ ಬ್ರಹ್ಮ ಬಂದಾಗ ರಾಮ ಹೇಳ್ತಾರೆ ರಾವಣೋ ಮಾನುಷಾಧನ್ಯೈ ಅವಧತ್ವಂ ಅಂದರೆ ರಾವಣ ಅಂದರೆ ಮನುಷ್ಯರ ಬಿಟ್ಟು ಬೇರೆ ಯಾರಿಗೂ ನನಗೆ ವಧೆ ಕೊಡ್ಬೋದು. ಯಾರಿಗೂ ಅಂತಾನೆ ಯಾರಿಗೂ ಬಿಡೋಲ್ಲ, ಒಂದು ಬಿಡೋರು ಮನುಷ್ಯನ ಬಿಡ್ತಾನೆ. ಮನುಷ್ಯಾಧನ್ಯೈ ಮನುಷ್ಯರ ಬಿಟ್ಟು ಬೇರೆಯಿಂದ ನನಗೆ ಮರಣ ಬರ್ಕೊಡುದು ಅಂತ ಹೇಳ್ತಾನೆ. ತವಾನುಜ ಕುಂಭಕರ್ಣ ಅಂದರೆ ನಿರ್ದೇವತ್ವಂ ಇಚ್ಛೆಯ ನಿದ್ರಾ ಕುಂಭಕರ್ಣ ಅವನೀತಚ ಅವನಿಗೆ ದೇವತೆಗಳೆಲ್ಲ ನಿರ್ಣಯ ಮಾಡಬೇಕು ಅಂತ ಹೇಳ್ತಾನೆ. ನಿರ್ದೇವತ್ವಂ ಅಂತ ಹೇಳಬೇಕು, ನಿದ್ರಾಯತ್ವಂ ಅಂತ. ಅದಕ್ಕೆ ಸರಸ್ವತಿ ಒಂದು ಮಾತಿನಲ್ಲಿ ಬಂದು ಮಾತನ್ನು ತಿರುಗಿಸ್ಬಿಡ್ತಾರೆ. ನಿರ್ದೇವತ್ವ ಅಂತ ಕರೀಬೇಕು, ದೇವತ್ವ ಬರಬೇಕು. ಅದಕ್ಕೆ ನಿದ್ರಾವತ್ವ ಅಂದ್ಬಿಟ್ಟು ನಿದ್ರಾಂ ಕುಂಭಕರ್ಣ ಅವರಣೀಚ ನಿದ್ರೆಯನ್ನು ಕೊಡುವಂತ ಕೇಳ್ಬಿಟ್ಟ. ಅವನು ತಥಾಸ್ತು ಅಂದ್ಬಿಟ್ಟ. ಅವನು ಕಡೆಗೆ ಆಮೇಲೆ ಹೇಳ್ತಾನೆ, ಅವಾಗ ಅವ್ರ ಪ್ರಕಾರ ಅವನು ಎಲ್ಲ ದಿನ ಇದೇ ಥರ ಆವಾಗ ರಾವಣ ಬರ್ತಾನೆ. ಏನಿದು ತಂದೆ ಪಿತಾಮಹ ತಾನೆ, ಈ ಥರ ಮಾಡಿದ್ರೆ ಅವನು ಹೇಗೆ ಬದುಕು? ಒಂದೇ ಸರಿ ಆಯ್ತು, ನೀವು ಹೇಳಿದೆಲ್ಲ 6 ತಿಂಗಳು ಅವನಿದ್ದೆ 1 ದಿನ ಇರ್ತಾನೆ. ಆ 1 ದಿನದಲ್ಲೇ ಇವ್ರು ತಿನ್ನೋದೆಲ್ಲ ತಿಂದು ಭೂಮಿಯನ್ನೆಲ್ಲ ಖಾಲಿ ಮಾಡಿಬಿಡ್ತಾನೆ ಅನ್ಕೊಂಡು ಅಂತ. ಅದು ಯಾತಿಕಾರ ಮಾಡ್ತಾರೆ ಅಂದರೆ ಕುಂಭಕರ್ಣನ ಹಸು ಜಾಸ್ತಿ, ಭೀಮನ ಇರ್ತಾರ. ಅವನು ಬಂದರೆ ಏನು ಸಿಕ್ಕಿದ್ದಾರೆ ಆ ಮುಂದೆ ಅವನಿಗೆ ಇದ್ರ ಯುದ್ಧದಲ್ಲಿ ಅವನಿಗೆ ರಾಕ್ಷಸರು ಭಾವನ ಡಿಫರೆನ್ಸ್ ಗೊತ್ತಿಲ್ಲ, ರಾಕ್ಷಸನ್ನೇ ಹಿಡಿದಿರ್ತಾ ಇರ್ತಾನೆ ಈ ಯುದ್ಧದಲ್ಲಿ. ಅವನು ಹಾಗೆ ಅವೆಲ್ಲ ದೇವರಿಗೆ ಹೇಳಿ ಹೋಗ್ತಾರೆ. ಈ ಥರ ಇದ್ದರೆ ಇನ್ನು 1 ವರ್ಷದಲ್ಲಿ ಪೃಥ್ವಿನೆಲ್ಲ ಖಾಲಿ ಮಾಡಿಬಿಡ್ತಾನೆ ಇವನು, ಅಷ್ಟು ಅವನಿಗೆ ಹಸು ಬಂದ್ಬಿಟ್ಟು ಅಂತ. ಅದಕ್ಕೆ ತಪಸ್ಸನ್ನು ಮಾಡಿಸಿ ಸರಸ್ವತಿ ಅವನ ಹಾಲಿಗೆ ಬಂದು ಆ ನಿರ್ದೇವತ್ವವನ್ನು ನಿದ್ರಾವತ್ವ ಅಂತ ಮಾಡಿಬಿಟ್ಟು ಅವನಿಗೆ ನಿದ್ರೆ ಕೊಟ್ಬಿಡ್ತಾರೆ ಅವರಿಗೆ. ಆದರೆ ವಿಭೀಷಣೋ ವಿಷ್ಣು ಭಕ್ತಿ ಬಹುರೇ ಸಪ್ತಗುಣಾನ್ವಿತ. ಅದೇ ವಿಭೀಷಣ ಕೇಳ್ಕೊಳ್ಳೋದು ಸಪ್ತಗುಣ ಅಂದರೆ ವಿಷ್ಣು ಭಕ್ತಿ. ಮನೇಲಿ ಏನು ಅಂದರೆ ಯಾವ ಕಾಲಕ್ಕೂ ಅವನು ಕೇಳುವಂಥ ಭಕ್ತಿ, ಸುಮ್ಮನೆ ಭಕ್ತಿ ಕೊಡಲ್ಲ. ಎಂತಹ ಆಪತ್ಕಾಲದಲ್ಲೂ ಸಹ, ಎಂತಹ ಆಪತ್ಕಾಲವಾಗಲಿ, ಎಂಥ ಆಪತ್ಕಾಲದಲ್ಲೂ ಸಹ ನನಗೆ ನನ್ನ ದೃಢ ನಿಶ್ಚಯವಾದ ಭಗವಂತನ ಭಕ್ತಿ ನನ್ನಿಂದ ಹೋಗ್ಕೊಡೋದು ಅಂದ್ಬಿಟ್ಟು ಅವನು ಬರ್ತಾನೆ. ತುಂಬ ಸಂತೋಷ ಆಗುತ್ತೆ ಅವನಿಗೆ, ಬ್ರಹ್ಮನಿಗೆ. ಇದು ಸಪ್ತಗುಣಾನ್ವಿತ ಅಂದರೆ ಯಾವ ಕಾಲದಲ್ಲೂ ಯಾವ ಇದರಲ್ಲೂ ಸಹ ಎಂತಹ ಆಪತ್ಕಾಲ ಬಂದು ಭಗವಂತನ ಭಕ್ತಿ ನನಗೆ ಹೋಗ್ಬಾರ್ದು ಅಂತ ಕೇಳ್ಕೊತಾನೆ. ಆ ಸಂತೋಷ ಏಟಾನ್ ಪರಂ ತತ್ವ ಕರ್ತವ್ಯ ಅಂತರ್ಗತೆ ಕೊಟ್ಟ ಅಂತ.
ಅದರಲ್ಲಿ ಅವನಿಗೆ ಚಿರಂಜೀವತ್ವವನ್ನು ಕೊಡ್ತಾನೆ. ಅವನು ಇಷ್ಟು ನೀವು ಧರ್ಮದಲ್ಲಿದೆಯಲ್ಲ, ನಿಮಗೆ ಚಿರಂಜೀವಿ ಆಗಿರುವಂತ ಇವನು ಕೇಳದೆ ಕೊಡುವಂತ ವರ ಅದು. ಅವನ ಆಕ್ಚುಲ್ ಚಿರಂಜೀವಿ. ವಿಭೀಷಣ ಕೊಡಗೆ ಈಗಲೂ ಇನ್ನೂ ಕೊಡಗೆ ವಿಭೀಷಣ ಕೊಡಗೆ ಯಾರಿಗೂ ಆಗೋದಿಲ್ಲ. ಚಿರಂಜೀವತ್ವವನ್ನು ಕೊಡ್ತಾನೆ ಅವನಿಗೆ. ಅದಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಕುಂಭಕರ್ಣನಿಗೆ ನಿನಗೆ ಹೋಲಿಸಿದ್ರೆ ಅವನೇ ವಾಸಿ. ಯಾಕೆಂದ್ರೆ ಅವನು ಒಂದು ದಿನ ಹೇಳ್ತಾನೆ, ಒಂದು ದಿನ ವೇಟ್ ಮಾಡ್ತಾನೆ. ಆ ಒಂದು ದಿನ ಗೆದ್ದು ಅವನು ಆ ಒಂದು ದಿನದಲ್ಲಿ ಏನೋ ಅಲ್ಲಿರುವಂಥವ್ರು ಸಹಾಯ ಮಾಡ್ತಾನೆ ಯಾರಿಗಾರು. ನೀನು 365 ಮನೆಗೆ ನಿನ್ನಿಂದ ನಮ್ಮ ಯಾರಿಗೂ ಉಪಯೋಗ ಇಲ್ಲ ಅನ್ನೋದು ಅಂತ ಹೇಳ್ತಾರೆ. ನೀನು ಎದ್ದು ಬಂದರೆ ನಮಗೆ ಸಹಾಯ ಆಗುತ್ತೆ, ನೀನು ಅವನ ತನ ಮಲ್ಕೊಂಡಿದ್ದ ಅಂದರೆ ಯಾವುದೋ ಪ್ರಯೋಜನವೇ ಇಲ್ಲ ಅಂತ ಅದು ಹೇಳ್ತಾರದಲ್ಲಿ. ಅದಕ್ಕೆ ಇನ್ನೊಂದು ಥರ ಮಾಡ್ತಾರೆ, ಕೂತತ್ತಿನ ಬಾವಿಯಿಂದ ಕುಂಭಕರ್ಣ ಅನ್ನೋದಕ್ಕೆ ಇನ್ನೊಂದು ಸಹ ಒಂದು ವ್ಯಾಖ್ಯಾನ ಮಾಡ್ತಾರೆ. ಕೂತತ್ತಿನ ಮೃತ್ಯು, ಕೂತತ್ತಿನ ವಾಯುಂಡ ಅಂದರೆ ದಿಕ್ಕು ಅಂತ ಮಾಡ್ತಾರೆ. ಅಂದರೆ ಮೃತ್ಯುವಿನ ದಿಕ್ಕು ದಕ್ಷಿಣ ದಿಕ್ಕು. ಅಲ್ಲಿರೋರು ಯಾರು ಅಂದರೆ ಅಲ್ಲಿ ಕುಂಭಕರ್ಣ. ಅವನು ಕುಂಭಕರ್ಣ ಅಂತ ಮಾಡ್ಕೊಂಡ್ರೆ ಅಗಸ್ತ್ಯರು ದ್ರೋಣವರೆಲ್ಲವೇ ಕುಂಭದಿಂದ ಉದ್ಭವ ಆದವರು. ಅದಕ್ಕೆ ಅವ್ರು ಹೇಳ್ತಾರೆ ಕುಂಭಕರ್ಣನ ಬಂದ್ಬಿಟ್ಟು ಅವರಿಗೆ ಹೋಲಿಸ್ತಾರೆ. ಅದಕ್ಕೆ ಅಂತ ಅವರು ವಿಶ್ವಕರ್ಮನ ಶಾಪಕ್ಕೆ ಗುರಿಯಾಗಿ ಅವರು ಈಶ್ವರನ ಪಾಲಿಟ್ಟು ಈಗಲೂ ಇದೆ ತ್ರಿಯುಗನಾಥ್ ಅಂತ ಇದರ್ಥ ದೇವಸ್ಥಾನದಲ್ಲಿ. ಅಲ್ಲಿ ಈಗಲೂ ಅವ್ರಿಗೆ ನಡೆದ ಮದುವೆ ಗುರಿ ಆವತ್ತಿಂದ ಇವತ್ತೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಬಂದು ನಾವು ಕೊಡ್ಬೋದು. ಒಂದು ಇದ್ದು ಇನ್ನೂ ಆವಾಗಲಿಂದ ಕಾಯ್ಕೊಂಡು ಅಗ್ನಿ, ಅವರ ಮದುವೆ ಆದ ಅಗ್ನಿ ಇತ್ತಲ್ಲ, ಹಬ್ಬ ಮಾಡಿದ ಅಗ್ನಿ ಈಗಲೂ ಕಾಪಾಡ್ಕೊಂಡು ಬರ್ತಿದ್ದಾರೆ. ಆಗ ಇವರಲ್ಲಿ ಹೋದಾಗ ಭೂಮಿ ಎಲ್ಲ ಭಾರ ಆಗುತ್ತಂತೆ. ಆಗ ವಿಶ್ವಕರ್ಮ ಏನು ಮಾಡ್ತಾನೆ, ಇದು ಏನು ಮಾಡೋದು ಅಂತಕ್ಕ ಬ್ರಹ್ಮ ಹೇಳ್ತಾನೆ, ಅಗಸ್ತ್ಯರು ಸ್ವಲ್ಪ ಆ ಕಡೆ ಹೋದರೆ ಭೂಮಿ ಸರಿ ಆಗುತ್ತೆ. ಅವನ ಉದ್ದೇಶ ಅಗಸ್ತ್ಯರು ಭಾರ, ಅವರ ತಪಶಕ್ತಿ ಎಷ್ಟಿದೆ ಅಂದರೆ ಎಂಥ ಇದನ್ನು ತಕ್ಕಡಿ ಈ ಕಡೆ ಬಂದರೆ ಈ ಕಡೆ ಹೋದ್ರೆ ಸರಿಯಾಗುತ್ತಲ್ಲ, ಉತ್ತರದಲ್ಲಿ ಕಡಿಮೆ ಆಗಿರ್ತೀರ, ಅವ್ರು ದಕ್ಷಿಣದ ಕಡೆ ಹೋದ್ರೆ ಸರಿಯಾಗುತ್ತೆ. ಇವರು ಕೋಪಗೊಂಡು ಅವನು ಶಾಪ ಕೊಟ್ಟು, ನಿನಗೆ ಪ್ರಪಂಚದಲ್ಲಿ ಯಾರು ನಿನ್ನ ಪೂಜೆ ಮಾಡದೇ ಇರಲಿ, ನನ್ನನ್ನು ನೀ ಪಾರ್ವತಿ ಈಶ್ವರ ಮದುವೆಯನ್ನು ತಪ್ಪಿಸ್ತೀಯ ನೀನು ಅಂದ್ಬಿಟ್ಟು. ಆದ್ದರಿಂದ ನಾನು ನಿಮ್ಮನ್ನು ತಪ್ಪಿಸ್ಬೇಕು ಅಂತಲ್ಲ, ಇದನ್ನ ಮಾಡುವ ಶಕ್ತಿ ನಿಮ್ಗೆ ಹೋಗಿ ಅದಕ್ಕೆ ಹೇಳಿದೆ ಅಂತ. ಕಡೆಗೆ ಅವನು ಪ್ರತಿಶಾಪ ಕೊಡ್ತಾನೆ ಅವರಿಗೆ. ಅವಾಗ ನಿಮಗೆ ಅವಲ್ಲಿ ನಿಮಗೆ ಸಂಸ್ಕೃತ ಭಾಷೆ ನೀವು ಉಪಯೋಗಿಸದೇ ಇರಿ, ನಿಮಗೆ ಆ ಭಾಷೆ ಪೈಶಾಚಿಕ ಭಾಷೆಯಲ್ಲಿ ಆಮೇಲೆ ಬಂದವರು ತಮಿಳು ಭಾಷೆಯನ್ನು ಕಂಡಿದ್ದು ಇಲ್ಲಿ ತಮಿಳು ಭಾಷೆಯನ್ನು ಪ್ರವರ್ತನ ಮಾಡಿದ್ರು ಆಮೇಲೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಾನು ಇದನ್ನು ಮೊದಲು ಹೇಳ್ತಾರೆ, ಏನು ನನ್ನ ಕುಂಭಕರ್ಣ ಹೋಲಿಸ್ತೀರಾ, ನಾನು ಅಷ್ಟೋ ಇದ ಅಂದ್ಕೊಂಡಾಗ ಎಲ್ಲಮ್ಮ ನೀನು ಕುಂಭಕರ್ಣ ಹೋಲಿಸ್ಲಿಲ್ಲ, ಇದನ್ನು ನಾವು ಅಗಸ್ತ್ಯರಿಗೆ ಹೋಲಿಸಿದ್ವಿ. ಅಗಸ್ತ್ಯರು ಹೇಳ್ತಾ ಮಹಾಋಷಿ ಹೇಳ್ಬಿಟ್ಟು ಅಂದ್ರೆ ಎಲ್ಲ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಕುಂಭಕರ್ಣನ ಹೇಳ್ಬೋದು, ಅದನ್ನು ಆ ಥರ ಹೇಳ್ಬಿಟ್ಟು ಆ ಥರ ಒಂದು ಅರ್ಥ ಮಾಡ್ತಾರೆ. ಅದಕ್ಕೆ ಕಡೆಗೆ ಇದನ್ನ ಹೇಳೋಣ, ಆತವನದೊಡೆ ಮುಂಚೆ ಅವನ ವಿಭೀಷಣ ಇವನ ಕುಂಭಕರ್ಣನ ಇದನ್ನ ಹೇಳ್ಕೊಳ್ಳೋದಕ್ಕೆ. ಕುಂಭಕರ್ಣ ಯಾಕೆಂದ್ರೆ ಯಾಕೆ ಕುಂಭಕರ್ಣನ ನಾವು ಸಾತ್ವಿಕ ಅಂತ ಹೇಳಬೇಕಂದ್ರೆ, ಮೊದಲು ಇವನು ಸೀತಾಪರಣ ಮಾಡಿದಾಗ ಅವನು ಅವತ್ತು ಮತ್ತೆ ನಿದ್ದೆ ಹೋಗ್ತಾನೆ, ಅವತ್ತೊಂದಿನ ಎಚ್ಚರವಾಗಿರ್ತಾನೆ. ಇವನು ಸೀತಾಪರಣ ಮಾಡಿರೋದಿಲ್ಲ, ಮಾಡಕ್ಕೆ ಹೋಗ್ತಾನೆ ಅವತ್ತಿನ. ಅವಾಗ ಹೇಳಿರ್ತಾನೆ ಅವನಿಗೆ ಯಾವ ಕೆಲಸ ಮಾಡಬೇಕು ಮಂತ್ರಿಗಳ ಹತ್ರ ಸಮಾಲೋಚನೆ ಮಾಡಬೇಕು ಅಂತ ಹೇಳಿರ್ತಾನೆ. ಇವನು ಮಲ್ಕೊಂಡ್ಬಿಟ್ಟು 6 ತಿಂಗಳು ಎಬ್ಬಿಸ್ತಾರಲ್ಲ ಬಲವಂತವಾಗಿ, ಯಾವಾಗ ಎಲ್ಲರೂ ಹೋಗ್ಬಿಟ್ರೆ ಎಬ್ಬಿಸ್ತಾನೆ. ಎಬ್ಬಿಸಿದಾಗ ಅವನಿಗೆ ಕುಂಭಕರ್ಣನ ಒಂದು ವರವೂ ಇರುತ್ತೆ. ಅವನಿಗೆ ನಿದ್ರೆಯಲ್ಲಿದ್ದರೂ ವಿದ್ಯಮಾನಗಳೆಲ್ಲ ಅವನು ತಿಳಿದಿರುತ್ತೆ, ಅವನ ಮನಸ್ಸಿಗೆ ಹೋಗಿರುತ್ತೆ. ಎಲ್ಲ ವಿದ್ಯಮಾನಗಳು ಎಲ್ಲೋ ಅವನು ಹೋಗಿರುತ್ತೆ. ಅವನಿಗೆ ಎದ್ದ ತಕ್ಷಣ ಎಲ್ಲ ತಿಳಿದಾಗಿ ಮಾತಾಡ್ತಾ ಇರ್ತಾನೆ ಅವನು. ಅವಾಗ ಇವನು ಬಂದಾಗ ಮೊದಲು ಅವನು ಹೇಳೋ ಮಾತಾಡುತ್ತೆ, ತಪ್ಪು ಕೆಲಸ ಮಾಡಿದೆ ನೀನು, ಹೇಗೆ ಇನ್ನೊಬ್ಬ ಇದು ಬರಬಾರಿನ ಕಾರಣ ಮಾಡಿದೆ ಅಂತ ಕೇಳ್ತಾನೆ. ಅವನು ಕುಂಭಕರ್ಣ ನಮಗೆಲ್ಲ ಇದ್ದವರು ನೀನು ಎಬ್ಸಿದ್ದೆ ನಾನು. ಆವಾಗ ರಾವಣ ಸೋದಿರ್ತಾನೆ ಅವತ್ತು ರಾಮನಿಂದ, ಆವಾಗ ಎಬ್ಸೋದು ಅವನ. ಅವಾಗ ನನ್ನಿಂದ ಏನು ಸಹಾಯ ಆಗುತ್ತೆ ನೀ ಇದ್ದಾನಲ್ಲ, ಅದಕ್ಕೆಲ್ಲ ನಾನು ಧರ್ಮವನ್ನು ಹೇಳಿದೆ. ಇಲ್ಲ ನಾನು ಮಂತ್ರಿ ಆಲೋಚನೆ ಇವಾಗ ಮಂತ್ರಾಲೋಚನೆ ಕರೆದಿದೆಯಲ್ಲ, ಯಾವಾಗ ಮಂತ್ರಾಲೋಚನೆ ಮಾಡಬೇಕಾಗಿತ್ತು? ಸೀತೆನ ಅಪೋರಾದ ಮುಂಚೆ ಮಂತ್ರಾಲೋಚನೆ ಮಾಡಿ ಅಪಹರಿಸಬೇಕೋ ಬೇಡವೋ ನೀನು ಕೇಳಬೇಕಾಗಿತ್ತು. ಆ ಕೇಳಿದ್ರೆ ನೀನು ರಾಜಧರ್ಮನ ತಪ್ಪೇ ನೀನು ಅಂತ ಉಪದೇಶ ಮಾಡ್ತಾನೆ. ಅವನಿಗೆ ಕೋಪ ಮಾಡ್ತಾರೆ, ರಾವಣಿಗೆ ಮುಖ ತಿರ್ಸ್ಕೊಂಡ್ಬಿಡ್ತಾನೆ. ಅವನ ಹತ್ರ ಕೆಲವರು ಇಬ್ಬರು ಇರ್ತಾರೆ, ಈ ಮಹೋದರ ಮಹಾಪಾರ್ಶ್ವ ಅಂತ ಇಬ್ಬರು 2 ಸೆಟ್ ಬರ್ತಾರೆ ರಾಮಾಯಣದಲ್ಲಿ. ರಾವಣನ ಮಕ್ಕಳು ಮಹೋದರ ಪಾರ್ಶ್ವ ಬರ್ತಾರೆ, ಮಂತ್ರಿಗಳು ಇಬ್ಬರು ಬರ್ತಾರೆ. ಈ ಮಂತ್ರಿಗಳೆಲ್ಲ ಈ ರಾಜಕಾರಣಿಗೆ ಜಾಲರ ಹೊಡೆಯೋದಲ್ಲ, ಅವನು ರಾವಣನಿಗೆ ಬರೀ ಜಾಲರ ಹೊಡೆಯೋರು. ಅವ್ರು ಕಡೆಯಲ್ಲಿ ಸಾಯ್ತಾರೆ, ಎಲ್ಲರನ್ನೂ ಕಳಿಸ್ಬಿಟ್ಟು ಕಡೆ ವಿಧಿಯಿಲ್ಲ ಅನ್ನೋದು ಕಡೆಗೆ ಹೋಗ್ತಾರೆ. ಅಲ್ಲಿವರೆಗೂ ಬೇರೆಯವ್ರನ್ನೇ ಕಳಿಸ್ತಾ ಇರ್ತಾರೆ, ಇದಕ್ಕೆ ಅವರು ಹೋಗೋದಿಲ್ಲ. ಅವರು ಇವನಿಗೆ ರಾಮನ ಚುಚ್ಚಿಟ್ಬಿಡೋದು, ನೋಡೋದು
ನೀನು ತಮ್ಮ ಅಂತ ಎಬ್ಬಿಸ್ದೆ ಏನು ಅಂದ್ಬಿಟ್ಟು ಅವನಿರ್ಬೇಕಾದ್ರೆ ರಾವಣ ಇಲ್ಲದೆ ಇದ್ರೆ ಕುಂಭಕರ್ಣನ ಮಾತಾಡೋ ಧೈರ್ಯ ಇಲ್ಲ. ಅವನೊಂದ್ಸಲ ಊಫಂತ ಎಲ್ಲ ಬಿಡ್ತಾರೆ. ಅವನಿರ್ಬೇಕಾದ್ರೆ ಧೈರ್ಯ ರಾವಣ ಇದ್ರೆ ಅಣ್ಣ ಅಂದ್ಬಿಟ್ಟು ಅಂತ. ಆವಾಗ ಅವನು ರಾವಣ ಹೇಳ್ತಾನೆ, ಇದು ನೀನು ತಪ್ಪು ಅಂತ ಹೇಳಿ ಆಯ್ತು, ಅವ್ರ ಕಡೆ ಹೇಳ್ತಾರೆ ಅವನು, ಆಯ್ತು ತಪ್ಪು ಅಂತ ಹೇಳ್ಕೊ, ತಪ್ಪಾಯ್ತು, ಅದಕ್ಕೆ ಪರಿಹಾರ ಹೇಳೋ ಅಂತಾನೆ. ಆವಾಗ ಹೇಳ್ತಾನೆ, ಸರಿ ಬಿಡು, ನಾನಂದ್ರೆ ಸರಿ ಮಾಡ್ತೇನೆ ನಾನು ಆವಾಗ ಹೇಳೋದು. ಅಂದರೆ ಆ ಸಮಯದಲ್ಲಿ ಏನು ಅಂದರೆ, ಆಯಿತು ನಿನ್ನ ಆ ಮಾತು ಹೇಳ್ಬೇಕಾದ್ರೆ ನಾನು ಮುಕ್ತಿದ್ದೀನಿ, ಏನು ಮಾಡಿದೆಯಲ್ಲ. ಕುಂಭಕರ್ಣನಿಗೂ ವಿಭೀಷಣ ಅದೇ ವ್ಯತ್ಯಾಸ. ಕುಂಭಕರ್ಣನೂ ವಿಭೀಷಣು ಅಭಿಪ್ರಾಯ ಒಂದೇ. ಆದರೆ ಕುಂಭಕರ್ಣ ಭೀಷ್ಮರ ಥರ, ಭೀಷ್ಮರು ಹೇಗೆ ತಪ್ಪು ಅಂತ ಹೇಳಿದ್ರು ಕೌರವ್ರ ಜೊತೆಯಲ್ಲೇ ಇದ್ದರು, ಹಾಗೆ ಕುಂಭಕರ್ಣನು ಅಣ್ಣನ ಉಪ್ಪು ತಿನ್ನೋದ್ರಿಂದ ಅಂದ್ಬಿಟ್ಟು ತಾನು ಅಲ್ಲಿರ್ತಾನೆ ಅಂದ್ಬಿಟ್ಟು ಅಂತ. ಕಡೆಗೆ ಆವಾಗ ಅವನಿಗೆ ರಾಮನಿಗೆ ಎಲ್ಲ ಗೊತ್ತಿರ್ತಾರೆ, ರಾಮನ ಶಕ್ತಿ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ತಮ್ಮನಾದ ವಿಭೀಷಣ ಮೇಲೆ ಅತ್ಯಂತ ಅವನಿಗೆ ಪ್ರೀತಿ. ಅವನು ತಪ್ಪು ಮಾಡೋದಿಲ್ಲ ಅಂತ ಅವನಿಗೆ. ವಿಭೀಷಣ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ. ವಿಭೀಷಣ ಈಗ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅಂದರೆ ತಪ್ಪು ರಾವಣಂದೇ ಅಂತ ಅವನಿಗೆ ಗೊತ್ತವನಿಗೆ. ಆದರೆ ಬಾಯಿ ಅಣ್ಣ ಒಂದು, ಅವನು ರಾಜ ಬೇರೆ, ಅದರಿಂದ ಬಾಯಿ ಹೇಳೋದಿಲ್ಲ. ಅವನ 2 ಶ್ಲೋಕಗಳಿಗೆ ಯಾವ ಥರ ವಾಲ್ಮೀಕಿ 2 ಶ್ಲೋಕ ಮಾಡಿದ್ದಾರೆ. 2 ಶ್ಲೋಕಕ್ಕೆ ನೀವು ಕೇಳಿದ್ರೆ ಶ್ಲೇಷ ಏನ್ಬಿಟ್ಟು ಅಂತ 2 ಅರ್ಥ ಬರುತ್ತೆ. ಮೇಲ್ನೋಟಕ್ಕೆ ಒಂದು ಅರ್ಥ, ಬೇರೆ ಒಳಗಡೆ ಒಂದು ಅರ್ಥ ಬರುತ್ತೆ. ಅದರಲ್ಲಿ ಅವನು ಹೇಳ್ತಾನೆ, ಅವನು ನೀನು ನಿನ್ನ ಶಕ್ತಿಯಿಂದ ಸಮೀಕರಣ ಮಾಡುವಂತಾನೆ, ನಿನ್ನ ಪರಾಕ್ರಮೇಣ ಸಮೀಕರುವಂತ. ಅಂದರೆ ನಾವು ಮಾಡಿದ ತಪ್ಪನ್ನ ನಿನ್ನ ಪರಾಕ್ರಮದ ಸರಿಪಡಿಸೋದು ಅಂದರೆ ರಾಮರಾವರನ್ನ ಬಂದ್ಬಿಟ್ಟು ಸೀತೆ ನನಗೆ ಉತ್ತರ ಮಾಡೋದು ಅಷ್ಟೇ. ಅವರೇ ಸಮೀಕರುವಂತ ಅದರನ್ನ ಅದನ್ನೇ ಅವನು ಹೇಳ್ತಾನೆ. ಇವಾಗ ನೈತನ್ ಮನಸ್ಸಿ ಕರ್ತವ್ಯಂ ಮೈ ಜೀವತಿ ಪಾರ್ಥಿವ ತಮಹಂ ನಾಶಯಿಷ್ಯಾಮಿ ಯತ್ಕೃತೆ ಪರಿತಪ್ಯಸೆ. ಇದು ಕಾಣದ ಬರುತ್ತೆ. ಅದಕ್ಕೆ ಅದರಲ್ಲಿ ಅವನಿಗೆ ರಾವಣನಿಗೆ ಮೇಲೆ ಅರ್ಥ ಆಗೋದು, ನೈತನ್ ಮನಸ್ಸಿ ಕರ್ತವ್ಯಂ, ನೀನು ನಾನು ಬದುಕಿರುವವರೆಗೆ ಮೈ ಜೀವಿತ ಪಾರ್ಥಿವ, ನಿನ್ನ ಮನಸ್ಸಿನಲ್ಲಿ ಆ ಥರ ನೀನು ಸೋತು ಹೋಗ್ತೀನಿ ಅಂತ ಯಾವತ್ತೂ ನೀನು ಎಣಿಸ್ಬೇಡ ಮೇಲೆ ಬರೋ ಅಂತ. ಅದಕ್ಕೆ ತಮಹಂ ನಾಶಯಿಷ್ಯಾಮಿ, ಅವರನ್ನು ನಾಶ ಮಾಡ್ತೀನಿ. ಎತ್ಕೃತೆ ಅದರಿಂದ ನೀನು ಯಾವುದಕ್ಕೆ ನೀನು ಪರಿತಪಿಸ್ತಾ ಇದೆಯೋ ಆ ಕೆಲಸವನ್ನು ಮಾಡಿ ನಾನು ಅವನ್ನ ನಿರ್ಧಾರ ಮಾಡ್ತೀನಿ ಅಂತ ರಾವಣನಿಗೆ ಸಂತೋಷವಾಗ್ಬಿಡುತ್ತೆ. ಅದಂದರೆ ಆದರೆ ಇವನ ಭಾವ ಏನು ಅಂದರೆ, ಯಾರನ್ನ ನೈತನ್ ಮನಸ್ಸಿಗೆ ಕರ್ತವ್ಯ ಅಂತ, ಯಾರನ್ನ ಮನಸ್ಸಲ್ಲಿ ಪರಿತಪ್ಪನೆ ಮಾಡ್ತಾ ಇದೆಯೋ, ಯಾರನ್ನ ಯಾವ ರಾಮನಿಗಾಗಿ ನೀನು ಪರಿತಪಿಸ್ತಾ ಇದೆಯೋ ಅವನನ್ನ ನಾಶ ಮಾಡ್ತಾನೆ. ಅವನ ಭಾಗ ಇವನು ಹೇಳ್ತಾನೆ, ಅವನಿಂದ ನಾನು ನಾಶವಾಗ್ತೇನೆ ಅಂದ್ಬಿಟ್ಟು ಅಂತ. ತಮಹಂ ನಾಶೈಷ, ಅವನಿಂದ ನಾನು ನಾಶಗೊಳಿಸಲ್ಪಡ್ತೇನೆ ಅಂತ ಇವನ ಅರ್ಥ. ಅಂದರೆ ಕುಂಭಕರ್ಣ ನಿಶ್ಚಯ ಮಾಡ್ಕೊಳ್ತಾನೆ, ರಾಮನ ಜೊತೆ ಹೋದರೆ ಬರೋವನಿಗೆ, ಅದರಿಂದ ನಾನು ಅವ್ರಿಗೆ ಅಂದ್ಬಿಟ್ಟು ಅಂತ ಇವನಿಗೆ ಬರುವಂಥ ಅರ್ಥ. ಅದಕ್ಕೆ ನಾನು ಮಾಡಿದ ಉಪದೇಶವನ್ನ ಮರೆತು ಬಿಡುವಂತ, ಅಂದರೆ ಮರೆತುಬಿಡು ಏನು ಅಂತಂದರೆ, ನಾನು ರಾಮನಿಂದ ಕೊಲ್ಲಲ್ಪಡ್ತೇನೆ, ನೀನು ಅಂದರೆ ನಿನಗೋಸ್ಕರ ಹೋರಾಡಿ ನಾನು ಯುದ್ಧದಲ್ಲಿ ಸಾಯ್ತೇನೆ ಅಂತ ಒಂದು ಅರ್ಥ. ಇದಕ್ಕೆ ಆ 2ನೇ ಇನ್ನೊಂದು ಶ್ಲೋಕ ಹೇಳ್ತಾರೆ. ಅಂದರೆ ಅವನನ್ನು ತನ್ನನ್ನು ಅಂತ, ಅವನನ್ನು ಅಂದರೆ ಯಾರು, ನನ್ನನ್ನು ಅಂತ, ಯಾರನ್ನ ನೀನು ಹೋಗಿ ಸರಿಪಟ್ಟು ಹೊಂದಿದೆಯೋ ಅವನನ್ನು ನಾಶ ಮಾಡ್ತೀನಿ ಅಂತ. ಅವನಾದ ನಾನು ರಾಮನಿಂದ ನಾಶಗೊಳ್ಪಡ್ತೇನೆ ಅಂತ. ಮುಂಚ ರಾಮಾತ್ ಭಯಂ ರಾಜನ್ ಹನಿಷ್ಯಾಮೀಹ ಸಂಯುಗೆ ರಾಘವಂ ಲಕ್ಷ್ಮಣಂ ಚೈವ ಸುಗ್ರೀವಂಚ ಮಹಾಬಲ. ಮೇಲರ್ಥ ರಾಮಾತ್ ಭಯಂ ಮುಂಚ, ರಾಮನಿಗೆ ಇಲ್ಲಿರುವ ಭಯವನ್ನು ಬಿಟ್ಬಿಡು. ರಾವಣನನ್ನ ಇಲ್ಲಿವರೆಗೂ ಭಯಪಡಿಸಿದ್ದು ಯಾರೂ ಇಲ್ಲ. ರಾಮ ಮಾತ್ರ ಹಿಂದೆ ಹೋಗಿ ಎಲ್ಲವನ್ನು ಕತ್ತರಿಸಿ ಕಡೆಗೆ ಅನುಜ್ಞಾನಿ ಗಚ್ಚನ್ ಅಂತ ಹೇಳಿ, ನಾನು ಆಜ್ಞೆ ಕೊಡ್ತೀನಿ, ಹಿಂದಕ್ಕೆ ಹೋಗಿ ನಾಳೆ ಬಾ ಅದನ್ನ ಹೇಳ್ತಾನೆ. ಅದನ್ನ ಹೋಮಾನ ಆಗುತ್ತೆ. ತುಂಬ ಕ್ಷತ್ರಿಯರಿಗೆ ಹಿಂದೆ ಕಳಿಸಿದ ಹೋಮಾನ. ರಾಮ ಒಂದೇ ಮಾಡಿದ್ರೆ ಕೊಲ್ಲೋದಿಲ್ಲ ಅವಾಗ. ಅದಕ್ಕೆ ಹೇಳ್ತಾನೆ, ಯಾವಾಗ ರಾಮ ಭಯ ಇದೆಯಲ್ಲ ಅದನ್ನ ಹನಿಷ್ಯಾಮೀಹ ಸಂಯುಗೆ, ಯುದ್ಧದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತೀನಿ. ರಾಘವಂ ಲಕ್ಷ್ಮಣಂ ಚೈವ ಸುಗ್ರೀವಂಚ ಮಹ, ರಾಘವನ್ನು ಲಕ್ಷ್ಮಣನ ಸುಗ್ರೀವಾದಿಗಳನ್ನು ಕೊಲ್ತೇನೆ ಅಂತ ರಾವಣನಿಗೆ ಬರೋದಕ್ಕೆ. ಕಡೆಗೆ ಇದರಲ್ಲಿ ಹೇಳುತ್ತೆ, ನಾನು ಹನಿಷ್ಯಾಮಿ ರಾಘವಂ ಲಕ್ಷ್ಮಣಂ ಸುಗ್ರೀವಂಚ ಮಲ ಹನಿಷ್ಯಾಮಿ ಈತ ಇದೆಯಲ್ಲ ಅದನ್ನ ಮುಂಚ ಅದನ್ನು ಮರೆತುಬಿಡು. ಅಂದರೆ ನಾನು ಅವರಿಂದ ನಾನು ಅವ್ರು ಯಾರನ್ನು ಕೊಲ್ಲಲು ಸಾಧ್ಯವಿಲ್ಲ, ನಾನು ಕೊಲ್ತೀನಿ ಅಂತಿದೆಯಲ್ಲ ಅದನ್ನ ಬಿಟ್ಬಿಡು, ನೀನು ಆ ಮಾತನ್ನ ಬಿಡು. ಏಕೆ ರಾಮಾನ್ ಭಯಂ ಅಂದರೆ ರಾಮನ ಭಯ ನನಗೂ ಇದೆ ಅಸ್ತಿ ಅಂತ. ಆ 2 ಶ್ಲೇಷೆಯಿಂದ ಪದಗಳನ್ನ ಆಚೆ ಈಚೆ ಹಾಕಿದರೆ ಅದು ಬರುತ್ತೆ. ಅವನ ಮನಸ್ಸಲ್ಲಿ ಇಟ್ಕೊಂಡ್ರೆ ಅರ್ಥ ಇದು. ಯಾಕಂದ್ರೆ ರಾಮನಿಗೆ ಯಾವಾಗ ಹೇಳ್ತಾನೋ ಅವನಿಗೆ ಎಲ್ಲ ಬಂದ್ಬಿಟ್ಟು ಎಲ್ಲರೂ ದೂಷಣೆ ಮಾಡೋಕೆ ಶುರು ಮಾಡ್ತಾರಲ್ಲ, ಸರಿ ಹೇಳ್ಬಿಟ್ಟು ಅಂತ. ಅದಕ್ಕೆ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಆಮೇಲೆ ಏನು ಮಾಡ್ತಾನೆ, ಹೇಗೆ ಅಂದರೆ ಮುಂದಕ್ಕೆ ಬರ್ತಾನೆ, ಯುದ್ಧಕ್ಕೆ ಬರ್ತಾನೆ. ಅವನು ಯುದ್ಧಕ್ಕೆ ಬಂದಾಗ ಸಾವಿರಾರು ಕಪಿಗಳು ಅವರಿಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿರುವಂತಹ
ರಾಕ್ಷಸರನ್ನು ತೆಗೆದಿಟ್ಟಿರ್ತಾ ಇರ್ತಾನೆ. ಅವನಿಗೆ ಆ ಸಮಯದಲ್ಲಿ ಯಾರು ಕವಿಗಳು ಯಾರು ಅನ್ನೋದು ಗೊತ್ತಾಗಲ್ಲ. ಆಗ ತುಂಬ ನಾಶ ಆದಾಗ ಎಲ್ಲ ನೋಡ್ತಾರೆ ಇದಾಗುತ್ತೆ. ಎಲ್ಲ ರಾಮನ ಹತ್ರ ಬಂದು ಲಕ್ಷಾಂತರ ಕವಿಗಳು ಇದಾಗ್ಬಿಡ್ತಾರೆ, ಬಂದು ಬರ್ತಾರೆ. ರಾಮ ಬರುವಾಗ ಇಡೀ ಜನ ಹೇಳ್ತಾನೆ, ಒಂದು ನಿಮಿಷ ಇರು ಅಂದ್ಬಿಟ್ಟು ರಾಮ ಯುದ್ಧಕ್ಕೆ ಹೋದಾಗ ಒಂದು ದಿನ ನಿಲ್ಲಿಸ್ಬಿಟ್ಟು ಇವನು ವಿಭೀಷಣ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬಿಟ್ಟು ಅದನ್ನೇ ಹೇಳ್ತಾನೆ. ಅದಕ್ಕೆ ಅವನದೆಲ್ಲ ಹೇಳ್ತಾನೆ. ಆಮೇಲೆ ಇದು ನಾನು ಅದರಲ್ಲಿ ಅವ್ನು ಹೇಳ್ತಾನೆ, ಅವನು ಅಣ್ಣ ತಾನೆ, ನಾನು ಎಷ್ಟೋ ಅವ್ನು ಹೇಳಿದೆ, ಮಾತನ್ನು ಹೇಳಿದೆ, ಅವ್ನು ನನ್ನ ಮಾತನ್ನು ಕೇಳಲಿಲ್ಲ, ಅವನಾಗಿ ನನ್ನನ್ನು ನಡೆಸ್ದ, ನಾನಾಗಿ ಬರಲಿಲ್ಲ ಅಂತ ಹೇಳಿದೆ. ಅದೆಲ್ಲ ನನಗೆ ಗೊತ್ತು ಅಂತ ಹೇಳ್ತಾನೆ. ಎಲ್ಲ ಗೊತ್ತು ನನಗೆ. ಅವಾಗ ಹೇಳ್ತಾನೆ ನನಗೆ, ರಾತ್ರ ಸ್ನೇಹಂ ಪರಿತ್ಯಜ್ಯ ರಾಘವಸ್ಯ ಪ್ರಿಯಂಕುರು. ನೋಡಿ ಅವ್ನು ಹೇಳೋ ಮಾತು, ನೀನು ಬಂದಿದೆಯಲ್ಲ, ನೀನು ಬಂದಿದ್ದು ಸರಿ, ಆದರೆ ನಾನು ನಿನ್ನ ದಾರಿ ಬರೋಕ್ಕಾಗಲ್ಲ. ಹಾಗೆ ನನ್ನ ಇದು ಯೋಚನೆ ಬೇರೆ. ರಾಘವಸ್ಯ ಪ್ರಿಯಂಕುರು, ನನ್ನಲ್ಲಿ ನನ್ನ ಅಣ್ಣ ಅಂತ ನನಗೆಲ್ಲ ನನ್ನ ಸ್ನೇಹವನ್ನು ಬಿಟ್ಬಿಡು, ನನ್ನ ಮೇಲೋ ರಾವಣನ ಮೇಲೋ ಆ ಸ್ನೇಹವನ್ನು ಬಿಟ್ಬಿಡು, ನಿನ್ಗೆ ಇಷ್ಟ ಇರುತ್ತೆ ಬಿಟ್ಬಿಡೋದನ್ನ. ರಾಘವಸ್ಯ ಪ್ರಿಯಂಕುರು, ರಾಘವನಿಗೆ ನೀನು ಹೀಗೆ ಮಾಡು. ಅದಕ್ಕೆ ಅಸ್ಮಾತ್ ಕಾರ್ಯಂ ಕೃತಂ ವಶ್ಯ ಯತ್ವಂ ರಾಘವಾಗತಃ. ನೀನು ಅಸ್ಮಾತ್ ಕಾರ್ಯಂ ಕೃತಂ, ನನ್ನ ಕೆಲಸನ ನೀನೇ ಮಾಡ್ಬೇಕಂದ್ರೆ ನಾನು ಹೋದ್ರೆ ನಮ್ಮ ಔದ್ಯೋಗಿಕ ಕ್ರಿಯೆಗಳನ್ನು ನೀನೇ ಮಾಡ ಅಂದರೆ ನಾನು ಸಾಯ್ತೀನಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಅಸ್ಮಾತ್ ಕಾರ್ಯಂ ಕೃತಂ ವತ್ಸ ಅಂತ ತಮ್ಮನಿಗೆ ಮಗು ಅಂತ ಹೇಳ್ತಾನೆ ಅವನಿಗೆ. ಯಸ್ವಂ ರಾಮಭಾಗತಃ. ಆಮೇಲೆ ಅಷ್ಟಾದ್ರಿಂದ ಕೇಳ್ತಾನೆ, ಈ ಕೆಲಸ ಕನ್ನಡ ಹೇಳಿದೆ, ತ್ವಮೇಕೋ ರಕ್ಷಸಾಂ ಲೋಕೆ ಸತ್ಯಧರ್ಮಾಭಿರಕ್ಷಿತ ಅಂತ. ನಮ್ಮ ಇಡೀ ರಾಕ್ಷಸ ಕುಲಕ್ಕೆ ನೀನೊಬ್ಬನೇ ಸತ್ಯ ಧರ್ಮ ಇಟ್ಕೊಂಡಿರೋ, ನೀನೊಬ್ಬನೇ ಉಳಿತೆ ಅಂತ. ನಾಸ್ತಿ ಧರ್ಮ ವಿರಕ್ತಾನಾಂ ವ್ಯಸನಂದು ಕದಾಚನ. ಹಾಗಾಗಿ ನೀನು ಇಲ್ಲಿ ಬಂದ್ಬಿಟ್ಟೆ, ನಾನು ತಪ್ಪು ಮಾಡಿದೆ ಅಂತ ಯಾವ ವ್ಯಸನವನ್ನು ಇಟ್ಕೋಬೇಡ ನೀನು. ಹೇಳ್ತೇನೆ ಅಪ್ಪನ ಹೇಳ್ತಾನೆ. ಅದಕ್ಕೆ ಅಷ್ಟೇ ಹೇಳ್ತಾನೆ, ಅಷ್ಟು ಹೇಳ್ಬಿಟ್ಟು ಅಷ್ಟು ಹೇಳ್ತಾರೆ ಅವನಿಗೆ. ಸಂತಾನಾರ್ಥಂ ತ್ವಮೇ ವೈಕಃ ಕುಲಸ್ಯಾಶ್ಚ ಭವಿಷ್ಯಸಿ. ನೋಡಿ ಅವನ ಯುದ್ಧದ ಪ್ರಾಣ ಆಗ್ಬಿಟ್ಟ. ನಮ್ಮ ರಾಕ್ಷಸ ಕುಲಕ್ಕೆ ಸಂತಾನಾಗಿ ನೀನೊಬ್ಬನೇ ಉಳಿಯೋರು, ನೀನೊಬ್ಬನೇ ಭವಿಷ್ಯ. ನಾವು ಎಲ್ಲರೂ ಹೋಗ್ತಾನೆ, ನಾನು ಹೋಗ್ತೇನೆ ಅಂತ ಎಲ್ಲರೂ ಹೋಗ್ತಾರೆ. ಅವಾಗ ರಾಘವಸ್ಯ ಪ್ರಸಾದತ್ವಂ ರಕ್ಷಸಾಂ ರಾಜ್ಯಮಾಪ್ಸಸಿ ಸವೇದ್ಮಿ ಸಂಯುಗೇ ಶಕ್ತಿ ಸ್ವಾನ್ ಪವಾನ್ ನಿಶಾಚರ ಅಂತ ಹೇಳ್ತಾನೆ. ರಾಘವನ ಪ್ರಸಾದದಿಂದ ನಿನಗೆ ಲಂಕೆ ಸಿಗುತ್ತೆ. ಆಮೇಲೆ ಹೇಳ್ತಾನೆ, ನವೇದ್ಮಿ ಸಂಯುಗೆ ಶಕ್ತಿ, ನನಗೆ ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ನನಗೆ ಶಕ್ತಿ ಹೊಡೆ ಏನಂದ್ರೆ ಸ್ವಾನ್ ಪರ ಅಂತ ನಿಶಾಚರ. ನನಗೆ ನನ್ನವ್ರು ಯಾರು ಹೊರಗಿನವ್ರು ಯಾರು ಈ ಶತ್ರುಗಳು ಯಾರು ನನ್ನ ಕಡೆ ಯಾರು ನನಗೆ ಯುದ್ಧದಲ್ಲಿ ಗೊತ್ತಾಗೋದೇ ಇಲ್ಲ. ಅದರಿಂದ ರಕ್ಷಣೆಯೋಸಿ ನೇವತ್ಸ ಸತ್ಯಮೇ. ಅದರಿಂದ ನೀನು ಸ್ವಲ್ಪ ದೂರ ಇದ್ದು ನೀನು ಕಾಪಾಡ್ಕೋ ಅಂತ ತಮಗೆ ಹೇಳ್ತಾನೆ. ನೀನು ದೂರ ಇದ್ದು ರಕ್ಷಣಾ ಮೇ ವತ್ಸ, ನೀನು ದೂರ ಇದ್ದು ನೀನು ಕಾಪಾಡ್ಕೋ. ಯಾಕೆಂದ್ರೆ ನೀನು ಎದುರಿಗೆ ಬಂದರೆ ನನಗೆ ನಮ್ಮವ್ರು ಯಾರು ನನಗೆ ಆ ಸಮಯದಲ್ಲಿ ಯಾರು ಗೊತ್ತಾಗಲ್ಲ. ಅದರಿಂದ ನಿನ್ನನ್ನು ನೀನು ಕಾಪಾಡ್ಕೋಬೇಕು, ನೀನು ದೂರ ಇದ್ಬಿಟ್ಟು. ಆಗ ಅವನು ಕಂಡಲ್ಲಿ ನೀರು ಹಾಕೊಂಡು ವಿಭೀಷಣ, ರಾಮ ಹೇಳ್ತಾನೆ ದೂರ ಹೋಗ್ತಾನೆ ವಿಭೀಷಣ. ಆಮೇಲೆ ನಾನು ನೋಡಿ ಇದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕುಂಭಕರ್ಣನ ಇದು ಅಧಮ ಅಂತ ವ್ಯಾಖ್ಯಾನಕ್ಕೆ ದೊಡ್ಡ ವ್ಯಾಖ್ಯಾನಕಾರರೆಲ್ಲವೇ ಬಹಳ ಇದಾಗಿ ಮಾಡಿದ್ರು. ನನಗೇನು ಕುಂಭಕರ್ಣನ ಆ ಥರ ಹೋಲಿಸೋದಕ್ಕೆ, ಯಾಕೆಂದರೆ ಅವನಿಂದ ಯಾವ ಒಂದು ಕೆಟ್ಟ ಕೆಲಸವಾಗಿಲ್ಲ. ನಿದ್ದೆ ಮಾಡ್ತಿದ್ದ, ತಿಂತಾ ಇದ್ದ ಅಷ್ಟೇ. ಅದೇನು ಮಾಡೋಕ್ಕಾಗ, ಭಗವಂತ ಹಸು ಕೊಟ್ಬಿಟ್ರೆ ತಿನ್ಬೇಕಲ್ಲ, ಅದೊಂದು ಎಲ್ಲ ತಿಂತಾ ಇದ್ದವರ ಅವನು ಬೇರೆ ಯಾವುದೂ ಸಹ ಅವನಿಲ್ಲ ಅವನು. ಹಾಗಾಗಿ ನನ್ನ ಇದರಲ್ಲಿ ಕುಂಭಕರ್ಣನ ನಾನು ಬಹಳ ಉನ್ನತವಾಗಿಯೇ ಇಟ್ಟಿದ್ದೇನೆ. ವಿಭೀಷಣನಿಗೆ ಅಷ್ಟಿಲ್ಲದೆ ಇದ್ದರೂ ಭೀಷ್ಮರು ಅಷ್ಟೇ ಧರ್ಮ ತಿಳಿದು ಎಲ್ಲ ಗೊತ್ತು, ಆದರೂ ಅದನ್ನು ಕಡೆಗೆ ಇದ್ದರು. ಯಾಕೆಂದ್ರೆ ನಾನು ಮುಗ್ದಿದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅಂತ. ಅದೇ ಥರ ಇವನು ಅಣ್ಣನಿಗೋಸ್ಕರ ಬಂದು ಅವ್ನು ಬರುವಾಗಲೇ ಗೊತ್ತು ನೋಡಿ, ನಾನು ಇರೋಲ್ಲ ಅಂತ ಹೇಳ್ಕೊಂಡೇ ಬರ್ತಾನೆ. ನೀನು ಒಬ್ಬನೇ ಉಳಿಯೋದು, ಎಲ್ಲರೂ ಹೋಗ್ತಾರೆ ಅಂತ ಭವಿಷ್ಯವನ್ನೇ ಹೇಳ್ಬಿಡ್ತಾನೆ ಅವನಿಗೆ. ಹಾಗಾಗಿ ಈ ಕುಂಭಕರ್ಣನ ಅವಳು ಹೋಲಿಸಿದ್ರು ಸಹ, ಅವಳು ಹೇಳಿದ್ರು ಸಹ ಅದು ತುಂಬ ತಪ್ಪಾದ ಹೋಲಿಕೆ ಇಲ್ಲ. ಕುಂಭಕರ್ಣನು ಆ ಥರ ನಿರ್ದೇಶನ ಏನೇನು ಹೇಳ್ತವ್ರ ಎಲ್ಲವನ್ನೂ ಸಹ ಮಾಡ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ಇನ್ನೂ ಇದರಲ್ಲಿ ಇದಕ್ಕೆ ಬರೋಣ, ಕುದುರೆ ಇದಕ್ಕೆ ಬರೋಣ. ಆಮೇಲೆ ಇದು ಆರ್ತವನಂದ ಅಲ್ಲ ಅಂದರೆ ಅನಂತಲ್ ಅಂದರೆ ಸೋಮಾರಿತನ ಅನ್ನೋದು ಹೇಳುತ್ತೆ. ಅವರು ಸೋಮಾರಿಯಾಗಿ ಆರ್ತ ಅನಂತಲ್ ಅಂದರೆ ಸೋಮಾರಿಯಾಗಿರೋದು ಅಂತ ಅಂದ್ಬಿಟ್ಟು. ಇಲ್ಲಿ ಸೋಮಾರಿತನ ಅಂದರೆ ಏನು ಅಂದರೆ ನಾವು ಪ್ರಾಪಂಚಿಕವಾಗಿರುವಂಥ ಮೈ ಇದು ಕೆಲಸ ಮಾಡೋಕ್ಕೆ ನಾವು ಸೋಮಾರಿತನಲ್ಲ. ಯೋಗನಿದ್ರಲ್ಲೇ ಇದ್ದು ಹೊರಗಿನ ಇದನ್ನು ತಿಳಿಯದೇ ಇರುವಂಥ ಏನಿದ್ರು ಅದನ್ನು ಬೇರೆ ಕೆಲಸಗಳೆಲ್ಲ ಆಮೇಲೆ ಇದೇ ಮುಖ್ಯವಂತ ಇರೋದು. ಆವಾಗ ಅದು ಸೋಮಾರಿತನಕ್ಕೆ ಹೊರಗಿನವ್ರು ಹೋಲಿಸ್ತಾರೆ. ಆ ಥರ ಇವಳು ಸೋಮಾರಿತನ ಅಂದರೆ ಇವಳು ಹೇಳಬೇಕಾದ್ರೆ, ನೀನು ಸೋಮಾರಿ ಅಂತ ಹೇಳೋದಿಲ್ಲ ನೀನು, ಅಂದರೆ ನೀನು ಮನಸ್ಸಿನಲ್ಲಿ ನೀನು ಭಗವಂತನೇ ಇಟ್ಕೊಂಡಿದ್ಯಾ ನೀನು. ಹಾಗಾಗಿ ಏನು ಅಂದರೆ ನೀನು ನೋಡೋರ ಕಣ್ಣಿಗೆ ಸೋಮಾರಿಯಾಗಿ ಕಾಣ್ತೀಯ. ಆದರೆ ನೀನು ಅದಕ್ಕೆ ಹೇಳ್ತಾರೆ ಅರಂಕಲಮೇ ಅಂತಾರೆ.
ಅಂದರೆ ನೀನು ನಮಗೆಲ್ಲ ಆಭರಣವಾಗಿರುವಂಥ ನೀನು ನಮಗೆ ಆಭರಣ ಪ್ರಾಯಳಾಗಿ. ಯಾಕಂದರೆ ಭಗವಂತನೇ ಕೌಸ್ತುಭಮಣಿ, ಆ ಕೌಸ್ತುಭಮಣಿ ನಿನ್ನಲ್ಲಿದೆ. ಆ ಕೌಸ್ತುಭ ನಿನ್ನಲ್ಲಿದ್ದರೆ ನೀನು ಕೌಸ್ತುಭಮಣಿ ಆಗ್ತೀಯ. ಅದು ನಮ್ಮ ಇಡೀ ಈ ಆಯರ್ ಕುಲಕ್ಕೆ ನೀನು ಒಂದು ಕೌಸ್ತುಭಮಣಿ ಥರ ಇದ್ದಾರೆ. ಅರುಣ್ ಕಲಮೆ ಅಂದರೆ ಅದನ್ನು ಹೇಳ್ತಾರೆ ಅದಕ್ಕೆ. ಆಮೇಲೆ ಅರುಣ್ ಕಲಮೆ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಸಹ ಮಾಡ್ತಾರೆ ಅದಕ್ಕೆ. ಏನಂದರೆ ಅರುಣ್ ಅರುಣ್ ಕಲಂ ಅಂದರೆ ಪಾತ್ರೆ, ಅರುಣ್ ಅಂದರೆ ಒಳ್ಳೆ ಸತ್ಪಾತ್ರ ಅನ್ನೋದು, ಸತ್ಪಾತ್ರ ಅನ್ನೋದು ಅಂತ. ಅದಕ್ಕೆ ಏನೊಂದು ಅಂದರೆ ಇಲ್ಲಿ ಇವಳಿಗೂ ಎಲ್ಲ ಮಂತ್ರಗಳು ಆಗಿರ್ತಾರ. ಆ ಮಂತ್ರಗಳನ್ನ ಹೇಳಬೇಕಾದ್ರೆ ಸತ್ಪಾತ್ರದಲ್ಲಿ ಇರಬೇಕು ಅದರಲ್ಲಿ. ಇಲ್ಲಿ ಎಂತಪ್ಪ ಅವಳ ಕಲ ಅಂತಂದರೆ ಎಂತಹ ಪಾತ್ರ ಅಂದರೆ ಹೃದಯ ಕಲಕ್ಕೆ ಹೇಳ್ತಾರೆ. ಅದಕ್ಕೆ ಅರುಣ್ ಕಲಮಾನಕ್ಕೆ ನೀವು ಹೇಳ್ತಾರೆ ಹೃದಯ ವೈಶಾಲ್ಯತೆ, ಭಕ್ತಿ, ಧರ್ಮಚಿಂತನೆ, ಸರಳತೆ, ಮತ್ತೆ ಅವನಿಗೆ ಭಗವಂತನಿಗಿರುವಂಥ ಇದಂತ ಅರ್ಪಣೆ ಎಲ್ಲವೂ ಸಹ ಅವಳಲ್ಲಿದೆ ಅವಳಿಗೆ. ಅದರಿಂದ ಅದೆಲ್ಲವೂ ಇರೋದ್ರಿಂದ ಅರುಣ್ ಕಲಮೆ ಅಂದರೆ ಅಂಥವಳಿದೆ ನೀನು. ಹಾಗಾಗಿ ನೀನು ನನಗೆ ಬಾ ಅಂದ್ಬಿಟ್ಟು ಅಂತ ಅದನ್ನು ಅವ್ರು ಹೇಳ್ತಾರೆ. ಅದಕ್ಕೆ ತೇತ್ತಮಾಯ್ ಒಂದು ತೆರವೇಲು ಅಂತಾರೆ. ಆ ತೇತ್ತಮಾಯ್ ಒಂದು ಇರಬೇಕಾದ್ರೆ ನಿಧಾನಕ್ಕೆ ಎದ್ದು ಬಾ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಇದನ್ನು ಹೇಳ್ತಾರೆ ಅದಕ್ಕೆ. ಅವಳು ನಿಧಾನಕ್ಕೆ ಬಾ ಅಂದರೆ ಈಗ ಮಲಗಿದ್ದಾಳೆ ಅವಳು. ಮಲಗಿದಾಗ ಹಾಗೆ ಬರಬೇಡ, ಅಸ್ತವ್ಯಸ್ತ ಸಾಧಾರಣವಾಗಿ ಅಸ್ತವ್ಯಸ್ತವಾಗಿರ್ತಲ್ಲ, ಹಾಗೆ ಬಂದ ಅಂದ್ರೆ ಅಸ್ತವ್ಯಸ್ತವಾಗಿರೋ ಬರಬೇಡ ನೀನು ಬೇಡ. ನೀನು ಚೆನ್ನಾಗಿ ಅಲಂಕಾರವನ್ನು ಇದೆ ನಾವು ಲೌಕಿಕವಾಗಿ ನೋಡ್ಬಾರ್ದು. ನೀನು ಒಳ್ಳೆ ಅಂದರೆ ಭೂಷಣೆಯಾಗಿರೋ ಭಗವಂತನಿಗೆ ಹೋಗ್ಬೇಕಾದ್ರೆ ಒಂದು ಪ್ರೆಸೆಂಟಬಲ್ ಆಗಿರ್ಬೋದಿವಲ್ಲ, ಹಾಗಾಗಿ ಅಲಂಕಾರ ಮಾಡ್ಕೊಂಡು ಅಂತ ಇಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ ತಾರಾಯ ಥರ ಬರಬೇಡ ನೀನು ಥರ ಕಾಣ್ಬಿಟ್ಟು. ಏನಪ್ಪ ತಾರಾಯ ಥರ ಅಂದರೆ ಯಾವಾಗ ಈ ಸುಗ್ರೀವ ಏನು ಮಾಡ್ತಾನೆ, ಯಾವಾಗ ಇದು ಕೊಡ್ತಾರೋ ಅವನಿಗೆ ಈ ಪ್ರಾಬ್ಲಮ್ ಕಾಲ ಅಂದರೆ ಮಳೆಗಾಲ ಮುಗೀಲಿ ಹೋಗೋಕ್ಕಾಗಲ್ಲ. ಆಮೇಲೆ ಮಳೆಗಾಲ ಮುಗಿಯುತ್ತೆ, ಈಗ ಬರೋದೇ ಇಲ್ಲ. ರಾಮನ ಕೋಪ ಬಂದ್ಬಿಡುತ್ತೆ ಅದಕ್ಕೆ. ಲಕ್ಷ್ಮಣನ ಕಳಿಸ್ತಾನೆ ಅದಕ್ಕೆ, ಬಂದು ಕೇಳ್ತಾರಕ್ಕೆ ರಸಂಕುಚಿತ ತಪ್ಪಂತ ಏನವಾಲಿ ಗತವಾತಃ ಅಂದ್ಬಿಟ್ರು ಅಂತ. ಅಂದರೆ ಅವ್ನು ಹೇಳ್ತಾನೆ ಸಮಯೇ ದುಷ್ಟ ಸುಗ್ರೀವ ಅಂತ ಹೇಳ್ತಾರೆ, ಮಾವಾಲಿ ಪದಮನ್ಮಗ ಅಂತ ಹೋಗೋ ಅಂತ ಹೇಳ್ತಾನೆ. ವಾಲಿ ಹೋದ್ನಲ್ಲ ಯಾವುದು ಇದು ಸುಗ್ರೀವ ಸಮಯ ಅಂದರೆ ಒಪ್ಪಂದದ ಪ್ರಕಾರ ಇದು ಹೇಳ್ತಾರೆ. ಅಸಂಕುಚಿತ ವಾಲಿ ಹೋಗಿದ್ದ ಜಾಗ ಇದೆಯಲ್ಲ ಅದಿನ್ನೂ ಸಂಕುಚಿತವಾಗಿಲ್ಲ, ಇನ್ನೂ ತೆರೆದೇ ಇದೆ ಅದು. ಅಂದರೆ ನೀನು ಆ ಜಾಗ ಕಳಿಸ್ತೀನಿ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಮಾವಾಲಿ ಪದಂ, ನೀನು ವಾಲಿಯ ಹೋಗೋ ಜಾಗದಲ್ಲಿ ಹೋಗಬೇಡ, ನಿಂತ್ಕೋ ಅಂತ ಹೇಳ್ತಾ ಅದನ್ನ ಬಂದು ಹೇಳ್ತಾನೆ ಅವನು. ಅದೇ ಥರ ಅವ್ರು ಆಗಿರಿದಾಗ ಅದಕ್ಕೆ ಮುಂಚೆ ಬಂದು ಹನುಮಂತ ಅಂಗದ ಎಲ್ಲ ಹೇಳಿರ್ತಾರೆ ಒಳಗಡೆ. ಇವನು ತುಂಬ ವರ್ಷಾನುಗಟ್ಟಲೆ ಇರ್ಬೇಕು ಬಂದ ತಕ್ಷಣ ಅಲ್ಲೇ ಸ್ತ್ರೀಯರ ಜೊತೆಯಲ್ಲಿ ಇಟ್ಬಿಟ್ಟು ಇದಾಗಿರ್ತಾನೆ, ಗಾಂಧಿ ಸುಖದಲ್ಲೇ ಮುಳುಗಿರ್ತಾನೆ ಅವನು. ಆಗ ಅವ್ರು ಬಂದು ಎಬ್ಬಿಸಿ ಅವ್ನು ಹೇಳಬೇಕಂದ್ರೆ ಅವನು ಇದು ಮಾಡ್ತಾನೆ. ಆವಾಗ ಹನುಮಂತ ಬಂದು ಹೇಳ್ತಾನೆ, ಹನುಮಂತ ಹೇಳ್ತಾನೆ ಇವಾಗ ನೀನು ಈಗ ಹೋಗಿ ಲಕ್ಷ್ಮಣನಲ್ಲಿ ಕ್ಷಮಾಪಣೆ ಕೇಳ್ಕೊಂಡು ಮೊದಲು. ಅದಕ್ಕೆ ಮುಂಚೆ ಅವಳು ಎಬ್ಸಿ ಎಲ್ಲ ಸೈನ್ಯಗಳು ಕರೆಸಿರ್ತಾನೆ. ಕರೆಸಿ ಒಂದು ರಾಮಮ್ಮ ಅಂತ ಹೇಳಿದಾಗಿಟ್ಟು ಹೋಗಿ ಪುತ್ತ ಮಲ್ಕೊಂಡ್ಬಿಟ್ಟು ಇದೇ ಥರಲ್ಲಿರ್ತಾನೆ. ಆಗ ಏನು ಮಾಡ್ತಾನೆ, ಹೆದರಿಕೆ ಆಗುತ್ತೆ ಸುಗ್ರೀವನಿಗೆ. ಲಕ್ಷ್ಮಣನ ಕೋಪನ ಒಂದು ಟೇಂಕಾರ ಬಿಟ್ಟ ಅಲ್ಲಿರೋ ಕಪಿಗಳಿಗೆಲ್ಲ ಬರೀ ಅವನು ಬರೀ ಬಿರ್ಲಿನ ನಾನ್ ಮಾಡಿದ್ದು ಎಲ್ಲ ಹೆದರ್ಕೊಂಡ್ಬಿಡುತ್ತೆ. ಅದನ್ನು ಒಳಗಡೆ ಕೇಳ್ತಾನಲ್ಲ, ಅದಕ್ಕೆ ತಾರೆ ಮಾತಿನಲ್ಲಿ ಬಹಳ ಒಳ್ಳೆಯವಳು, ಬಹಳ ಬುದ್ಧಿವಂತೆ ಅವಳು ತಾರೆ. ಆ ತಾರೆ ನಾನು ಹೋಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ಅವಳು ಏನು ಮಾಡ್ತಾಳೆ, ಅವಳು ಮಧುಪಾನ ಮಾಡಿರ್ತಾಳಲ್ಲ, ಮಧುಪಾನ ಮಾಡಬೇಕಾದ್ರೆ ಅವಳಿಗೆ ಪೂರ್ತಿ ಸ್ಥಿಮಿತಲ್ಲ ಬುದ್ಧಿ. ಅವಳು ಬರುವ ಹೇಳ್ತಾಳೆ ಸಾಪ್ರಸ್ಕರಂತಿ ಮದವಿಕ್ವಲಾಂಕ್ಷಿ ಪ್ರಲಂಬ ಕಾಂಕ್ಷಿ ಗುಣ ಹೇಮಸೂತ್ರ ಸಲಕ್ಷಣ ಲಕ್ಷ್ಮಣ ಸನ್ನಿಧಾನ ಜಗಾಮತಾರ ನಮಿತಾಂಗ ಎಷ್ಟಿ ಎಂದ್ಬಿಟ್ಟು ಕೈ ಮುಕ್ಕೊಂಡು ಬರ್ತಾಳೆ ಅವಳು ನಮಿತಾಂಗ ಎಷ್ಟಿ ಅಂತ. ಆದರೆ ಅವಳು ಸಾಪ್ರಸ್ಕಲಂತಿ ಅವಳ ಮದದಿಂದ ಏನಾಗಿರುತ್ತೆ, ಅವಳ ಬಟ್ಟೆಗಳೆಲ್ಲ ಅಸ್ತವ್ಯಸ್ತವಾಗಿರುತ್ತೆ. ಅದು ಅವಳ ಕಾಂಚಿಗುಣ ಸಾರ ಎಲ್ಲ ಹಾಕಿಬಿಡ್ತಲ್ಲ, ಹೇಮಸೂತ್ರಗಳೆಲ್ಲವೇ ಆಚೆ ಬಂದ್ಬಿಟ್ಟಿರುತ್ತೆ ಇದರಲ್ಲಿ. ಅದರಿಂದ ಲಕ್ಷ್ಮಣನ ಬಳಿ ಹೋದಾಗ ಲಕ್ಷ್ಮಣ ಮೊದಲೇ ಇದು ಅವ್ನು ಮುಖ ತಿರುಗಿಸ್ಕೊಂಡ್ಬಿಡ್ತಾನೆ ಲಕ್ಷ್ಮಣ. ಆದರೆ ಇವಳಿಗೆ ಅವಳು ಅದು ಜ್ಞಾನವೇ ಇಲ್ಲ, ಯಾಕೆಂದರೆ ಕುಡಿದಿರೋದ್ರಿಂದ ಯಾವ ಥರ ಇದೀನಿ ಅಂತಿಲ್ಲ. ಇಲ್ಲಿ ಆಮೇಲೆ ಮಾತುಕತೆ ಹೋಗುತ್ತೆ ಕಡೆಗಳ ಬಿಡಿ. ಆ ಥರ ಇವ್ರು ಹೇಳ್ತಾಳೆ, ಅವಳು ಸ್ವಾಪ್ರಸ್ಕಲಿ ತಾರೆ ಬಂದಂಗೆ ಬರಬೇಡ, ಚೆನ್ನಾಗಿ ನೀನು ಅಲಂಕಾರ ಮಾಡ್ಕೊಂಡು ನಿಧಾನಕ್ಕೆ ಬಾ ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಕಡೆಗೆ ಯೋಗ್ಯವಾದ ರೀತಿಯಲ್ಲಿ ಬಾ ಅನ್ನೋದು ಅದರಲ್ಲಿ ಹೇಳ್ತಾರೆ ಅದರಲ್ಲಿ. ಆಮೇಲೆ ಇದರಲ್ಲಿ ಮಹಾಭಾರತದಲ್ಲಿ ಬರುವ ಕೆಲವು ಅದನ್ನು ಭಗವಂತ ನೋದ್ದೂರ್ಗಮ್ ಅನ್ಬೇಕಾದ್ರೆ ಹೇಳ್ತಾರೆ ಅದಕ್ಕೆ. ಸರ್ ಅವನಿಗೆ ಇವನಿಗೆ ಯುಧಿಷ್ಠರಿಗೆ ಹೇಳುವಂಥ ಮಾತಿಗೂ ಸರ್ವೇ ವೇದ ಸರ್ವವೇದ್ಯಾಹ ಸಶಾಸ್ತ್ರಾಹ ಸರ್ವೇ ಯಜ್ಞ ಸರ್ವಯುಜ್ಯಾಶ್ಚ ಕೃಷ್ಣ. ನೀ ಕೃಷ್ಣನ ಯಾರು ಅಂದ್ಕೊಂಡಿದೆಯಾ? ಸರ್ವೇ ವೇದ ಸರ್ವವೇದ್ಯಾಹ, ಎಲ್ಲ ವೇದಗಳಿಂದ ಯಾರು ತಿಳಿಯಲ್ಪಡ್ತಾನೋ
ಎಲ್ಲ ಅವನೇ ಶಾಸ್ತ್ರ ಮತ್ತು ಶಾಸ್ತ್ರ ತಿಳಿಕೊಡ್ತಾನೋ. ಆಮೇಲೆ ಎಲ್ಲ ಯಜ್ಞಗಳು ಯಾರನ್ನ ಸರ್ವೇ ಯಜ್ಞ ಸರ್ವ ಯಜ್ಞಾಷ್ಟ, ಯಾವ ಯಜ್ಞಗಳು ಅಹಂ ಅಹಂ ಯಜ್ಞ ಅಂತ ಗೀತೆ ಹೇಳ್ತಾನೆ. ಎಲ್ಲ ಯಜ್ಞವು ಅವನೇ, ಎಲ್ಲ ಯಜ್ಞ ಮಾಡೋ ಪೂಜೆ ಅವನೇ. ಯಾರೋ ಕೃಷ್ಣ ಅವನು. ಆಮೇಲೆ ವಿದುಹು ಕೃಷ್ಣಂ, ಯಾರೋ ಅವನು ಕೃಷ್ಣ ತಿಳ್ಕೋಣ. ಅವನು ಬ್ರಾಹ್ಮಣ ತತ್ವತೋಯೇ ತೇಷಾಂ ರಾಜನ್ ಸರ್ವಯಜ್ಞ ಸಮಾಪ್ತ ಅಂತ. ಅಂದರೆ ಬ್ರಾಹ್ಮಣ ಅಂದರೆ ಬ್ರಹ್ಮವಿತ್ತುಗಳು, ತತ್ವತೋಯ ಅಂದರೆ ಅವನ ರೂಪ ಯಾವ ಥರ ಇದೆಯೋ ಅದೇ ಥರ ಇರುವ ಥರ, ತತ್ವತಃ ಅಂದರೆ ಯಾವ ಥರ ಇದೆಯೋ ಆ ಥರ ಅವನನ್ನ ಕೃಷ್ಣಂ ವಿದುಹು. ಅವರು ಮಾತ್ರ ಬ್ರಹ್ಮವಿದ್ಯೆಗಳು ಮಾತ್ರ ಕೃಷ್ಣನನ್ನ, ಅಂದರೆ ನೀವು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆಗಳು ಮಾತ್ರ ಕೃಷ್ಣನ ತತ್ವತಃ ತಿಳ್ಕೊಂಡಿದ್ದಾರೆ. ಅವರು ದೇಶಾಂ ರಾಜನ್ ಸರ್ವಯಜ್ಞ, ಅವ್ರು ಯಾರು ಅಂದರೆ ಎಲ್ಲ ಯಜ್ಞಗಳನ್ನು ಸಮಾಪ್ತ ಮುಗಿಸಿರೋರು, ಅಂದರೆ ಯಜ್ಞ ಯಾಗ ಎಲ್ಲರೂ ಮುಗಿಸಿರೋ ಅಂತ ಹೇಳ್ತಾರೆ. ಅದಕ್ಕೆ ಕಡೆಗೆ ಭಗವಂತ ಗೀತೆಯಲ್ಲೂ ಹೇಳ್ತಾನೆ, ಯೋ ಮಾಮೇವ ಅಸಮ್ಮೂಢಾ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ನನ್ನನ್ನು ಯಾರು ಸರ್ವಭಾವನ ಭಗವಂತ ಎಲ್ಲ ಭಾವದಿಂದಲೂ ನಾನೇ ಅಂತ ಪೂಜೆ ಮಾಡಿ ಯಾರು ಪಾತ್ರ ಮಾಡ್ತಾರಂದ್ರೆ, ಯೋ ಮಾಮೇವ ಅಸಮ್ಮೂಢ ಅಂದರೆ ಮೂಢರಲ್ಲದವರು, ಅವರು ನನ್ನನ್ನು ಜಾನಾದಿ ಪುರುಷೋತ್ತಮ, ನನ್ನನ್ನು ಪುರುಷೋತ್ತಮ ಅಂತ ತಿಳ್ಕೊಂಡ ಮೂಢರದ ಯಾರು ಜನ ಇರ್ತಾರೋ ಅವರು ಸರ್ವೋಗಿ ಭಜತಿ, ಎಲ್ಲ ರೀತಿಯಲ್ಲೂ ನನ್ನನ್ನೇ ಎಲ್ಲ ಭಾವದಿಂದಲೂ ನನ್ನನ್ನೇ ಅವರು ಇದು ಮಾಡ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮುಂದಕ್ಕೆ ಹೇಳ್ತಾನೆ, ಇದು ಗುಖ್ಯತಮ ಶಾಸ್ತ್ರ. ಅರ್ಜುನ್ ಹೇಳಿ ನಾನೇನು ಉಪಯೋಗಿಸಿರೋ ಯೋಗ ಇದೆಯಲ್ಲ, ಇದು ಗುಖ್ಯತಮ ಶಾಸ್ತ್ರ, ಯಾರು ಹೇಳುವಂಥದ್ದಲ್ಲ. ಅದನ್ನು ಇದಮುಕ್ತನ್ ಭಯಾನ, ಆದರೆ ನಿನಗೆ ನಾನು ಇದನ್ನು ಹೇಳಿದ್ದೀನಿ ನಾನು ಅಂದ್ಬಿಟ್ಟು ಅಂತ. ಏತದ್ಬುದ್ಧ ಬುದ್ಧಿರ್ಮಾಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನ ತಿಳ್ಕೊಂಡು ಕೃತಕೃತ್ಯನಾಗುವಂಥ, ಈ ಭಾಷೆಗಳೇ ಕೃತಕೃತ್ಯತೆಗೆ ಬಂದಿರುವಂಥ ಭಾಷೆ ಅದು. ಇದನ್ನ ತಿಳ್ಕೊಂಡು ಕೃತಕೃತ್ಯನಾಗು, ಇದು ಮುಖ್ಯತಮವಾದ ಶಾಸ್ತ್ರ. ಈ ಕರ್ಮಪೂರ್ ಯೋಗಗಳನ್ನು ಹೇಳಿದ್ರೆ ಇದನ್ನು ತಿಳ್ಕೊಂಡು ಕೃತಕೃತ್ಯನಾಗು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೊಂದು ಇದು ಹೇಳ್ತಾರೆ. ಅದಕ್ಕೆ ಪ್ರಾಯಶಃ ಹೇಳ್ತಾರೆ ಈ ಕೃತಕೃತ್ಯತೆ. ಪಾಪಕಾರಿತ್ವ ಮೃತ್ಯೋ ವೃದ್ಧಿಜತೆ ಜನಃ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಇವ ಪ್ರಿಯಮಿವಾತಿಥಿ ಅನ್ಬೋದು ಅಂತ. ಅಂದರೆ ಯಾರು ಪಾಪ ಕೆಲಸವನ್ನು ಮಾಡ್ತಾರೋ ಅವರು ಪಾಪಕಾರಿತ್ವ ಪ್ರಾಯಶಃ ಅವರು ಮೃತ್ಯೋ ವೃದ್ಧಿಜತೆ ಜನ, ಮೃತ್ಯುವಿನಿಂದ ಉದ್ವಿಜತೆ ಹೆದರ್ಕೊಳ್ತಾರೆ. ಈಗ ಯಾರಿಗಾರು ಮೃತ್ಯು ಅಂತ ಹೆದರ್ಕೊಳ್ತಾರೆ, ಸಾಧಾರಣ ಇದು ಎಲ್ಲರಿಗೂ ಒಂದು ಪ್ರಾಣ ಹೋಗುತ್ತೆ ಅಂತ ಹೆದರಿಕೆ ಬರುತ್ತೆ. ಅದರಲ್ಲಿ ಈ ಪಾಪ ಕೆಲಸ ಮಾಡಿದವ್ರಿಗೆ ಹೆಚ್ಚು ಹೆದರ್ಕೊಳ್ತಾರಂತೆ. ಅದಕ್ಕೆ ಏನು ಹೇಳಿದ್ರು ಅಲ್ಲ, ಇದು ನೋವು ಅದು ನೋವು ಮಾಡಿಸೋದು ನಿಮಗೆ ಕಂಟಕಾಯಿ, ಯಾಕೆಂದ್ರೆ ಅವ್ರು ಪಾಪ ಕೆಲಸ ಮಾಡಿರ್ತಾರಲ್ಲ, ಅವ್ರ ಪ್ರಜ್ಞೆ ಬಿಡ್ತಾ ಇರುತ್ತೆ. ಅವ್ರು ಹೇಳಿದ ತಕ್ಷಣ ರಾಜ ಅದನ್ನು ಮಾಡಿಸೋದು, ಈ ಯಾಗ ಮಾಡಿಸೋದು. ಯಾಕೆಂದರೆ ಯಾರು ಹೇಳ್ಬಿಟ್ರು ನಿಮಗೆ ಜಾತಿಗಳಲ್ಲಿ ಈ ಥರ ಇದಂದರೆ ಗೊತ್ತು ಅವ್ರಿಗೆ ಮಾಡಿದ್ದೀವಿ ಅಂತ. ಅದಕ್ಕೆ ಪ್ರಾಣ ಮೃತ್ಯುವಿಗೆ ಹೆದರ್ತಾರೆ ಅವರು. ಅದೇ ಕೃತಕೃತ್ಯ, ಇಲ್ಲಿ ಕೃತಕೃತ್ಯ ಅಂದರೆ ಯಾರು ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಂಡಿದ್ದಾರೋ ಅಂತ ಅರ್ಥ. ಅದಕ್ಕೆ ಕೃತಕೃತ್ಯ ಅವ್ರೇನು ಮಾಡ್ತಾರೆ, ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವಾತಿಥಿ. ಅದರಲ್ಲಿ ಯಾರು ಶರಣಾಗತಿ ಮಾಡ್ಕೊಂಡು ಭಗವಂತ ಹೇಳ್ತಾರೆ, ಇನ್ನೇನಿಲ್ಲ ಮೃತ್ಯುವನ್ನು ಅತಿಥಿಯ ಥರ ಅವರು ಸ್ವಾಗತಿಸ್ತಾರೆ ಅಂದ್ಬಿಟ್ಟು. ಗೃಹದ ಮೃತ್ಯುಂ ಪ್ರಿಯಂ ಅತಿಥಿ, ಅತಿ ಪ್ರಿಯಾದ ಅತಿಥಿ ಥರ ಮೃತ್ಯುವನ್ನು ಅವರು ರಾಷ್ಟ್ರ ಹೇಳ್ತಾರೆ. ಅದು ಬಂದಿದ್ದು ಒಳ್ಳೆಯದಕ್ಕೆ, ಅಲ್ಲಿ ಹೋಗಿ ನಾವು ಆನಂದ ಭಗವಂತನ ಅಂದ್ಬಿಟ್ಟು ಅದೇ ಕಡೆಗೆ ಅದನ್ನು ಹೇಳ್ತಾರೆ. ಅದಕ್ಕೆ ಮಾತು ಹೇಳ್ತಾರೆ. ಏವಂ ಹೋಗಿ ಲಾಸ್ಟಲ್ಲಿ ಮಾತಾಡ್ತಾರೆ ಇವರ ಮಾತುಗಳು ರಮ್ಯವಾಗಿತ್ತು ಅಂದ್ಬಿಟ್ಟು ಪ್ರಿಯ ಅಲಂಕಾರ ಮೇಲೆ ಪ್ರಿಯವಾಗಿ ಮಾತಾಡ್ತಾರೆ. ಅದು ಹೇಳ್ತಾರೆ, ಏಹಂ ವಿಭುದಾನ್ ಚಿಂತ್ಯಾನ್ ಚಿಂತಯಿತ್ವ ಮಹಾಕವಿ ಸಂಶಯೇ ಮುದರಂ ವಾಕ್ಯಂ ವೈದೇಶ ವ್ಯಾಜಹಾರ ಅಂತ. ಇವರು ಮಾತಾಡಿದ್ದು ಆ ವ್ಯಾಖ್ಯಾನ ಅಂತ ಅವಳು ಹೇಳೋ ಮಾತು ಇವಳು ಹೇಳೋ ಮಾತುಗಳು ಸಂಭಾಷಣೆ ಬಹಳ ಮಧುರವಾಗಿತ್ತಂತೆ. ಯಾವ ಥರ ಇತ್ತು ಅನ್ನೋದಕ್ಕೆ ಕೊಡ್ತಾರೆ. ಅಲ್ಲಿ ಹನುಮಂತ ಹೋದಾಗ ಬರ್ತಾನೆ, ಅವಳು ಪ್ರಾಣವನ್ನು ಕಳ್ಕೊಳ್ಳೋಕೆ ಬಂದ್ಬಿಡ್ತಾಳೆ. ಆ ಮರಕ್ಕೆ ತನ್ನ ಕೇಶವನ್ನು ತುಂಬ ಕೇಶ ಮೃದುವಾಗಿತ್ತು ಅವಳಿಗೆ, ಬೇರೆ ಹಗ್ಗವೇ ಬೇಡ, ಆ ಕೇಶ ಮರಕ್ಕೆ ಹಾಕಿ ಕತ್ತಿಗೆ ಸುತ್ಕೋಬೇಕು ಅನ್ನೋಷ್ಟೊತ್ತಿಗೆ ನೋಡ್ತಾನೆ. ಇನ್ನು ನಾನು ತಡ ಮಾಡಿದ್ರೆ ಕತ್ತಿಗೆ ಸುತ್ಕೊಂಡ್ಬಿಡ್ತಾಳೆ. ಇಲ್ಲ ಈಗ ನಾನು ತಕ್ಷಣ ಮುಂದೆ ಬಂದರೆ ರಾಮ ಹೆದರ್ಕೊಂಡು ತಕ್ಷಣನೇ ಇನ್ನೂ ಮಾಡ್ಬೋದು. ಭಾಳ ಯೋಚನೆ ಮಾಡ್ತಾನೆ, ಮಾತಾಡಿದ್ರು ಕಷ್ಟ, ಹೇಳಿದ್ರೆ ಇವಳು ತಕ್ಷಣ ಹೆದರ್ಕೊಂಡ್ಬಿಡ್ತಾಳು ಅಂತ ಹನುಮಂತನಿಗೆ ಅವನ ಮನೋಜವ ಮಾರ್ಗ ಜಿತೇಂದ್ರಿಯ ಬುದ್ಧಿಮತಾಂ ವರಿಷ್ಠ ಅಂತ, ಬುದ್ಧಿ ವರಿಷ್ಠ ಅಂತ ಹೇಳ್ತಾರ. ಅದಕ್ಕೆ ಅವನು ಹೇಳ್ತಾನೆ. ಅದಕ್ಕೆ ಕೃತಕೃತ್ಯಾಪತಿ ಅದನ್ನು ಹೇಳ್ತಾನೆ. ಅದಕ್ಕೆ ಸಂಶ್ರಯೇ ಮಧುರಂ ವಾಕ್ಯಂ ವೈಲೇಖ್ಯವಾಗಿ. ಅದರಿಂದ ಏನು ಮಾಡ್ತಾನೆ, ಏನು ಹೇಳೋದು ನಾನು ತಿಳ್ಕೊಳ್ತಾನೆ. ಅದಕ್ಕೆ ದಶರಥೋ ನಾಮಾಸಿ ರಥಕುಂಜಿರವಾಜಿನ ಶುರು ಮಾಡ್ತಾನೆ. ದಶರಥ ಒಬ್ಬ ರಾಜ ಇದ್ದ, ರಥ ಇದು ಇದೆಲ್ಲ ಇತ್ತು ಅಯೋಧ್ಯೆಯಲ್ಲಿ, ಹಂಗೆ ಶುರು ಮಾಡ್ತಾನೆ. ದಶರಥ ಅಂತ ಮಾವನ ಮೇಲೆ ಅವ್ರಿಗೆ ತುಂಬ ಗೌರವ. ದಶರಥ ಅಂದ ತಕ್ಷಣ ಅವರಿಗೆ ರಾಮ ಅಂತ ಅಂದ್ಬಿಟ್ರೆ
ಎದೆ ಹೊಡ್ಕೊಂಡು ಸತ್ತು ತಗೋಬೋದು. ಅದಕ್ಕೆ ದಶರಥ ಮಾಡ್ತಾನೆ, ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ಆಗ ಒಂದೊಂದಾಗಿ ಹೇಳಿ ಬರ್ತಾನೆ. ಹೇಳಿ ಬಂದಾಗ ಆಗ ತನ್ನ ಕೂದಲನ್ನು ಕೆಳಗಡೆ ಬಿಡ್ತಾಳಂತೆ ಧೈರ್ಯ ಸೈಕರು. ಆಗ ಬರ್ತಾನೆ, ಮುಂದೆ ಹೆದರ್ಕೋತಾಳೆ ರಾವಣ ಅಂದ್ಬಿಟ್ಟು. ಮತ್ತೆ ತಂದೆ ಒಂದು ಕತೆ ಮೇಲೆ ಹೋಗುತ್ತೆ. ಆ ಥರ ಅವನು ಸಂಶಯ ಮಧುರ ವಾಕ್ಯ, ಆ ಥರ ಇವರು ಮಾತುಗಳು ಆ ಥರ ಇತ್ತು ಅಂದ್ಬಿಟ್ಟು ಹೇಳ್ತಾರೆ. ಆ ಪುಣ್ಯ ನಾಳು ಅನ್ನೋದಕ್ಕೆ ಭಗವಂತ ಯಾರಿಗೆ ಅದ್ವೇಷವಿಲ್ವೋ ಅವರಿಗೆ ತನ್ನನ್ನು ಪಡೆಯಲು ಅವನು ಸುಹೃತ್ತಿಗೂ ಆಮೇಲೆ ರುಚಿ ಜನಕ್ಕೂ ಉಪಾಯವೂ ಪ್ರಾಪ್ಯವಾಗಿರ್ತಾನೆ. ಅವನು ಯಾರು ಅದ್ವೇಷಿಗಳು, ದ್ವೇಷಿಗಳಿಗೆ ಭಗವಂತ ಇರೋದಿಲ್ಲ, ಅದ್ವೇಷಿಗಳಿಗೆ ಮಾತ್ರ ಅವನು ಎಲ್ಲವನ್ನೂ ಅವರಿಗೆ ಕೇಳಿಕೊಳ್ಳಬರ್ತಾನೆ. ಭೋಕ್ತಾರಂ ಯಜ್ಞತವಸಾಂ ಸರ್ವಲೋಕ ಮಹೇಶ್ವರಂ ಸುಗತಂ ಸರ್ವಭೂತಾನಾಂ ಯಾತ್ವಾ ಮಾಂ ಶಾಂತಿ ನಿಷ್ಠತಿ ಅಂತ ಹೇಳ್ತಾರೆ. ಭೋಕ್ತಾರಂ ಯಜ್ಞತವಸಾಂ ಯಾರು ಮಾಡ್ತಾರೋ ಅವನ ಸರ್ವಲೋಕ ಮಹೇಶ್ವರನಾದವನು ಅದನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ಸೂರ್ಯದಂ ಅವನು ಸೂರ್ಯದ್ ಅಂತ ಸರ್ವವಿಚ್ಛಾಮಿ ಅಂತ ಹೇಳ್ತಾರೆ. ಭೂತಾನಾಂ ಜ್ಞಾತ್ವಾ ಮಾಂ ಯಾರು ಸುಹೃತ್ತು ಅಂತ ಭಗವಂತ ತಿಳ್ಕೊಂಡು ಇದು ಮಾಡ್ತಾರೋ, ಭೂತಾನಾಂ ತಿಳ್ಕೊಂಡ ಭೂತಗಳೆಲ್ಲ ಜ್ಞಾತ್ವ ಮಾಂ ಶಾಂತಿ ನಿಷ್ಠತಿ ನನ್ನಿಂದ ಶಾಂತಿಯನ್ನು ಇಚ್ಛೆ ಪಡ್ತಾರೆ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದಕ್ಕೆ ಸಹ ಹೇಳ್ತಾರೆ, ಪುಣ್ಯ ರಿಪೂರ್ಣಾಭಿವತ್ಸರ ಅಂತ ಬರುತ್ತೆ, ರಾಮನಿಗೆ ಹಿಂದೆ ಬರುತ್ತೆ. ಅವರ ಶತ್ರುಗಳಲ್ಲೂ ರಿಪೂರ್ಣಾಭಿವತ್ಸ, ಶತ್ರುಗಳಲ್ಲೂ ಪ್ರೀತಿ ಅಂತೆ ಅವನಿಗೆ. ಅದಕ್ಕೆ ಬರುತ್ತೆ ಏಷ ವೇದ ವಿಧೋ ವಿಪ್ರಾಹ ಏಷಾಧ್ಯಾತ್ಮ ವಿಧೋ ಜನಾ ತೇ ವದಂತಿ ಮಹಾತ್ಮಾನಂ ಕೃಷ್ಣನ್ ಧರ್ಮಂ ಸನಾತನಂ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಭಾರತದಲ್ಲಿ ಬರುವಂತೆಗೆ ಅವನು ಇವರ ಕೃಷ್ಣನ ಯಾರು ಮನಸ್ಸಲ್ಲಿ ಕೊಂಡಿದ್ದಾಳೋ ಅವನೇ ಸನಾತನ ಧರ್ಮ ಅಂತ ಹೇಳೋರು ಅಂತ ರಿಪೂರ್ಣಾವತ್ಸಗಳು ಅಂದ್ಕೊಳ್ತಾರೆ. ಸಖೇ ರಾಘವ ಧರ್ಮಜ್ಞ ರಿಪೂರ್ಣಾವತ್ಸಲ ಅಭ್ಯನುಜ್ಞಾತಮಿಚ್ಛಾಮಿ ಗಮಿಷ್ಯಾಮಿ ಯಥಾಗತಂ ಅಂದ್ಬಿಟ್ಟು ಅಂತ ಹೇಳಕ್ಕೆ ಅವನು ಇವರ ಬಂದು ಕೇಳ್ತಾನೆ, ವಾಪಸ್ ಹೋಗ್ಬೇಕಾದ್ರೆ ದೊಡ್ಡ ಹೇಳೋದೈತೆ, ನಾನು ಧರ್ಮವತ್ಸಲ ಅಭ್ಯನುಜ್ಞಾತಮಿಚ್ಛಾಮಿ ಗಮಿಷ್ಯಾಮಿ ಯಥಾಗತಂ ಅಂತ ಇವರು ಶರಮಂಗರು ಹೇಳ್ತಾರೆ. ಎಲ್ಲವನ್ನೂ ರಾಘವ ಧರ್ಮಜ್ಞ ರಿಪೂರ್ಣಾವತ್ಸಲ ಅವರನ್ನು ಕೂಡ ನಾನು ಹೋಗಬೇಕು ಅಂತ ತಗೊಳ್ತಾರೆ. ಅದಕ್ಕೆ ಹೀಗಾಗಿ ಕೃಷ್ಣನ ಹೇಳಬೇಕಾದಂದ್ರೆ ಇದನ್ನ ಇಷ್ಟನ್ನ ವಿಷಯವಾಗಿ ಹೇಳ್ತಾರೆ. ಕಡೆಗೆ ಆ ಸ್ವರ್ಗಂ ಅನ್ನೋವಾಗ ಹೇಗೆ ಹೇಳ್ತಾರೆ, ಸ್ವರ್ಗ ಅನ್ನೋದು ಯಾವುದು ಅದಕ್ಕೆ ಹೇಳ್ತಾರೆ. ವಾಕ್ಯಾರಿ ಹೇಳ್ತಾರೆ, ಯಾಕೆ ಸ್ವರ್ಗ ಅಂತ ಹೇಳಿದ್ರು ಅಂದರೆ ಎಲ್ಲಿ ಭಗವಂತನಿರ್ತಾನೋ ಅದೇ ಸ್ವರ್ಗ ತಾನೆ. ವೈಕುಂಠದಲ್ಲಿ ಭಗವಂತನಿಂದ ಅದು ಸ್ವರ್ಗ, ಕೃಷ್ಣ ಇರೋದ್ರಿಂದ ಇದೇ ಸ್ವರ್ಗ, ಕೃಷ್ಣ ಇರೋದ್ರಿಂದ ಇದೇ ಸ್ವರ್ಗ, ನಮಗೆ ಅಪವರ್ಗನ ಇದೇ ಸ್ವರ್ಗ ಅಂದ್ಬಿಟ್ಟು ಅಂತ. ಅದರಿಂದ ಕುಹುಗಿನ್ನ ಅನ್ಬೇಕಾದ್ರೆ ಸ್ವರ್ಗವೂ ಇಲ್ಲೇ ಇದೆ, ಆ ಸ್ವರ್ಗವನ್ನ ಅಂತ ಹೇಳ್ತಾರೆ. ಅದಕ್ಕೆ ಆ ಲೀಲಾಶಕರು ಇದಕ್ಕೆ ಆ ಭಗವಂತನ ಹೊರಡ್ತಾರೆ, ತುಂಬ ಅರ್ಥ ಹೊರಡ್ತಾರೆ. ಅವರು ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಚಾಂತರೇ ರಂಗನ ಅಂದ್ಬಿಟ್ಟು ಇತ್ತಂ ಆಕಲ್ಪಿತ ಮಂಡಲೇ ಮಧ್ಯಾತಃ ಸಂಚಕೋ ದೇವನ ದೇವಕಿ ನಂದನ ಅಂತ. ಅವನು ರಾಸಕ್ರೀಡೆ ಆಗಬೇಕಾದ್ರೆ ಕೃಷ್ಣ ಒಬ್ಬನೇ ಇರ್ತಿರುವಂತೆ. ಒಂದು 50 ಜನ ಇದ್ದರೆ ಅಂಗನಾಮಂಗನ ಅಂತರೇ ಮಾಧವ, ಒಬ್ಬ ಸಖಿ ಇನ್ನೊಬ್ಬ ಸಖಿ ಮಧ್ಯೆ ಮಾಧವನಂತೆ. ಅದೇ ಥರ ಅವಳು ಇನ್ನೊಂದು ಮಾಧವನಂತೆ. ಅದೇ ಥರ ಅದು ಹೇಳ್ತಾರೆ, ಮಾಧವಂ ಚಾಂತರೇ ಅಂಗನ. ಆ ಥರ ಒಂದು ಮಾಧವನ ಅಂಗನೇ ಕೃಷ್ಣ ಅಷ್ಟು ಕೃಷ್ಣ ಆಗ್ತಾ ಇದ್ದಂತೆ. ಇಬ್ಬರು ಈಗ ಒಂದು ಮಾಧವ ಒಂದು ಸಖಿ, ಒಂದು ಮಾಧವ ಒಂದು ಸಖಿ, ಆ ಥರ ಅನ್ಕೋತಾರೆ. ಆ ಥರ ಇತ್ತಂ ಆಕಲ್ಪಿತ ಮಂಡಲೆ ಮಧ್ಯಾಹ್ನ ಇಷ್ಟು ಎಲ್ಲರೂ ಜೊತೆಯಲ್ಲಿ ಇದ್ದಂತೆ, ಮಧ್ಯದಲ್ಲೂ ಇದ್ದಂತೆ. ಅವನು ಇವರಿಗೆ ಮಂಡಲಾಕಾರವಾಗಿ ಸುತ್ತಾ ಇದ್ದಾರೆ, ಅಲ್ಲೂ ಕೃಷ್ಣ ಇದ್ದಂತೆ, ಮಧ್ಯದಲ್ಲೂ ಕೃಷ್ಣ ಇದ್ದಂತೆ. ಇವರು ಅವನ ಸುತ್ತಾಗ್ತಾ ಇದ್ದಾರೆ, ಅಲ್ಲಿ ಕೃಷ್ಣನು ಸುತ್ತಾಗ್ತಾ ಇದ್ದಾನೆ. ಅಲ್ಲಿ ಮಧ್ಯ ಏನ್ ಮಾಡ್ತದೆ, ಸಂಜೆಗೋ ವೇಣುನಾದ, ಅಲ್ಲಿ ಮಧ್ಯ ನಿಂತ್ಕೊಂಡು ವೇಣುನಾದ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ವೇಣುನಾದ ಯಾವ ಕೃಷ್ಣ ಅಂದ್ರೆ ವೇಣುನಾದ ಮಾಡ್ತಾ ಇದ್ದಾನೆ ಮಧ್ಯದಲ್ಲಿ, ಅವ್ರು ಸುತ್ತಾ ಇದ್ರೆ ಅಲ್ಲೂ ಇದಾನೆ ಅಂದ್ಬಿಟ್ಟು ಅಂತ ಹೇಳ್ತಾ ಇದೆ. ಅದಕ್ಕೆ ಯಾದವಾದ್ಯದಲ್ಲಿ ಅದ್ಭುತವಾಗಿ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದಕ್ಕೆ ಕೃಷ್ಣನ್ ಹೇಳ್ತಾರೆ, ಭಕ್ತ ಪರತನಂ ನಾಣ್ಯ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಕ್ರೋಧಂ ಸೂತ್ರೇ ಮೃಣ ಇವ ಅಲ್ಲ ಇನ್ನೊಂದು ಪಾದಾಶ್ರಿತಾನಾಂ ಭ್ರಮರಾಂತಿ ಹೇತು ಪ್ರಿಯಾ ಸಹಸ್ರಂ ಭ್ರಮಯಾಂಚಕಾರ ಅಂದರು. ಯಾರು ಪಾದಾಶ್ರಿತಾನ ಅವನಲ್ಲಿ ಶರಣಾಗತಿ ಮಾಡ್ತಾರೋ ಅವ್ರಿಗೆ ಭ್ರಮಶಾಂತಿ ಹೇತು, ಅವರು ಭ್ರಮೆಯನ್ನು ಹೋಗ್ತಾರಂತಾರೆ. ಅಂದರೆ ಅವರಿರೋ ಭ್ರಮೆ, ದೇಹಾತ್ಮ ಭ್ರಮೆಯನ್ನು ಹೋಗಿ ಯಾರು ಭಗವಂತನಲ್ಲಿ ಶರಣಾಗತಿ ಮಾಡ್ತಾರೋ ಅವರಿಗೆ ಅವ್ರ ಕಾರಣನಾಗಿ ಹೋಗ್ತಾನಂತೆ. ಆದರೆ ಪ್ರಿಯಾ ಸಹಸ್ರ, ಇಲ್ಲಿ ಪ್ರಿಯರಿದ್ದಾರಲ್ಲ ಅವರಿಗೆ ಭ್ರಮೆಯನ್ನು ಉಂಟು ಮಾಡ್ತಾನೆ. ಭ್ರಮಯ ಚಕಾರ, ಅವ್ರಿಗೆ ಇವರಿಗೆಲ್ಲ ಭ್ರಮೆಯನ್ನು ಉಂಟು ಮಾಡ್ತಾನೆ. ಯಾರು ಶರಣಾಗ್ತಾರೋ ಅವರು ಭ್ರಮೆಯನ್ನು ಹೋಗಾಡಿಸ್ತಾನೆ ಅಂದ್ಬಿಟ್ಟು ಅಂತ. ಅದನ್ನೇ ಅವ್ನು ಹೇಳ್ತಾರೆ, ಭಕ್ತ ಪರತರಂ ನಾನ್ಗೆ ಗೀತೆ 7ನೇ ಅಧ್ಯಾಯ ಹೇಳ್ತಾನೆ. ಮೈ ಸರ್ವಮಿದಂ ಕ್ರೋಧಂ ಸೂತ್ರೇ ಮಣಿಗಣ ಇವ ಅಂತ ಹೇಳ್ತಾರೆ. ನನ್ನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ಭಕ್ತ ಪರತನ್ ನಾಸ್ತಿ ನಾಣ್ಯಸ್ತು,
ನನ್ನನ್ನು ಬಿಟ್ಟು ಈ ಪ್ರಪಂಚ ವಿದ್ಯದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಪ್ರಪಂಚದ ಎಲ್ಲ ಚರಾಚರ ವಸ್ತುಗಳೆಲ್ಲ ಎಲ್ಲವೂ ಸಹ ಮಣಿ ಥರ ಪೋಣಿಸಲ್ಪಟ್ಟಿವೆ ನನ್ನಿಂದ. ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿನ. ಹೇಗೆ ಒಂದು ದಾರದಲ್ಲಿ ಹೂವನ್ನು ಇಲ್ಲ ಮಣಿಗಳನ್ನು ಪೋಣಿಸ್ತೀವೋ ಆ ಥರ ಈ ಚರಾಚರ ಎಲ್ಲವೂ ಮಣಿಯಾಗಿ ನನ್ನಿಂದ ಪೋಣಿಸಲ್ಪಟ್ಟಿದೆ ಅನ್ನೋ ಅರ್ಥ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಎರಡು ಇದನ್ನು ಹೇಳ್ತಾರೆ. ಒಂದು ಎರಡು ಇದೆಲ್ಲ ಹೇಳ್ತಾರೆ, ಈ ರಸ ವೈಸಾಹ ಮೂಲಕ ಎರಡು ಇದನ್ನು ವಿದ್ಯೆಯನ್ನು ಹೇಳ್ತಾರೆ. ಇದಕ್ಕೆ ಆ ಪುರುಷ ವಿದ್ಯೆ ಏನು ಬರುತ್ತೆ, ಮೈತ್ರೇಯ ವಿದ್ಯೆ, ಆನಂದ ವಿದ್ಯೆ ಏನು ಬರುತ್ತೆ. ಈ ಆನಂದ ವಿದ್ಯೆ ಅನ್ನೋದೇ ತೈತರು ಶಬ್ದಗಳು ರಸ ವೈಸಾಹ ಅಸಜ್ಞಕ್ಕೆ ವಾಯಂ ಭಗವತಿ ಅಂದ್ಬಿಟ್ಟು ಓಕೆ ಅಂತ ಬರುತ್ತೆ. ಅದು ಆನಂದ ವಿದ್ಯೆ, ಅದನ್ನ ಹೇಳ್ತಾರೆ. ಆಮೇಲೆ ಪುರುಷ ವಿದ್ಯೆ ಅಂತ ಬೃಹದಾರಣ್ಯಕಲ್ಲಿ ಬರುತ್ತೆ. ಅದಕ್ಕೆ ಆತ್ಮಾನವೇವ ಪ್ರೇಮೋಪಾಸೀತ ಅಂದ್ಬಿಟ್ಟು ಆತ್ಮನೇ ಆತ್ಮ ಅಂದರೆ ಪರಮಾತ್ಮನ ಪ್ರಿಯಂ ಉಪಾಸೀತ ಅಂತ ಮೈತ್ರೇಯಿಗೆ ಹೇಳಿದವರು. ಮೈತ್ರೇಯಿಗೆ ಮೈತ್ರೇಯಿ ವಿದ್ಯೆ ಅಂದ್ಬಿಟ್ಟು ಅವಾಗ ಹೇಳ್ತಾನೆ. ಮೈತ್ರೇಯಿ ಅವರು ನನಗೆ ಪರಬ್ರಹ್ಮ ಉಪಯೋಗ ಮಾಡ್ಕೊಂಡು ಹೇಳ್ತಾರೆ, ಆತ್ಮಾನಮೇವ ಪ್ರೇಮೋಪಾಸೀತ. ಭಗವಂತನೇ ಆತ್ಮನಾಗೆ ನೀನು ಆತ್ಮನನ್ನು ಎಷ್ಟು ಪ್ರೀತಿಸ್ತೀಯೋ ಅದೇ ಥರ ಪ್ರೀತಿಯಿಂದ ಭಗವಂತನ ಉಪಾಸನೆ ಮಾಡು ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗಲೇ ಪತ್ಯುಕ್ಕಾಮಾಯ ಪತಿ ಪ್ರಿಯೋ ಭವತಿ. ನೀನು ಪತ್ಯುಕ್ಕಾಮಾಯ ಪತಿ ಗಂಡ ಅಂದರೆ ಎಷ್ಟು ನನ್ನಲ್ಲಿ ನೀನು ಪ್ರೀತಿ ಇಟ್ಟಿದೆಯೋ ಕಾಮಾಯ ಭವತಿ, ಆತ್ಮನಸ್ತು ಕಾಮಾಯ ಪ್ರಿಯೋ ಭವತಿ. ಅದೇ ಥರ ಅದೇವನ್ನ ಆತ್ಮನಸ್ತು ಕಾಮಾಯ, ನನ್ನ ಒಂದು ಇದರಿಂದ ಪ್ರೀತಿ ಆಗಿದೆಯಲ್ಲ ಅದೇ ಪ್ರೀತಿಯನ್ನು ಭಗವಂತನಿಂದ ತಿಳಿಸಿದ್ರೆ ಆತ್ಮನಸ್ತು ಕಾಮಾಯ ಪ್ರಿಯೋ ಭವತಿ. ಅವನು ಪ್ರೀತಿ ಆ ಥರ ನೀನು ಆನಂದ ಮಾಡಬೇಕು ಅಂತ ಆವಾಗ ಹೇಳ್ತಾರೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈಗ ನೀನು ಭಗವಂತನನ್ನೇ ನೀನು ಅವನ ಆಸೆ ಪಟ್ಟು ನೀನು ಮಾಡಿದ್ರೆ ಎಲ್ಲವೂ ಪ್ರಿಯವಾಗುತ್ತೆ ನಿನಗೆ ಅಂದ್ಬಿಟ್ಟು ಅವಾಗ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ವಿಧಿತ್ಯಾದಿತವ್ಯ ಅಂದ್ಬಿಟ್ಟು ಮೈತ್ರೇಯಿ ಆತ್ಮನಿ ಕಲ್ವರೇ ದೃಷ್ಟೇ ಕೃತೆ ಮತ್ತೆ ಇದಕ್ಕೂ ಸರ್ವಂ ವಿಹಿತಂ ಅಂತ ಕಡೆ ಬರ್ತಾರೆ. ಅದರಿಂದ ಆತ್ಮನಿಂದ ಅದಕ್ಕೆ ಆತ್ಮಾವ ಅರೇ ದ್ರಷ್ಟವ್ಯ ಅವನ್ನ ಕಂಡುಕೊಳ್ಬೇಕು ಮನಸ್ಸಲ್ಲಿ. ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ವಿಧಿತ್ಯಾದಿತವ್ಯ ಅವನ್ನ ಕೇಳಬೇಕು, ಮನನ ಮಾಡಬೇಕು, ಧ್ಯಾಸ ಮಾಡಬೇಕು. ಆವಾಗ ಆತ್ಮನಿ ಕಲ್ವರೆ ಆವಾಗ ಏನಾಗುತ್ತೆ, ಅವನ ಆಯ್ತು ಅಂದರೆ ಏನು ನೋಡ್ತೀಯೋ ದೃಷ್ಟೇ ಕೃತೆ ಮತ್ತೆ ಇದಕ್ಕೂ ಆವಾಗ ಒಂದು ಸಲ ಭಗವಂತನ ಮಾಡಿದ್ರೆ ಏನು ನೋಡ್ತೀಯೋ ಅಲ್ಲಿ ಭಗವಂತನ ಕಾಣಿಸ್ತೀವಿ ಕೇಳ್ತೀಯ, ಏನು ಕೇಳ್ತೀಯೋ ಅದೆಲ್ಲ ಭಗವಂತನೇ ಇರ್ತಾನೆ. ಏನನ್ನ ನೀನು ಅನ್ಕೋತೀಯೋ ಅದನ್ನೆಲ್ಲ ಸರ್ವಮಿದಂ ವಿದಿತಂ ಅಂದ್ಬಿಟ್ಟು ಇಲ್ಲಿ ಆ ಪುರುಷ ವಿದ್ಯೆ ಮೈತ್ರೇಯ ವಿದ್ಯೆ ಎರಡನ್ನೂ ಸಲ ಹೇಳಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಇಲ್ಲಿ ಇದನ್ನು ಹೇಳಬೇಕಾದಂದ್ರೆ ಇವಾಗ ಈ ಭಾಷಣದಲ್ಲಿ ಬರಬೇಕಾದಂದ್ರೆ ಅವರು ಈ ಬೇಗಾಯವಾರನ ಬಗ್ಗೆ ಹೇಳ್ತಾರೆ ಅಂದ್ಬಿಟ್ಟು ಇದರಲ್ಲಿ ಬರೆದಕ್ಕೆ ಯಾಕಪ್ಪ ಅಂದರೆ ಹೇಳ್ತಾರೆ. ಇದಕ್ಕೆ ಅವರು ಈ ಬೇಗಾಯವಾರ ಅನ್ನೋದು ಅವರ ಒಂದು ಇದರಲ್ಲಿ ಭಾಷಣದಲ್ಲಿ ತುಂಬ ಅವರು ಇದರ ಬಗ್ಗೆ ಇದು ಕೊಟ್ಟಿದ್ದಾರೆ. ಅವರ ತಮ್ಮ ಭಾಷಣದಲ್ಲಿ ತುಂಬ ಅವರು ಈ ತುಳಸಿಯ ಮಾಲೆ ಬಗ್ಗೆ ಬಹಳ ಅವರು ಹೇಳಿದ್ದಾರೆ. ಇದನ್ನು ತೋರಿಸ್ಕೊಡ್ತಾರೆ. ಅದಕ್ಕೆ ಅದನ್ನು ನಾವು ಎಲ್ಲೆಲ್ಲಿ ಹೇಳಿದ್ದಾರೆ ಎಂಬುವಂತಹ ಅದನ್ನು ಹೇಳಿದ್ದಾರೆ. ಅದರಲ್ಲಿ ಅನಂದಲ್ ಒಂದು ಪಾತ್ರ ಬರ್ತಾರೆ. ಅದಕ್ಕೆ ಅನಂದಲ್ ಅಂದರೆ ಆಟ ಅನಂದಲ್ ಅಂದರೆ ಸ್ವಲ್ಪ ಕರ ಬರ್ತಂಗೆ ಇರೋದು ಅಂತ. ಈ ಬೇಗಾಯವ್ರ ಹೆಸರು ಬಂದಿದ್ದದಂತೆ. ಅವ್ರು ನೋಡುವಾಗೆ ಒಂಥರ ಹುಚ್ಚು. ಅದಕ್ಕೆ ಎಲ್ಲರೂ ಅವ್ರ ಹೆಸರು ಬೇರೆ ಅದೇ ಇಟ್ಬಿಟ್ರು ಅವರು. ಬೇಗ ಅಂತ ಯಾವ್ದಾರ ಒಂಥರ ಹುಚ್ಚು ಥರ ಏನು ಮಾಡ್ತಾರೆ. ಅದಕ್ಕೆ ಆನಂದ ಥರ ಇರ್ತಾರೆ ಅಂದ್ಬಿಟ್ಟು ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಆ ಬೇಗ ಅಂತ ಬರುತ್ತಲ್ಲ ಅದು ಅಲ್ಲಿ ಆಟ ಆನಂದವುಡೆಯ ಅಂತ ಹೇಳ್ಬೇಕಾದ್ರೆ ಆನಂದ ಅನ್ನುವಾಗ ಈ ಬೇಗನ ಇಟ್ಕೊಂಡು ಅದನ್ನ ಇಲ್ಲಿ ಇವರು ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಇವ್ರು ಯಾರು ಅಂದ್ರೆ ತಿರುಮೈಷ ಆಯವಾರಕ್ಕೆ ಹೇಳ್ಬೇಕಾದ್ರೆ ಅವರು ಅನಂತವ್ರು ಯಾರಾದ್ರೂ ಮಾತಾಡೋದು ಬಂತಲ್ಲ ಇವರು ಅದಕ್ಕಿಂತ ಇವರು ಅವರಿಗೆ ಅವರು ಬರೀ ಆನಂದ ಇದರಲ್ಲಿ ಇಲ್ಲಿ ಆಟ ಆನಂದಲ್ಲ ಅಂತ ಆಗ್ತಾ ಇದ್ದಾರೆ. ಅದರಿಂದ ಅವ್ರಿಗಿಂತ ಹೆಚ್ಚು ಇವರು ಸೋಮಂದ್ರೆ ಭಗವಂತನೇ ಧ್ಯಾನಾಸಕ್ತರಾಗಿರೋರು ಅಂದ್ಬಿಟ್ಟು ಅಂತ ಅದರಲ್ಲೂ ಸಹ ಇವ್ರಿಗೆ ಇದನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಅದನ್ನ ಕೊಟ್ಕೊಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅವರ ಒಂದು ಇದರಲ್ಲಿ ತಿರುವಂದಾದಿಗಳಲ್ಲಿ ತುಳಸಿಯ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಏನು ಅಂದರೆ ಮೊದಲೇ ತಿರುವಂದಾದಿ ಎರಡನೇ ಪಾಠದಲ್ಲಿ வருமாறில் பூந்துழாய் அந்த திருக்குண்டம் திருமாலை ಎಂಬುದು ತಿರುಪುರಂ ಕೊಂಡ ತಿರುಮಾಲೆ ಅಂತ பூந்துழாய் ಎಂಬುದಾಗಿರೋದು. ಮೂರನೇ ಭಾಷೆಗಳಲ್ಲಿ ಬರಬೇಕಾದ್ರೆ ಮನದಾಟನಕ್ಕುಳ್ಳಾಂ ತಣ್ತುಳಾಯಿ ಮಾಲು ಅಂತ ತಣ್ತುಳಾಯಿ ತುಳಸಿಯನ್ನು ಹೇಳಿದ್ರು.
ಅದೇ ಥರ ನಮ್ಮ 8ನೇ ಪಾಠದಲ್ಲಿ ಒಂದರಯಂ ತಂತುಯಾಯಿ ಕಣ್ಣನೇ ಕಾಣ ಅಂತಂದ್ರು, ಅಲ್ಲಲ್ಲೂ ತುಯಾಯಿ ಮಾಡಬೇಕು. 23ನೇ ಪಾಠದಲ್ಲಿ ಅರುಂಬಂ ಪುನಂತುಳಾಯಿ ಮಾಲೆಯನ್ ಪೊನ್ನನ್ ಕಳಿಕೆ ಅಂತಂದ್ರು, ಅಲ್ಲಿ ಪುನಂತುಳಾಯಿ ಅಂತ ಆ ಪದವನ್ನು ಹಾಕಿದ್ರು. ಅದೇ ಥರ 23ರ ಭಾಷೆಯಲ್ಲೂ ತಂತುಳಾಯಿ ತಾರವಾಯಿ ಮರೆಮಾರವನ್ ತಾನ್ ಮುಳುಂಬುಂ ಅಂತ ತಂತುಳಾಯಿ ಪದವನ್ನು ಹಾಕಿದ್ರು. ಇಷ್ಟೆಲ್ಲ ಪದವನ್ನು ಹಾಕಿದ್ರು. ಅಲ್ಲಿ ನಾಥತುಳಾಯಿ ಎನ್ಬೇಕಾದ್ರೆ ಇವರು ನಮ್ಮವರು ಹೇಳಿದ್ದಾರೆ. ಆ ನಮ್ಮವರು ಹಿಂದೆ ಹೇಳಿದ್ರಿಂದ ಅದನ್ನು ಹೇಳಕ್ ಬಿಟ್ಟೋಯ್ತು ನನಗೆ. ನಮ್ಮವರು ಹೇಳಿದ್ದನ್ನು ಇದು ಹೇಳಬೇಕಾಗಿತ್ತು, ಸಮಯ ಆಗಬೇಕಾದ್ರೆ ಅವರು ಸಹ ಅವರೊಂದು ಇದರಲ್ಲಿ 3ನೇ 4ನೇ ತಿರುವಾಮೈಲು ಬರುತ್ತೆ. ಅದರಲ್ಲಿ ಎಲ್ಲ ಹೇಳ್ತಾರೆ 4 ತುಳಾಯಿ, ಶಂಪನ್ ತುಳಾಯಿ, ಪೈಪನ್ ತುಳಾಯಿ, ಕೈಯಲ್ ತುಳಾಯಿ ಅಂತ 5-6 ತುಳಾಯಿಗಳು ಹೇಳ್ತಾರೆ ಅವರು. ಅದರಲ್ಲಿ ಅವರು ಹೇಳಿ ಆಗಿದ್ದರಿಂದ ಎಷ್ಟು ಅಂದ್ರೆ ಆ ತುಳಸಿ ಮಾಲೆಯನ್ನು ಇರೋದ್ರಿಂದಲೂ ಅವರು ಪೇಳಿ ಕರಬರ್ದಂಗೆ ಇದ್ದರಿಂದ ಹೇಳೋದ್ರಿಂದ ಇಲ್ಲಿ ಪೇಳಾಯುವನ್ನು ಉದ್ದೇಶಿಸಿದ್ದಾರೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇದರಲ್ಲಿ ಇದನ್ನು ಇದು ಮಾಡ್ತಾರೆ. ಒಂದು 5 ನಿಮಿಷ ಇದನ್ನು ನಮ್ಮದೇ ಭಾಷೆ ಮೇಲಾರ್ಥ ಹೇಳ್ಕೊಳ್ಳೋಣ, ಸಮಯ ಇದೆಯಾ? ಮೇಲಂತ ಹೇಳ್ಕೊಂಡ್ರನ್ನ ನಾಳೆ ನೋಡ್ಬೇಕು ಮಾಡ್ತಾರೆ. ಈಗ 11ರಿಂದ ಬೇರೆ ಈಗ 11ರಿಂದ ಬೇರೆಯಿಂದ ಇದನ್ನು ಹೇಳ್ಕೊಂಡು ಈ 11ರಿಂದ 15 ಏನು ಹೇಳುತ್ತೆ ಅನ್ನೋದಕ್ಕೆ ಅದು கற்றக்கரவை கணங்கள் பல கலந்து சத்தாத்திரவே சென்றதிலும் குற்றமல்லாத கோவல தர்மத்துடைய குற்றங்கள் குணமையிலே போதராய் சுத்தத்தை தோழிமார் எல்லாரும் வந்து நீ முத்தம் புகுந்து முயல்வண்ணன் பேர்பாடா சித்தாதே பேசாதே செல்வ பெண்டாட்டி நீ எட்டு குடும்பம் கொள்ளைகளோர் என்பாவாய். ಅಲ್ಲೇ ಕಟ್ಟಕರವೈ ಕಣங்கள் ಅಂದ್ಬಿಟ್ಟು, ಕಟ್ಟಕರವೈ ಅಂದರೆ ಹಾಲನ್ನು ಕೊಡುವಂತಹ ಹಸುಗಳಿರುತ್ತೆ. ಕಟ್ಟಕರವೈ ಆ ಥರ ಹಾಲನ್ನು ಕೊಡುವಂತಹ ಹಸುಗಳು. ಮುಂದೆ ವ್ಯಾಖ್ಯಾನದಲ್ಲಿ ಹಾಲು ಕೊಡದೆ ಹಸುಗಳೇ ಇರಲಿಲ್ಲ ಕೃಷ್ಣ ಬಂದ ಮೇಲೆ ಅಷ್ಟೇ ವ್ಯಾಖ್ಯಾನದಲ್ಲಿ ಬರುತ್ತೆ. ಆ ಥರ ಕಣಗಳು ಫಲ ಕರಂತೆ ಆ ಥರ ಒಂದಲ್ಲ, 5 ಲಕ್ಷ ಕುಟುಂಬ ಇದೆ. ಎಲ್ಲರೂ 5 ಲಕ್ಷ ಕುಟುಂಬ ಇದ್ರೆ ಒಬ್ಬೊಬ್ಬರು ಒಂದು ನೀವು 10 ಹಸು ಇಟ್ಕೊಂಡು 50 ಲಕ್ಷ ಆಯಿತು. 100 ಇಟ್ಕೊಂಡು ಅಷ್ಟು ಹಸುಗಳಿದೆ ಅಂತ. ಅದೇ ಕಣಗಳು ಫಲಕರಂತೆ ಆ ಥರ ಕಣಗಳು ಈ ಥರ ಒಂದೊಂದು ಫಲಗಣಗಳು ಆ ಥರ ಕಣಗಳು ಕರಂದದಕ್ಕೆ ಅವರು ಕರೆಯೋರು ಯಾರು ಅಂದಾಗ ಶತಾತಿರವಯ್ಯ ಷಂಡ್ರು ಶರಚ್ಚಯ್ಯಂ. ಅದಂದ್ರೆ ಆ ಥರದಿಂದ ಕರೆಯುವಂತಹ ಅವರು ಇರ್ತಾರಲ್ಲ, ಈ ಕರೆಯುವರ ಅಂದರೆ ಇವರು ಇಲ್ಲಿ ಆಯರ್ಕೊಂಡಿರುವಂಥ ವೈಶ್ಯರವರು. ಅವರದು ಕೃಷಿ ವಾಣಿಜ್ಯ ಗೋರಂ ಸಂರಕ್ಷಣೆ ಅವರ ಕೆಲಸ. ಅವರು ಹೇಳ್ತಾರೆ, ಅವರಿಗೆ ವಿರುದ್ಧವಾದದ್ದು ಹೇಳ್ತಾರೆ ಅವರು. ಅದು ಅವ್ರು ಹೇಳ್ತಾರೆ ಫಲಕರಂದು ಅವರು ಷಟ್ರಾಲ್ ತಿರವಯ್ಯ ಷಂಡ್ರು ಶಿರಚ್ಚಯ್ಯಂ. ಷಟ್ರಾಲ್ ತಿರಲ್ ಅಯ್ಯ ಚಂದ್ರ. ಇವರು ಅವಾಗ ತಮಗೆ ಅವಕಾಶ ಬಂದಾಗ ತಾವು ತಮ್ಮ ಕೆಲಸವನ್ನು ಗೋವೃತ್ತಿಯನ್ನು ಬಿಟ್ಟು ಇದು ಷಂಡ್ರ ಇವರು ಹೋಗಿ ಯುದ್ಧ ಮಾಡ್ತಾರಂತೆ. ಯುದ್ಧ ಮಾಡೋದು ಕೊಲ್ಲೋದಕ್ಕಲ್ಲ, ಷಟ್ರಾಲ್ ತಿರಲ್ ಅಳಿಯ ಅವರ ಗರ್ವವನ್ನು ಮುರಿಯೋದೇ ಉದ್ದೇಶದವರ ಕೊಲ್ಲೋದು ಉದ್ದೇಶ ಅಲ್ಲ. ಅವರ ಗರ್ವವನ್ನು ಮುರಿಯಲು ಹೋಗಿ ಇವರು ಷಂಡ್ರ ಶರಿಚೈ ಅವ್ರು ಹೋಗಿ ಯುದ್ಧವನ್ನು ಮಾಡ್ತಿದ್ದಂತೆ ಅವರು. ಆಮೇಲೆ ಅವ್ರು ಎಂಥವರು ಕುಟ್ರಮನ್ನಿಲ್ಲದ ಕೋವಲ, ಯಾವ ದೋಷವೂ ಇದ್ದಿದ್ದವರು. ಆ ಗೋವಲರಿಗಾರಲ್ಲ, ಅಲ್ಲಿದ್ದ ಗೋವಲರಿಂದ ಇವರು ಯಾರು ಹೋಗಿ ಹಾಲನ್ನು ಕರೀತಿದ್ರು, ಹೋಗಿ ಸಮಯದಲ್ಲಿ ಯುದ್ಧವನ್ನು ಮಾಡ್ತಿದ್ರಲ್ಲ ಅವರು ಕುಟ್ರಮನ್ನಿಲ್ಲ, ಯಾವ ಒಂದು ದೋಷವೂ ಇಲ್ಲದವರು. ಯಾಕೆ ದೋಷವೂ ಇಲ್ಲ ಅಂದರೆ ತಮ್ಮ ವರ್ಣಾಶ್ರಮ ಧರ್ಮವನ್ನು ಪಾಲಿಸ್ಕೊಂಡ್ಬರ್ತಿದ್ದ ದೋಷವೂ ಇಲ್ಲ ಅವರಂತ. ಅಂತಹ ಅಲ್ಲಿರುವಂಥ ಗೋವಲ ತಂಪರ ಕೊಡುಗೆ ಅನ್ನುವಂಥ ಅಂತಹ ಇವನ್ನ ಹೇಳಬೇಕಾದ್ರೆ ಹೊನ್ನಿನ ಅಂತ. ಆಮೇಲೆ ಕುಟ್ಟಲ ಬಂಧುಗಳು ಪುನಮೈಲೆ ಹೋದರಾಯ್. ಅವಳು ಎಷ್ಟು ಸುಂದರಿಯಾದ ಇತ್ತ ಇವಳು. ಅವಳು ನಡು ಯಾವ ಥರ ಇತ್ತು ಅಂದರೆ ಒಂದು ಹಾವು ಹೊದ್ದಿಂದ ಮೇಲೆ ಬಂದರೆ ಹೇಗೆ ಬಳಿಕೆ ನಿಂತ್ಕೊಳ್ಳುತ್ತೋ ಆ ಥರ ಇವಳು ಆ ಥರ ಸುಂದರವಾಗಿ ಇದ್ದು ನಿಂತರೆ ಒಂದು ಹಾವು ಬಂದು ನಿಂತಾಗೆ ಅಷ್ಟು ಸಣ್ಣವಾದ ಹಿಂದಿನ ಕಾಲದಲ್ಲಿ ಕೃಶವಾದ ನಡುವುದು ಅಂತಂದ್ರೆ ಹೆಚ್ಚು ಸುಂದರಿ ಅಂತ ಒಂದು ನಿಂತೋದು. ಆ ಥರ ಪುನಮೈಲೆ ಹೋದರಾಯ್. ಇಲ್ಲಿ ಹೋದರಾಯ್ ಅಂತ ಹಾಕಿದ್ರೆ ಅಲ್ಲಿ ಇಲ್ಲಿ ಬಹುವಚನದಿಂದ ಹೋದರಾಯ್ ಅಂತ ಗೌರವದಿಂದ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಈಗ ನೀನು ಬಾರ ಯಾಕಂದ್ರೆ ಸುತ್ತತ್ತೆ ತೋಳಿಮಾರು ಎಲ್ಲಾರು ಬಂದೆ. ನಮ್ಮ ನಿನ್ನನ್ನು ಕರೆಯೋದಕ್ಕೋಸ್ಕರ ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಎಲ್ಲಿದ್ದೀವಿ ಬಂದು ನೀನು ಮುತ್ತಂಪು ಹೊಂದು. ನೀನು ಮುತ್ತಮ್ ಅಂದರೆ ಮುಂದುಗಡೆ ಇರು. ಮುತ್ತಮ್ ಅಂದ್ರೆ ಮನೆ ಮುಂದುಗಡೆ, ಮನೆ ಯಾವ ಮುಂದುಗಡೆ ಇರುತ್ತೆ ಜಾಗ, ಹಿಂದ್ಗಡೆ ಇದ್ರು ಮುಂದ್ಗಡೆ ಇರೋದು ಮುಂದ್ಗಡೆ ಇರೋ ಜಾಗ, ಅದಕ್ಕೆ ಮುತ್ತಮ್ ಅಂತ. ನಿನ್ನ ಮನೆ ಮುಂದ್ಗಡೆ ಬಂದು ಎಲ್ಲರಿಗೂ ಸಹ ತೋಳಿಮಾರೆಲ್ಲಾರು ಬಂದಿರುತ್ತೆ. ನೀನು ಮುತ್ತಂಪು ಹೊಂದು ಏನು ಮುಗಿಲ್ ಒಂದನ್ನು ಬೇರೆ ಬಾಳ. ಇದು ಬಂದು
ನಾವೇನು ಮಾಡಿದ್ದೀವಿ, ನಾವು ಬಂದಿರೋ ಉದ್ದೇಶ ಎಲ್ಲರೂ ಬಂದಿದ್ದೀವಿ. ನಾವು ಬಂದಿರೋ ಉದ್ದೇಶ ಮುಗಿಲುವಣ್ಣನ್ ಮುಗಿಲುವಣ್ಣ ಅಂದರೆ ಆ ಮೋಡದ ಬಣ್ಣದಂತಿರುವಂತಹ ಆ ಮೋಡ ಸದೃಶನಾದಂತಹ ಕೃಷ್ಣನನ್ನ ಬೇರ್ಪಾಡ, ಅವನ ನಾಮವನ್ನು ಹೇಳಿ ಅವನನ್ನ ಬೇರ್ಪಾಡ, ಅವನ ಧ್ಯಾನವನ್ನು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನೀನು ಚಿತ್ತಾದೇ ಬೇಷಾದೇ ಶಲ್ವ ಕಂಡಾಟಿ ಅಂತ ಹೇಳೋದಕ್ಕೆ ನೀನು. ಅದರಿಂದ ನೀ ಯಾವ ಮಾತು ನಮ್ಮ ಮೇಲೆ ಕೋಪ ತಿಳ್ಕೋಬೇಡ. ಅದಕ್ಕೆ ಅಶೆಯಾದೆ ಅಂದರೆ ಚಿತ್ತಾದ ಏನು ಮಾಡ್ತಾರೆ, ನೀನು ಅಲ್ಲಾಡೂ ಇಲ್ಲ, ನೀನು ಏನು ಮಾಡಲಿಲ್ಲ, ಮಾತು ಆಡಿಲ್ಲ, ನೀನು ಸ್ವಲ್ಪ ಆ ಕಡೆ ಕೂಡ ತಿರುಗಿಲ್ಲ, ಹಾಗೇ ಒಳ್ಳೆ ಕಲ್ಲು ಥರ ಮಲಗಿದೆಯಾ ನೀನು. ಶಲ್ವ ಪೆಂಡಾತಿ ಅಂತ ಹೇಳ್ತಾರೆ. ನೀನು ಅತ್ಯಂತ ನೀನು ಭಗವಂತನೇ ಬೇಕಾದವಳು, ನೀನು ಆತನವಳು, ಎಲ್ಲರಿಗೂ ಭಗವಂತ ಬೇಕಾದವಳು ನೀನು. ಅಂತಹ ನೀ ಎತ್ತರಕ್ಕೆ ಕೊಡಂಗೂ ಹೊರಳೆ ಇಂತಹ ನೀನು ಮಲಗಿರಬೇಕಾದ್ರೆ ಹೊರಡು ಏನು, ಅದಕ್ಕೆ ಕಾರಣ ಏನು ಅದಕ್ಕೆ ಒಂದು ಉದ್ದೇಶ. ನೀನೇ ಎಲ್ಲ ಇರಬೇಕು, ನೀನು ಶಲ್ವ ಪೆಂಡಾಟಿ, ನೀನೇ ಹೀಗೆ ಮಲಗಿಲ್ಲ ಅಂದರೆ ನಾವೆಲ್ಲ ಹೋಗಿ ಭಗವಂತನ ಮಾಡಬೇಕು ಅಂತಿದ್ದೀವಿ. ಅಂತಹ ನೀನು ಮಲಗಿರಬೇಕಾದ್ರೆ ಎತ್ತರಕ್ಕೆ ಯಾವ ಕಾರಣಕ್ಕೆ ಮಲಗಿದೆಯಾ, ಕಾರಣ ಏನು, ಹೊರಡು ಹೇಳು ನಮಗೆ ಹೇಳುವವರಿಗೆ ನಾವು ನಮ್ಮ ಭಕ್ತರು ನಡೆಸಬೇಕು. ಈ ಥರ ಮಲಗಿದೆಯಲ್ಲ, ಮಲಗಿದಕ್ಕೆ ಕಾರಣವಾದರೂ ಹೇಳು, ಬರೋದು ಆಮೇಲೆ ಮಲಗಿದ್ದೆ ಅಂತ. ಅದಕ್ಕೆ ಇದು ಬೇರೇನ ಅರ್ಥ, ಭಾಷೆದ ಅರ್ಥ. ನಾಳೆ ಗೂಢಾರ್ಥವನ್ನು ಹೇಳ್ಕೊಂಡು ಹೋಗ್ತಿದ್ದೆವು.